Hi, my voice clear idya? Abhay, Samarth, Nikita, is my voice clear? Can you hear my voice? Good morning. My voice is clear? Video is clear? Just reply. Yes, thank you. Okay, let us wait for 1 minute. Good morning all. So please inform your friends to join. So today will be the last. ಮತ್ತೆ ಈವ್ನಿಂಗ್ ಏನು ಮಾಡಲ್ಲ ನಾನು, ಯಾಕಂದರೆ ಮತ್ತೆ ಕೊನೆ ಮೂಮೆಂಟ್ವರೆಗೂ ನಿಮಗೆ ಆ ವಿಡಿಯೋ ಈ ವಿಡಿಯೋ ಬಿಟ್ಟು ಸ್ಟ್ರೆಸ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ದಿಸ್ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಫಾರ್ ಮ್ಯಾಥಮೆಟಿಕ್ಸ್ ಫಾರ್ ಯು ಫ್ರಮ್ ದಿಸ್ ಚಾನಲ್ ಫಾರ್ 10th ಮ್ಯಾಥಮೆಟಿಕ್ಸ್. ಹೌದು, ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಮುಗೀತಲ್ವಾ ಅರುಣ್ ಸರ್ದು ಮುಗೀತಲ್ವಾ ಕ್ಲಾಸು? ನಡೀತಾ ಇದೆಯಾ? 4 marks, yes, summer today all about 4 marks only. AP, few tips from AP I will give, few tips from surface area, few tips from application and quadratic equation mainly, few tips. Verbal sum, yes, I'll give some important tips for the verbal sum. ನಾನು ಸ್ವಲ್ಪ ಲೇಟಾಗಿ ಶುರು ಮಾಡೋಣ ಅಂದ್ಕೊಂಡೆ ಸರ್ ಕ್ಲಾಸ್ ಮುಗ್ದಾದ್ಮೇಲೆ, ಬಟ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅಂತ ಐ ಕುಡ್ ನಾಟ್. ಕನ್ಸ್ಟ್ರಕ್ಷನ್ ಆಲ್ಸೋ ಜಸ್ಟ್ ಐ ವಿಲ್ ಟೆಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಸಮ್ ಮಿಸ್ಟೇಕ್ಸ್ ಯು ಡೂ, ಬಟ್ ಆಲ್ಸೋ ಐ ವಿಲ್ ಟೆಲ್ ಎಸ್ ವರ್ಬಲ್ ಪ್ರಾಬ್ಲಮ್ಸ್ ಐ ವಿಲ್ ಡೂ, ಡೋಂಟ್ ವೆರಿ. ಹಾಯ್ ಆಲ್. ಸೊ ಎಲ್ಲ ಥಿಯರಮ್ಸ್ ನೋಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ, ಕೊನೆಯವರೆಗೂ ಬಿಟ್ಕೊಂಡ್ಬಿಡಿ ಥಿಯರಮ್ನ, ಯಾಕಂದರೆ ನಾಳೆ ಮರ್ತೋಗ್ಬಿಡುತ್ತೆ. ಸೊ ಆ್ಯಕ್ಚುಲಿ ಪೈಥಾಗರಸ್ ಬಿ ಪಿ ಟಿನೇ 5 ಮಾರ್ಕ್ಸ್ಗೆ, ನಿನ್ನೆ ಕೂಡ ಹೇಳಿದೆ, 5 ಮಾರ್ಕ್ಗೆ ಬರುವಂಥ ಏನಾದರೂ ಒಂದು ಇದಿದ್ರೆ, ಒಂದು ವೆಯ್ಟೇಜ್ ಇದ್ದರೆ ಅದು 2 ಥಿಯರಮ್ಗೆ. ಬಟ್ ಆದರೂ ಕೂಡ ಸೊ ಯಾಕೆ ರಿಸ್ಕು, ಯಾಕಂದರೆ ತುಂಬ ಜನ ರಿಸೋರ್ಸ್ ಪರ್ಸನ್ಸ್ಗಳು ಆಕಾಶವಾಣಿಯಲ್ಲಿ ನಾನು ಕೇಳಿದಂಥ ರಿಸೋರ್ಸ್ ಪರ್ಸನ್ಸ್ಗಳು ಎಲ್ಲರೂ ಕೂಡ ಏರಿಯಾ ರೇಷಿಯೋ ಕೂಡ ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಡಿ ಡಿ ಪಿ ಐ ಪೇಪರ್ಸ್ಗಳಲ್ಲಿ ವಾಟ್ ಐ ಸಾ ವಾಸ್ ದೇರ್, ಇದರಲ್ಲಿ ಏನೋ ಏರಿಯಾ ರೇಷಿಯೋ ಥಿಯರಮ್ ಅಲ್ಲಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅದೊಂದು ಥಿಯರಮ್ ನೋಡ್ಕೊಂಬಿಡಿ, ಅದಕ್ಕೆ ವಿಡಿಯೋ ಕೂಡ ಮಾಡಿದ್ದೀನಿ. ಸಿಮಿಲಾರಿಟಿ ಯಾವುದು, ನಿಮ್ಮ ಆ್ಯಂಗಲ್ ಕ್ರೈಟೀರಿಯಾ ಆ್ಯಕ್ಚುಲಿ ಅದು 5 ಮಾರ್ಕ್ಸ್ ತೂಕ ಇಲ್ಲ ಅದು, ಬಟ್ ಆದರೂ ಕೂಡ ಬೆಟರ್ ಟು ಸಿ. ಅದು ಏನಿಲ್ಲ, ಔಟ್ ಆಫ್ ಔಟ್ ತೆಗಿಯೋರಿಗೆ ಏನು ಮಾಡ್ತಾರೆ, ಅವರು ಪಾಸಿಂಗ್ ಎನ್ಶ್ಯೂರ್ ಮಾಡ್ತಾರೆ. ಪಾಸಿಂಗ್ ಅಂತೂ ಎನ್ಶ್ಯೂರ್ ಮಾಡ್ದೇ ಬಿಡಲ್ಲ, ಅಂದರೆ 40+ ಮಾರ್ಕ್ಸ್ ದೇ ವಿಲ್ ಎನ್ಶ್ಯೂರ್. ಎಸ್ ಅದಿತ್, ಎಸ್ ಐ ಕಾಲ್ಡ್ ಯುವರ್ ನೇಮ್. ಏನು ಬಿಡ, ನಾನು ಸೆಲೆಬ್ರಿಟಿ ಎಲ್ಲ ಕಡೆ ಡೋಂಟ್ ವೆರಿ. ನಿಮ್ಮ ಹೆಸರು ಏನೋ ಸೆಲೆಬ್ರಿಟಿ ಆದರೆ ನಿಮ್ಮ ಹೆಸರು ಕರೆದಾಗ ಏನು ಅಂತ, ಐ ಆಮ್ ಜಸ್ಟ್ ಎ ನಾರ್ಮಲ್ ಟೀಚರ್. ಸೊ ಅದಕ್ಕೆ ಬೆಟರ್ ಯು ಸಿ, ಯಾಕಂದ್ರೆ ದೇ ವಿಲ್ ಎನ್ಶ್ಯೂರ್ 40 ಮಾರ್ಕ್ಸ್ ಪಾಸಿಂಗ್. 2 ಮಾರ್ಕ್ಸಲ್ಲಿ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಸ್ವಲ್ಪ 2 ಮಾರ್ಕ್ಸಲ್ಲಿ ಏನಾದ್ರು ಮಾಡಿ ಟ್ರಿಗ್ನೋಮೆಟ್ರಿ ಸ್ವಲ್ಪ ಏನಾದರೂ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ನೋಡ್ಕೊಂಡಿರಿ. ಅದಾಗಲೇ ನಾನು ಐ ಹ್ಯಾವ್ ಟೋಲ್ಡ್ ಯು ದಟ್ ಇನ್ ಮೈ ಪಾಸಿಂಗ್ ಪ್ಯಾಕೇಜ್ ಚೆಕ್ ಲಿಸ್ಟ್ ಐ ಹ್ಯಾವ್ ಮೆನ್ಷನ್ ವಾಟ್ ಯೂನಿಟ್ಸ್, ವಾಟ್ ಎಕ್ಸಸೈಸಸ್ ಯು ಹ್ಯಾವ್ ಟು ಸಿ. ಸೊ 2 ಮಾರ್ಕ್ಸ್ ಡೆಫಿನೆಟ್ಲಿ ಐ ಕ್ಯಾನ್ ಟೆಲ್ ಯು. ಫಾರ್ 10 ಮಾರ್ಕ್ಸ್ ಫಾರ್ ನಿಯರ್ಲಿ ಔಟ್ ಆಫ್ ಒಂದು 8 ಕ್ವಶನ್ಸಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ವೆರಿ ವೆಲ್ ಆನ್ಸರ್ 6 to 7 ಕ್ವಶನ್. ಏನಂದರೆ ಪಾಸ್ ಆಗೋವರೆಗೂ ಹೇಳ್ತಾ ಇದ್ದೀನಿ ನಾನು. ಸೊ ನಾನು ಕೇಳಿದ್ರೆ ಇವಾಗಲೂ ಕೂಡ ಐ ಸ್ಟಿಲ್ ಟ್ರಸ್ಟ್ ಇಟ್ ಇಸ್ ಪೈಥಾಗರಸ್ ಆ್ಯಂಡ್ ಬಿ ಪಿ ಟಿ, ಬಟ್ ಸ್ಟಿಲ್ ವೈ ರಿಸ್ಕ್. ಸೊ ಐ ಟೆಲ್ ಯು ಆಲ್ ಆಫ್ ಯು ಟು don't neglect anything, want to score, don't neglect any of the theorems. And circles also, most of you are just seeing only one theorem. So ಯಾವುದು tangents drawn from external angles ಮಾತ್ರ ನೋಡ್ಕೊಳ್ತಿದ್ದೀರಾ. So my request is you should look both the theorems. One more theorem is very easy, ಅದು ಸ್ವಲ್ಪ ಗ್ಯಾಪ್ನ ಇಟ್ಕೊಳ್ಬೇಕಾಗೋ ಒಂದು ಬರುತ್ತೆ. ಸೊ ಅದು 2 ಥಿಯರಮ್ನ you have to see, you have to be well prepared in the theorems. Okay, next construction, I hope you have seen all the construction that is there in the textbook. Okay, ಅಲ್ಲೂ ಕೂಡ ರಿಸ್ಕ್ ತಗೊಳ್ಳೋದು ಬೇಡ. So all the construction you better practice it. Okay, anyhow let me start. Nearly 80 have joined, so let me start today's class. Welcome all of you. So ಅರುಣ್ ಸರ್ ಮುಗೀತಂತೆ. ವೆಲ್, ಆಮೇಲೆ ಯಾರು ನೋಡಿಲ್ಲ ಆಮೇಲೆ ನೋಡಿ, ಡೆಫಿನೆಟ್ಲಿ ಸರ್ ಕೂಡ ಭಾಳ ಇಂಪಾರ್ಟೆಂಟ್ ಥಿಂಗ್ಸ್ನ ಹ್ಯಾಂಡಲ್ ಮಾಡಿರ್ತಾರೆ. ಸೊ ಇವಾಗ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ಫಸ್ಟ್ ಥಿಂಗ್, ಫಾರ್ 4 marks, just 2 minutes of mistake that you do in construction of similar triangles.
ಅಲ್ಲಿ ನಿಮಗೆ ನೋಡಿದ ತಕ್ಷಣ ಗೊತ್ತಾಗಬೇಕು, ಏನು ಗೊತ್ತಾಗಬೇಕು ನೋಡಿದ ತಕ್ಷಣ ನಿಮಗೆ, ಚಿಕ್ಕ ಟ್ರಯಾಂಗಲ್ ದೊಡ್ಡ ಟ್ರಯಾಂಗಲ್ ಮಾಡ್ಬೇಕಾ ನಾವು. ಹೌ ಯು ವಿಲ್ ನೋ ದ್ಯಾಟ್? ಐ ಹೋಪ್ ಮೋಸ್ಟ್ ಆಫ್ ಯು ನೋ. ಸೊ ನಿಮಗೆ 2/3 ಇನ್ನೊಂದು 7/5 ಇದು ಎರಡು ಮಧ್ಯೆ ವ್ಯತ್ಯಾಸ ಏನು? ಎರಡು ಮಧ್ಯೆ ವ್ಯತ್ಯಾಸ ಐ ಹೋಪ್ ಯು ನೋ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಬೋತ್. ಸೊ 2/3 ಅಂದ್ರೆ ಆಯ್ತಾ, 2 ರೂಪಾಯಿನ 3 ಜನಕ್ಕೆ ಹಂಚಬೇಕು ಅಂದ್ರೆ when you have 2 rupees you have to divide it for 3 people. Obviously ಒಬ್ಬೊಬ್ಬರಿಗೆ ನೀವು 1 ರೂಪಾಯಿಗಿಂತ ಕಡಿಮೆ ಕೊಡಲೇಬೇಕು. ಇಟ್ ಇಸ್ ಅ ಸ್ಮಾಲ್ ಲೆಸ್ ದೆನ್ 1 or else ನೀವು ನೋಡಿದ್ರೆ ಗೊತ್ತಾಗುತ್ತೆ ನ್ಯೂಮರೇಟರ್ ವಿಲ್ ಬಿ ಸ್ಮಾಲರ್ ದೆನ್ ಡಿನಾಮಿನೇಟರ್. ಹಿಯರ್ ಇಫ್ ಯು ಸಿ 7/5 7 ರೂಪಾಯಿನ 5 ಜನಕ್ಕೆ ಕೊಟ್ರೆ ಒಬ್ಬೊಬ್ಬರಿಗೆ ಕಡಿಮೆನೇ ಆಗ್ಬೇಕಲ್ವಾ. 7 ಜನಕ್ಕೆ 5 ಜನ ಅಂದ್ರೆ 7 ರೂಪಾಯಿನ 5 ಜನಕ್ಕೆ ಕೊಟ್ರೆ ಫಸ್ಟ್ ಒಬ್ಬೊಬ್ಬರಿಗೆ 1 ರೂಪಾಯಿ ಕೊಡ್ತೀಯಾ, ಆಮೇಲೆ ಮಿಕ್ಕಿದ ದುಡ್ಡು ನೀವು ಯೂಸ್ ಮಿಕ್ಕಿದ ದುಡ್ಡನ್ನ ನೀವು ಇನ್ನೂ 2 ರೂಪಾಯಿ ಉಳಿದಿರುತ್ತೆ. ಸೊ ಅಂದ್ರೆ 1 ರೂಪಾಯಿಗಿಂತ ಜಾಸ್ತಿ. ಓಕೆ, ಸೊ ಅಥವಾ ನೀವು ವೆರಿ ಸಿಂಪಲ್, ಇಫ್ ದ ನ್ಯೂಮರೇಟರ್ ಇಸ್ ಬಿಗರ್ ದೆನ್ ಡಿನಾಮಿನೇಟರ್, ಓಕೆ, ಇಟ್ ಈಸ್ ಗ್ರೇಟರ್ ದೆನ್ 1 ಅಂದ್ರೆ ದೊಡ್ಡ ಟ್ರಯಾಂಗಲ್, ದ ಸಿಮಿಲರ್ ಟ್ರಯಾಂಗಲ್ ಯು ಕನ್ಸ್ಟ್ರಕ್ಟ್ ವಿಲ್ ಬಿ ದ ಬಿಗರ್ ಟ್ರಯಾಂಗಲ್. ಇಲ್ಲಿ 2/3 ಇದು ದ ಸಿಮಿಲರ್ ಟ್ರಯಾಂಗಲ್ ಯು ಕನ್ಸ್ಟ್ರಕ್ಟ್ ವಿಲ್ ಬಿ ಬ್ಯಾಕ್ಗ್ರೌಂಡ್ ನಾಯ್ಸ್, ಮೇ ಬಿ ಇಟ್ ಇಸ್ ಬಿಕಾಸ್ ಆಫ್ ದ ಫ್ಯಾನ್. 1 second. ಎಸ್, ಓಕೆ, audio is fine now. Audio is fine now. Hello, hello, mic check. Audio is fine now. Now, hello, audio is fine now. Yes, okay. So live ಅಲ್ಲಿ ಇದೊಂದು ಸಮಸ್ಯೆ. Okay, yes, everything fine. Okay, so here don't forget, don't do this mistake, read the question properly, otherwise what will happen, ಎಲ್ಲಾನು ತಪ್ಪೆ. ನೀವು ಒಂದು ಇಫ್ ಯು ಕೆನಾಟ್ ರೆಕಗ್ನೈಸ್ ಇಟ್ ವೆದರ್ ಇಟ್ ಈಸ್ ಸ್ಮಾಲ್ ಆರ್ ಬಿಗ್ ಒನ್, ಯು ವಿಲ್ ಡೂ ವೆರಿ ಡ್ರಾಸ್ಟಿಕ್ ಮಿಸ್ಟೇಕ್, 1 ಮಾರ್ಕ್ಸು ಸಿಗಲ್ಲ ನಿಮಗೆ. ಸೊ ದಿಸ್ ಇಸ್ ದ ಬಿಗ್ಗರ್ triangle, this will be the smaller similar triangle. And one more thing you should know, construction of triangle only, this will be the bigger similar triangle, this will be the smaller similar triangle. ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಎಲ್ಲವನ್ನೂ ನೋಡ್ಕೊಳ್ಳಿ. ಯಾವುದು ಎಲ್ಲ ಟ್ರಯಾಂಗಲ್ಸ್ ಮಾಡಕ್ಕೆ ಬರಲ್ಲ ಅಂದ್ರೆ ಆಮೇಲೆ ಹೋಯ್ತು. ಸೊ ಟ್ರಯಾಂಗಲ್ಸ್ ಮಾಡಕ್ಕೆ ಬರಬೇಕು ಕರೆಕ್ಟಾಗಿ ನಿಮಗೆ. ಯು ಶುಡ್ ನೋ ಹೌ ಟು ಡೂ ಟ್ರಯಾಂಗಲ್ಸ್ ಫಸ್ಟ್. ಅಂಡ್ ಹಿಯರ್ ಡೋಂಟ್ ಆಡ್, ಓನ್ಲಿ ಇನ್ ದ ಲೈನ್ ಸೆಗ್ಮೆಂಟ್ ಪ್ರಾಬ್ಲಮ್ ಯು ಆರ್ ಆಡಿಂಗ್. ಇದು ಇಲ್ಲಿ ಆಡ್ ಮಾಡಲ್ಲ ನೀವು. ಇಲ್ಲಿ ಹೆಂಗ್ ಮಾಡ್ತೀರಾ, ಯು ವಿಲ್ ಡ್ರಾ ದ ಟ್ರಯಾಂಗಲ್, you will draw the similar, you will draw the triangle given. Okay, then what you will do, better always take less than 60, ಯಾಕಂದ್ರೆ ಅದು ಪೇಜ್ ಗಿಂತ ಕೆಳಗಡೆ ನೀವು ಮೋರ್ ದೆನ್ 60 ತಗೊಂಡ್ಬಿಟ್ರೆ ಇಡೀ ಪೇಜ್ ತಗೊಂಡ್ಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅದು. ಸೊ ಬೆಟರ್ ಟೇಕ್ ಲೆಸ್ ದೆನ್ 60, ಅರೌಂಡ್ 50 ಡಿಗ್ರಿ ಆರ್ ಸಮ್ ಟೈಮ್ 45 ಡಿಗ್ರೀಸ್ ವೆಲ್ ಅಂಡ್ ಫೈನ್. ಸೊ ನಾವು ಇದು 2/3 ಅಂದ್ರೆ 3 ಆರ್ಕ್ ಹಾಕ್ತೀರಾ, ಲಾಸ್ಟ್ ನ ಜಾಯಿನ್ ಮಾಡ್ತೀರಾ, ಗೊತ್ತಲ್ವಾ. ಯು ವಿಲ್ ಗೆಟ್ ಸ್ಮಾಲರ್. ನಿಮ್ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗಬೇಕು ಇಟ್ ಈಸ್ ಸ್ಮಾಲರ್ ಒನ್ ಅಂತ. ವಿಡಿಯೋ, those are telling video is not clear, you have to enhance your video quality. Video quality ನ ನೀವು ಜಾಸ್ತಿ ಮಾಡಬೇಕು. Video quality ನ you have to increase to the high quality. Okay, so ಇವಾಗ 2/3 ಅಂದ್ರೆ 3 arcs ಕಟ್ ಮಾಡಬೇಕು. 3 arcs you have to cut, then you will join the last point, then you know the construction. ನಿಮಗೆ ಕನ್ಸ್ಟ್ರಕ್ಷನ್ ಇನ್ನೂ ಕ್ಲಾರಿಟಿ ಇಲ್ಲ ಅಂದ್ರೆ ವೆರಿ ಸಿಂಪಲ್, ಸ್ಕೇಲ್ ಇಟ್ಕೊಳ್ಳಿ. ಸ್ಕೇಲ್ ಇಟ್ಕೊಂಡು you bring the scale here, you draw one line to this. ಇದೆರಡು ಪ್ಯಾರಲಲ್ ಆಗಿರಬೇಕು. ಮೇಕ್ ಶ್ಯೂರ್ ದಿಸ್ ಲೈನ್ ಅಂಡ್ ದಿಸ್ ಲೈನ್ ಆರ್ ಪ್ಯಾರಲಲ್. ನೆಕ್ಸ್ಟ್ ಯಾವುದು, ಇನ್ನೊಂದು ಲೈನ್ ಹಿಂಗೆ ಸ್ಕೇಲ್ ಇಲ್ಲಿ ಇಟ್ಕೊಂಡು ಇಲ್ಲಿಗೆ ಮೂವ್ ಮಾಡ್ತೀರಾ. ಓಕೆ, ಸೊ ಇವಾಗ ಈ ಲೈನ್ ಪ್ಯಾರಲಲ್ ಆಗಬೇಕು. ಆಮೇಲೆ ನೋಡಿ ನೀವು ಕನ್ಸ್ಟ್ರಕ್ಷನ್ ಮಾಡಿದೀರ ಅಂತ ಪ್ರೂವ್ ಮಾಡ್ಬೋದು. ಏನು, ಸುಮ್ಮನೆ ಹಿಂಗೊಂದು ಆರ್ಕ್ ಹಾಕಿ, ಹಿಂಗೊಂದು ಆರ್ಕ್ ಹಾಕಿ, ಇಲ್ಲೊಂದು ಆರ್ಕ್, ಈ ಪಾಯಿಂಟ್ ಒಂದು ಕಟ್ ಮಾಡಿ, ಈ ಪಾಯಿಂಟ್ ಒಂದು ಕಟ್ ಮಾಡಿ. ಅಂದ್ರೆ ನಾನು ಹೇಳೋದು ಇನ್ನೂ ನಿಮ್ಗೆ ಕಲ್ತಿಲ್ಲ ಅಂದ್ರೆ ವೆರಿ ಸಿಂಪಲ್ ಹ್ಯಾಕ್ ಇದು. ಪೆನ್ ಸ್ಕೇಲ್ ಇಟ್ಕೊಂಡು ಮೆಜರ್ ಮಾಡಿ, ಸುಮ್ಮನೆ ಆರ್ಕ್ ಕಟ್ ಮಾಡಿ ಮಾಡಿದ್ದೀರಾ ಅಂತ, ಉಲ್ಟಾ ಪ್ರೋಸೆಸ್ ಆಯ್ತಾ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಓಕೆ ಮಾಡಿದ್ದಾರೆ ಅವರು ಅಂತ, ಹಂಗೆ ಆರ್ಕ್ ಹಾಕ್ಬಿಟ್ಟು. ಮತ್ತೆ ನೀವು ಮಾಡಕ್ ಬಿಟ್ರೆ ವೆಲ್ ಅಂಡ್ ಗುಡ್. ಓಕೆ, ಸೊ ಇವಾಗ ನೆಕ್ಸ್ಟ್ 2/3 ಇದು 7/5 ಕೊಟ್ರೆ ಗೊತ್ತಾಯ್ತಲ್ಲ, ಯು ಶುಡ್ ಡ್ರಾ 7 ಆರ್ಕ್. ಓಕೆ, if it is 7/5 you will draw the triangle. ಸೊ ನಾನು ಮತ್ತೆ ಹೇಳೋದು, ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಬರಲ್ಲ ಅಂದ್ರೆ ನೋಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಅಲ್ಲಿ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಬರಲ್ಲ ಅಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಹಳ ತಪ್ಪಾಗಿ ಹೋಗ್ಬಿಡುತ್ತೆ. ಸೊ ಯು ವಿಲ್ ಡ್ರಾ ಒನ್ ಆರ್ಕ್. ಹೌ ಮೆನಿ ಆರ್ಕ್? 7 arcs. 7/5 ಅಂದ್ರೆ you should know it is a bigger triangle. Whatever you get it a bigger triangle, you should know. So what you will do, 7/5 you will draw 1 2. ಈ arc length generally better take more than 1, don't take less than 1. Sometimes if you take less than 1 it will not look well. So better take more than 1 2 3 4 5 6 7. Okay, next ನಿಮ್ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ದೊಡ್ಡ ಟ್ರಯಾಂಗಲ್ ಅಂತ ಗೊತ್ತಾಗಬೇಕು. ಸೊ ದೊಡ್ಡ ಟ್ರಯಾಂಗಲ್ ಅಂದ್ರೆ, ಸೊ ಇವಾಗ ಯು ಹ್ಯಾವ್ ಟು ಎಕ್ಸ್ಟೆಂಡ್ ದಿಸ್ ಲೈನ್. ಸೊ ಯುವರ್ ನ್ಯೂ ಟ್ರಯಾಂಗಲ್ ವಿಲ್ ಕಮ್ ಔಟ್ ಸೈಡ್. ದೆನ್ ವಾಟ್ ಯು ವಿಲ್ ಡೂ, ಹಿಯರ್ ಯು ವಿಲ್ ಡೂ ಮೋಸ್ಟ್ ಆಫ್ ಟೈಮ್ ಮಿಸ್ಟೇಕ್. ಸೊ ಯು ವಿಲ್ ಜಾಯಿನ್ ದ 5th ಪಾಯಿಂಟ್.
1 2 3 4 5 you join the fifth point. Next same construction, keep a scale like this, go parallel to it, join it ಆಯ್ತಾ. ಅದೇ ತರ ಇಲ್ಲಿ ಪ್ಯಾರಲಲ್, ಇಲ್ಲಿ ಜಾಯಿನ್ ಮಾಡಿ. ನಿಮ್ಗೆ ಏನ್ ಗೊತ್ತಾ, ಚಕ್ ಏನ್ ಗೊತ್ತಾ, ನೀವೇನೇ ಮಾಡಿದ್ರು ಮೇಕ್ ಶ್ಯೂರ್ ದಿಸ್ ಆರ್ ಪ್ಯಾರಲಲ್, ದಿಸ್ ಅಂಡ್ ದಿಸ್ ಆರ್ ಪ್ಯಾರಲಲ್, ಮೇಕ್ ಶ್ಯೂರ್ ದಿಸ್ ಬೋತ್ ಆರ್ ಪ್ಯಾರಲಲ್, ಅದರ್ವೈಸ್ you will go mistake. Okay, so these both don't do mistake in making it a parallel line. Okay, so next so ಇಷ್ಟೇ ನನಗೆ ಕನ್ಸ್ಟ್ರಕ್ಷನ್ ಅಲ್ಲಿ ನಿಮ್ಗೆ ಏನ್ ಮಿಸ್ಟೇಕ್ ಮಾಡ್ತೀರಾ ಅಂದ್ರೆ ನೇಮಿಂಗ್ ಗಳು ಮಾಡಿ, ನೇಮಿಂಗ್ ಗಳು ಮಿಸ್ ಮಾಡಬೇಡಿ. Don't forget to do namings in construction. Proper namings is very important. Do proper namings. Then read the question properly. ಕ್ವಶನ್ ನೋಡ್ದೇ ನೀವು ಮುಂದಕ್ಕೆ ಹೋಗ್ಬೇಡಿ. ಗ್ರಾಫ್ ನಾನು ಮಾಡಿದ್ದೀನಿ, ಒಂದು ವಿಡಿಯೋನೇ ಇದೆ ಟು ಅಂಡರ್ಸ್ಟ್ಯಾಂಡ್ ದ ಗ್ರಾಫ್. ಸೊ ಇವಾಗ ನೆಕ್ಸ್ಟ್ ವಿಲ್ ಗೋ ಟು ದ ಎ ಪಿ. ಈ ಸತಿ ಕೇಳಿದ್ರೆ 3 ಮಾರ್ಕ್ಸ್ಗೆ ಬರುವಂಥದ್ದು, 3 ಮಾರ್ಕ್ಸ್ಗೆ ಮೋಸ್ಟ್ ಪ್ರಾಬಬಲ್. Yesterday also I told 4 marks you will get only 4 questions that will be from graphical method, then last one will be from your applications of trigonometry, one more will be from your obviously triangle construction that I did. Only one question, it might be this time quadratic equation only, because in model and preparatory paper both we are seeing it is from there itself. So now we'll go to AP. So AP ಗೆ 3 marks ಗೆ ಕೊಡಕ್ಕಾಗೋದು. Those are telling video is not clear, you have to enhance your video quality. So enhance your video quality. Okay, so now coming back, so AP ಅಲ್ಲಿ they will give an easy problem, okay, which will be not very much big. ತುಂಬಾ ದೊಡ್ಡದು ಕೊಡಲ್ಲ ಅವರು, ಯಾಕಂದ್ರೆ 3 ಮಾರ್ಕ್ಸ್ಗೆ ನಿಮಗೆ 3 ಮಾರ್ಕ್ಸ್ ಆಗುವಷ್ಟೇ ಕೊಡಬೇಕಾಗುವ, ಅದಕ್ಕಿಂತ ಜಾಸ್ತಿ ಕೊಡಕ್ಕಾಗಲ್ಲ. So if you are in my groups, or you might have got from your various teacher groups also, I have made list of, I could not type it because of very busy schedule, even I am a teacher, so I could not make it type ಮಾಡೋಕ್ಕಾಗಿಲ್ಲ. ಇದು ನಿಮ್ಗೆ ಸಿಕ್ಕಿರುತ್ತೆ ಎಲ್ಲ 20 ಕ್ವಶನ್, ಸುಮಾರು ಒಂದು 20 ಕ್ವಶನ್ 3 ಮಾರ್ಕ್ಸ್ಗೆ ಎಲಿಜಿಬಿಲಿಟಿ ಇರೋವಂಥ ಕೆಲವು ಲಾಸ್ಟ್ ಇಯರ್ ಪೇಪರ್ಸ್ನೆಲ್ಲಾನು ಕನ್ಸಾಲಿಡೇಟ್ ಮಾಡಿ ಐ ಮೇಡ್ ಸಮ್ ಅರೌಂಡ್ 20 ಕ್ವಶನ್ಸ್ ಅಂಡ್ ಆಲ್ಸೋ ಫ್ಯೂ ಡಯಟ್ ಪೇಪರ್ಸ್ ಐ ಸೆಲೆಕ್ಟೆಡ್. ಹಿಯರ್ there are few techniques that you need to follow. ಪ್ರಾಬ್ಲಮ್ಸ್ ಮಾಡ್ತೀರಾ, ಬಟ್ ಇಲ್ಲಿ ಕೆಲವು ಟೆಕ್ನಿಕ್ಸ್ನ ನೀವು ಫಾಲೋ ಮಾಡಬೇಕು. ಫಾಲೋ ಮಾಡಲಿಲ್ಲ ಅಂದರೆ ನಿಮ್ಗೆ ಏನಾಗುತ್ತೆ, your problem will go very long instead of just 3 marks question. ನೋಡಿ 3 ಮಾರ್ಕ್ಸ್ ಕ್ವಶನ್ ಏನೇ ಕೊಟ್ಟರು ಕೂಡ ಗ್ಯಾಪ್ನ ಇಟ್ಕೊಳ್ಳಿ, ಎಷ್ಟೇ ಕಷ್ಟದಿದ್ರು ಕೂಡ ಅದು ಈಸಿ ಇರುತ್ತೆ. ನೀವು ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ನೀವೇ ಮಾಡ್ಕೊಳ್ತೀರಾ, ಕಷ್ಟದ ಕೊಡಲ್ಲ ನಾವು 3 ಮಾರ್ಕ್ಸ್ಗೆ. ಸೊ ನೀವು ದೊಡ್ಡ ಕ್ವಶನ್ ನೋಡಿ ಏನೋ ಒಂದು ಲಾಂಗ್ ಮೆಥಡ್ ಆಗ್ತಾ ಇದೆ ಅಂದ ತಕ್ಷಣ ನೀವು ತಲೆ ಓಡಬೇಕು, ನೀವೆಲ್ಲೋ ಮಿಸ್ ಮಾಡ್ತಾ ಇದ್ದೀರಾ ಅಂತ. ಇಟ್ ವಿಲ್ ನಾಟ್ ಬಿ ಲಾಂಗ್, it will be maximum, it should finish in 3 in half page ಅಷ್ಟೇ ಚಿಕ್ಕದಾಗಿರುತ್ತೆ ಪ್ರಾಬ್ಲಮ್. ನೀವು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ ಅಂದ ತಕ್ಷಣ 3 ಮಾರ್ಕ್ಸ್ ಅಲ್ಲಿ ತಲೆ ಓಡಬೇಕು ನಿಮಗೆ, ನೀವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಇದ್ರ ಬಗ್ಗೆ ನೀವು ಗಮನ ಇರಬೇಕು. ಸೊ yesterday also I told about the time management. You should consider your maths exam is just for 2 hours 15 minutes. Your maths exam is only for 2 hours 15 minutes. Rest 1 hour that is remaining, it is not for maths exam, it is for rechecking, it is for stuck agiro problem na matte madake, it is for checking your answer script, checking the cross verifying your answers. So you should finish your exam within 2 hours 15 minutes and keep at least 1 hour for the problems that you are stuck. You will find some problem, you might get stuck there and here. So there you might be rough sheet ಕೊಡಲ್ಲ. ಸೊ ನಿಮ್ಮ ಆನ್ಸರ್ ಬುಕ್ಲೆಟ್ ಅಲ್ಲಿ ನೀವು ನೆನ್ನೆನೂ ಹೇಳಿದೆ ಒಂದು ಲೈನ್ ಹಾಕ್ಬಿಟ್ಟು ಎಲ್ಲ ಪೇಜ್ನಲ್ಲೂ ಯು ಲೀವ್ 3 centimeter ಇನ್ ದ ರೈಟ್ ಸೈಡ್ ಆಫ್ ಇಟ್. ಓಕೆ, ಲಾಸ್ಟ್ 1 hour ಫಾರ್ ಕಾಪಿಂಗಾ? ಓಕೆ, ಸರಿ. ಸೊ ಲಾಸ್ಟ್ 1 hour ಯು ಶುಡ್ ಹ್ಯಾವ್ ಫಾರ್ ರೀಚೆಕಿಂಗ್ ಆಲ್ ದಿಸ್. ನೋ ಕಾನ್ವರ್ಸ್, ಡೋಂಟ್ ವೆರಿ ಅಬೌಟ್ ಕಾನ್ವರ್ಸ್ಗಳು ತುಂಬ ಸಿಂಪಲ್ ಆಗಿದೆ. 2 ಕಾನ್ವರ್ಸ್, BPT ಕಾನ್ವರ್ಸ್, ಪೈಥಾಗರಸ್ ಕಾನ್ವರ್ಸ್, ಅದು 5 ಮಾರ್ಕ್ಸ್ ಕ್ವಾಲಿಟಿನೇ ಇಲ್ಲ, ಅದಕ್ಕೆ ಯೋಗ್ಯತೆ ಇಲ್ಲ 5 ಮಾರ್ಕ್ಸ್ ಕೊಡೋಕ್ಕೆ. ಸೊ ಡೋಂಟ್ ವೆರಿ. ಸೊ ಹಂಗೂ ನೀವು ಔಟ್ ಆಫ್ ಔಟ್ ತೆಗಿಬೇಕನ್ನೋರು ಇರೋರು, ನಾನು ಏನೇ ಹೇಳಿದೆ, ಔಟ್ ಆಫ್ ಔಟ್ ಎಫರ್ಟ್ ಬೇಕು ನಿಮ್ಮ ಕಡೆಯಿಂದ, ಜಸ್ಟ್ ನೋಡ್ಕೊಳ್ಳಿ. ನಾವು ಕಮಿಂಗ್ ಬ್ಯಾಕ್ ಟು ದ AP. ಸೊ AP ಐ ಫೀಲ್ ದೇರ್ ಆರ್ few problems that you need some techniques. ನನ್ನ ಚೆಕ್ ಲಿಸ್ಟಲ್ಲಿ ನಾನು ಕೊಟ್ಟಿದ್ದೆ, ಚೆಕ್ ಲಿಸ್ಟಲ್ಲಿ ನಾನು ಕೆಲವು ಎಕ್ಸಸೈಸ್ಗಳನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಅದರಲ್ಲಿ ನೋಡಿ ಇದೊಂದು ಪ್ರಾಬ್ಲಮ್ ಇದೆ. ಹೌ ಮೆನಿ 2-digit numbers are divisible by 3? How many 2-digit number are divisible by 3? ಅಂದರೆ 2-digit ನಂಬರು ಎಷ್ಟಿದೆ 3 ಇಂದ ಡಿವೈಡ್ ಆಗೋದು ಅಂತ. ಸೊ ನೋಡಿ 2-digit ನಂಬರ್ ಶುರು ಆಗೋದು ಎಲ್ಲಿಂದ? ಅದು ಶುರು ಆಗೋದೇ 10 ಇಂದ, ಆಯ್ತಾ? ಎಂಡ್ ಆಗೋದು ಎಲ್ಲಿ? 2-digit ನಂಬರ್ ಎಂಡ್ ಆಗೋದು ಎಲ್ಲಿ? ಅದು ಎಂಡ್ ಆಗೋದು 99 ಅಲ್ಲಿ, ಕರೆಕ್ಟಾ?
ಈಗ ನಾವು ವಿ ಹ್ಯಾವ್ ಟು ಫೈಂಡ್ ಹೌ ಮೆನಿ ನಂಬರ್ಸ್ ಇನ್ ದಿಸ್ ಟು ದಟ್ ವಿಲ್ ಬಿ ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಇದೆ ಇದ್ರ ಮಧ್ಯೆ ಮೂರಲ್ಲಿ ಡಿವೈಡ್ ಆಗೋದು. ಸೊ ವಿ ಆಲ್ ನೋ ದ 3 ಮಲ್ಟಿಪಲ್ ರೂಲ್. ಏನು, 3ಇಂದ ಡಿವೈಡ್ ಆಗುತ್ತೋ ಒಂದು ನಂಬರ್ ಇಲ್ವ ಅಂತ ಹೆಂಗ್ ಗೊತ್ತಾಗುತ್ತೆ? ಅದು ಡಿಜಿಟ್ಸ್ ನ ಆಡ್ ಮಾಡಬೇಕು. ಅದು ಫಾರ್ ಎಕ್ಸಾಂಪಲ್ ನೋಡಿ 97 ಫಾರ್ ಎಕ್ಸಾಂಪಲ್ 97 3 ಅಲ್ಲಿ ಡಿವೈಡ್ ಆಗುತ್ತೋ ಇಲ್ವೋ ಹೆಂಗ್ ಗೊತ್ತಾಗುತ್ತೆ? ಯು ಆಡ್ ದ ಡಿಜಿಟ್ಸ್. 9 + 7 ಇಟ್ ಇಸ್ 16. 16 ಮಲ್ಟಿಪಲ್ ಆಫ್ 3 ಮಲ್ಟಿಪಲ್ ಆಫ್ 3 ಅಲ್ಲ. ಸೊ ಅದಕ್ಕೆ 3 ಡಿವೈಡ್ ಆಗಲ್ಲ. ಸೊ ಆಬ್ವಿಯಸ್ಲಿ ನೋಡ್ತಾ ಗೊತ್ತಾಗುತ್ತೆ 99 ಲಾಸ್ಟ್ ನಂಬರ್ 3 ಇಂದ ಡಿವೈಡ್ ಆಗೋದು. 9 + 9 18 3 ಟೇಬಲ್ ಅಲ್ಲಿ ಬರುತ್ತೆ. ಸೊ ದೇರ್ ಫಾರ್ ಇಟ್ ಇಸ್ ರೈಟ್. ನೆಕ್ಸ್ಟ್ 10 ಆಗುತ್ತಾ 3 ಅಲ್ಲಿ ಡಿವೈಡ್ ಆಗಲ್ಲ. 11 ಆಗುತ್ತಾ ಆಗಲ್ಲ. ಹಂಗಾರೆ ಶುರು ಆಗೋದೆ 12 ಇಂದ. 12, 15, 18 ಡಾಟ್ ಅಪ್ ಟು 99. ಈ ಗ್ಯಾಪ್ ಅಲ್ಲಿ ಎಷ್ಟು ನಂಬರ್ಸ್ ಇದೆ? 12 ಇಂದ 99 ಇನ್ಕ್ಲೂಡೆಡ್ ಎಷ್ಟು ನಂಬರ್ಸ್ ಇದೆ ಅಂತ ನಾವು ಕೌಂಟ್ ಮಾಡಬೇಕು. ಏನಿದು? ಏನ್ ಕಂಡುಹಿಡಿಬೇಕಂದ್ರೆ ನಾವು ಯು ಹ್ಯಾವ್ ಟು ಫೈಂಡ್ ಎನ್. ಎನ್ ಅಂದ್ರೆ ಏನು? ಎನ್ ಅಂದ್ರೆ ಎಷ್ಟು ನಂಬರ್ಸ್ ಇದೆ ಅಂತ. ಆಮೇಲೆ ಎನ್ ಯಾವತ್ತು ಕೂಡ ಪಾಸಿಟಿವ್ ಇಂಟೀಜರ್, ಅದು ನ್ಯಾಚುರಲ್ ನಂಬರ್, ಪಾಸಿಟಿವ್ ನ್ಯಾಚುರಲ್ ನಂಬರ್. ಎನ್ ಅಂದ್ರೆ ನಂಬರ್ ಆಫ್ ನಂಬರ್ಸ್. ಅದು ಯಾವತ್ತು ನೆಗೆಟಿವ್ ಇರಕ್ಕಾಗಲ್ಲ, ರ್ಯಾಷನಲ್ ನಂಬರ್ ಆಗಕ್ಕಾಗಲ್ಲ. ಇಟ್ ಕೆನಾಟ್ ಬಿ ಇನ್ ದ ಫಾರ್ಮ್ ಆಫ್ p/q. ಅಂದ್ರೆ q ಒಂದು ನಂಬರ್ ಇರಕ್ಕಾಗಲ್ಲ. ಸೊ ಈಗ ಕಂಡುಹಿಡಿಬೇಕು ಏನು? ವಿ ಹ್ಯಾವ್ ಟು ಫೈಂಡ್ ಎನ್, ಎಷ್ಟು ನಂಬರ್ಸ್ ಇದೆ ಅಂತ. ಅದಕ್ಕೆ ಏನು ಫಾರ್ಮುಲಾ? ಸಿಂಪಲ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆಯ್ತಾ? ಸೊ ಈಗ ಏನೇನು? ಏನೇ ಲಾಸ್ಟ್ ಟರ್ಮ್ 99. ಎ ಎಷ್ಟು? ಎ ಬಂದು 12. ಫಸ್ಟ್ ನಂಬರ್ 12 ಅಲ್ಲ, ಫಸ್ಟ್ ನಂಬರ್ 12. ನೆಕ್ಸ್ಟ್ ಎನ್ ಎಷ್ಟು? ಎನ್ನೇ ಕಂಡುಹಿಡಿಬೇಕು. ಡಿ ಎಷ್ಟು? ಡಿ 3 ಜಾಸ್ತಿ ಆಗ್ತಾ ಇದೆ. 3 ಇನ್ಕ್ರೀಸ್. ಸೊ ದೇರ್ ಫೋರ್ ಇಟ್ ಇಸ್ 3. ಸೊ 99. ಈ 12 ಈ ಕಡೆ ಇವಾಗ ತರ್ತೀನಿ, ಆಮೇಲೆ ಇರುತ್ತೆ. ನಾನು ಈಗಲೇ ತರ್ತೀನಿ. 12 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 3n - 3 ಎರಡು ಮಲ್ಟಿಪ್ಲೈ ಮಾಡಬೇಕು. ಮಾಡಿದ್ದೀನಿ. 99 - 12 ಎಷ್ಟು? ಸೊ 89, 87 is equal to 3n - 3. ಆಮೇಲೆ -3 ಆ ಕಡೆಯಿಂದ ಈ ಕಡೆ ಬರುತ್ತೆ, 90 ಆಗುತ್ತೆ. 90 is equal to 3n. ಸೊ 3n is equal to 90 ಅಂದ್ರೆ n ಎಷ್ಟಿರುತ್ತೆ? ಡಿವೈಡ್ ಆಗುತ್ತೆ. 90/3 ವಿಚ್ ಇಸ್ 30 ನಂಬರ್ಸ್. ಅಂದ್ರೆ 12 ಇಂದ 99 ವರೆಗೂ ದೇರ್ ಆರ್ 30 ನಂಬರ್ಸ್. ಅಲ್ಲಿ 30 ನಂಬರ್ ಇದೆ. ಆ 30 ನಂಬರ್ 3 ಇಂದ ಡಿವೈಡ್ ಆಗುತ್ತೆ ಅಂತ. ಸೊ ಈ ಪ್ರಾಬ್ಲಮ್ಸ್ ಈ ತರದ್ದು ಎಕ್ಸ್ಪೆಕ್ಟ್ ಮಾಡ್ಬೋದು 3 ಮಾರ್ಕ್ಸ್. ಈ ತರ ನೀವು ಇದರಲ್ಲಿ ನೋಡಿದ್ದೀರಾ, ನಿಮ್ಮ ಮನೆ ಪ್ರಿಪರೇಟರಿ ಎಕ್ಸಾಮ್ ಬಂದಿತ್ತು. ಇದರಲ್ಲಿ ಮಾಡಲ್ ಪೇಪರಲ್ಲೂ ಇದೆ ಈ ತರದೊಂದು ಕ್ವಶನ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7? 7 ಇಂದ ಡಿವೈಡ್ ಆಗೋ 3 ಡಿಜಿಟ್ ನಂಬರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ 3 ಡಿಜಿಟ್ ನಂಬರ್ ಶುರು ಆಗೋದು ಎಲ್ಲಿಂದ? ಶುರು ಆಗೋದು 100 ಇಂದ ಅಲ್ವಾ? ಇಟ್ ವಿಲ್ ಸ್ಟಾರ್ಟ್ ವಿತ್ 100. ಓಕೆ, ವೇರ್ ವಿಲ್ ಇಟ್ ಎಂಡ್? ಇಟ್ ವಿಲ್ ಎಂಡ್ ಅಟ್ 999. ಕರೆಕ್ಟಾ? ಸೊ 3 ಡಿಜಿಟ್ ನಂಬರ್ ಶುರು ಆಗೋದು 100 ಇಂದ, ಇಟ್ ವಿಲ್ ಎಂಡ್ ಅಟ್ 999. ಸೊ ದೇ ಆರ್ ಆಸ್ಕಿಂಗ್ ಅಸ್ ವಾಟ್ ಆರ್ ದ ಹೌ ಮೆನಿ ನಂಬರ್ಸ್ ಆರ್ ದೇರ್? ಇಟ್ ಇಸ್ ಡಿವಿಸಿಬಲ್ ಬೈ 7. 7 ಇಂದ ಡಿವೈಡ್ ಆಗೋ ಎಷ್ಟು ನಂಬರ್ಸ್ ಇದೆ ಅಂತ ಕೇಳಿ. ಸೇಮ್ ಹಳೆ ಪ್ರಾಬ್ಲಮ್ ತರನೇ ಅಲ್ಲಿ 3 ಇಂದ ಡಿವೈಡ್ ಆಗೋದು ಕೇಳಿದ್ರು. ಇಲ್ಲಿ ನಾವು 7 ಇಂದ ಡಿವೈಡ್ ಆಗೋದು ನೋಡಬೇಕು. ಸೊ ಇವಾಗ 100 ಡಿವೈಡ್ ಆಗುತ್ತಾ? 100 7 ಡಿವೈಡ್ ಆಗುತ್ತಾ? ಆಗಲ್ಲ. ಹೆಂಗೆ ಯೋಚನೆ ಮಾಡಬೇಕು? ಇವಾಗ 70 10 7 10s 70 ಪ್ಲಸ್ 35 105 ಅಲ್ವಾ ಬರೋದಂಗಾರೆ? 35 ಕೂಡ 7 ಅಲ್ಲಿ ಡಿವೈಡ್ ಆಗುತ್ತೆ. ಅಂದ್ರೆ 105 ಇಸ್ ದ ಫಸ್ಟ್ 3 ಡಿಜಿಟ್ ನಂಬರ್. 7 ಇಂದ ಡಿವೈಡ್ ಆಗೋ ಫಸ್ಟ್ 3 ಡಿಜಿಟ್ ನಂಬರ್ ಅದು ಯಾವ್ದಾಗಬೇಕು? 105 ಆಗಬೇಕು. ಬೇಕಾದ್ರೆ ನಿಮ್ಗೆ ಅದಷ್ಟು ಯೋಚನೆ ಮಾಡೋಕೆ ಡಿವೈಡ್ ಮಾಡಿ ನೋಡಿ. 100 / 7 ಮಾಡಿ ನೋಡಿ, ಬರಲ್ಲ, ಪಾಯಿಂಟ್ಸ್ ಅಲ್ಲಿ ಬರುತ್ತೆ. ಕರೆಕ್ಟಾಗಿ ಡಿವೈಡ್ ಆಗೋದು. ಸೊ ಹಂಗಾರೆ 105 ಇಸ್ ದ ಫಸ್ಟ್ ನಂಬರ್. ಹಂಗೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ನಂಬರ್ ಏನು? 112 ಹಂಗೆ ಹೋಗ್ತಾ ಇರುತ್ತೆ. ಇವಾಗ ನೋಡಿ, ಲಾಸ್ಟ್ 3 ಡಿಜಿಟ್ ನಂಬರ್ ಯಾವ್ದಪ್ಪ ಡಿವೈಡ್ ಆಗುತ್ತೆ 7 ಅಲ್ಲಿ? ಇಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಇದಕ್ಕೂ ಡಿವಿಸಿಬಿಲಿಟಿ ರೂಲ್ ಇದೆ. ಡಿವಿಸಿಬಿಲಿಟಿ ರೂಲ್ ಆಫ್ 7 ಇದೆ. ಬಟ್ ಅದು ಗ್ಯಾಪ್ ಇಟ್ಕೊಳ್ಳೋದಲ್ಲ ಇವಾಗ, ಲಾಸ್ಟ್ ಮೂಮೆಂಟ್ಗೆ ಬೇಡ. ಇವಾಗ 999 ಡಿವೈಡ್ ಮಾಡಿ ನೋಡಿ 7 ಅಲ್ಲಿ, ಇದು ಡಿವೈಡ್ ಆಗಲ್ಲ. ಸೊ ಮೋಸ್ಟ್ಲಿ ಲಾಸ್ಟ್ ನಂಬರ್ ಬರೋದೇ 994. ಅದು ಹೆಂಗೆ ನೀವು ಯೋಚನೆ ಮಾಡಿ 996 ಬರೆದು ನೋಡಿ, ಡಿವೈಡ್ ಮಾಡಿ 7 ಅಲ್ಲಿ. ಆಯ್ತಾ? ಎಲ್ಲ ಡಿವೈಡ್ ಮಾಡಿ ನೋಡಿ, ಎಕ್ಸಾಕ್ಟ್ಲಿ ಡಿವೈಡ್ ಆಗೋದು ಯಾವುದು ಅಂತ ನೋಡಿದ್ರೆ ಇಟ್ ವಿಲ್ ಬಿ 994 ಇಟ್ ಸೆಲ್ಫ್. ಆಯ್ತಾ? ಸೊ ಇದು ಅದರದ್ದು ಗ್ಯಾಪ್ ಏನು? ದಿಸ್ ಇಸ್ ದ ಫಸ್ಟ್ ನಂಬರ್ ಅಂಡ್ ದಿಸ್ ಇಸ್ ದ ಲಾಸ್ಟ್ ನಂಬರ್. ನೆಕ್ಸ್ಟ್ ಎವ್ರಿಥಿಂಗ್ ಇಸ್ ಸೇಮ್. ಎಲ್ಲ ಸೇಮ್. ಏನ್ ಕಂಡುಹಿಡಿಬೇಕು? ಮತ್ತೆ ಎನ್ ಕಂಡುಹಿಡಿಬೇಕು. ನೋಡಿ, ಇಲ್ಲಿ ನೀವು ತಪ್ಪು ಬರ್ಕೊಂಡ್ರು ಕೂಡ ನಿಮ್ಗೆ ಆನ್ಸರ್ ಅಲ್ಲಿ ಎನ್ನು ನೀವು ತಪ್ಪು ಬರ್ಬಿಟ್ರೆ ಆನ್ಸರ್ ಎನ್ ಬರೋದಿಲ್ಲ. ಎನ್ ಬರುತ್ತೆ, ಪಾಯಿಂಟ್ಸ್ ಅಲ್ಲಿ ಬರುತ್ತೆ. ಎನ್ ಬರುತ್ತೆ, ಎನ್ ಯಾವುದೋ ಒಂದು ರ್ಯಾಷನಲ್ ನಂಬರ್ಸ್ ಅಲ್ಲಿ ಬರುತ್ತೆ. 3/5 10/5 ಆ ಥರ ಬರಲೇಬಾರ್ದು. ಎನ್ ಯಾವತ್ತು ಇಟ್ ವಿಲ್ ಬಿ ಎ ಪಾಸಿಟಿವ್ ನ್ಯಾಚುರಲ್ ನಂಬರ್. ಓಕೆ, ಸೊ ಎನ್ ಯಾವತ್ತು ಪಾಸಿಟಿವ್ ನ್ಯಾಚುರಲ್ ನಂಬರ್ ಇರುತ್ತೆ. ಸೊ ಇಲ್ಲಿ ಮಿಸ್ಟೇಕ್ ಮಾಡಿದ್ರು ಕೂಡ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮಿಸ್ಟೇಕು. ಆಯ್ತಾ?
ಸೊ ಇವಾಗ ಇದು n 128 ಅಂತೆ. ದೇರ್ ಆರ್ 128 ನಂಬರ್ಸ್ ಬಿಟ್ವೀನ್ ದಿಸ್ ಬೋತ್ ವಿಚ್ ವಿಲ್ ಬಿ ಡಿವೈಡೆಡ್ ಫ್ರಮ್ 7. ಓಕೆ, ಸೊ ಇದನ್ನ ಮರಿಬೇಡಿ, ಈ ಪ್ರಾಬ್ಲಮ್ನ ಮರಿಬೇಡಿ. ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ಓಕೆ, ಹೌ ಮೆನಿ ಮಲ್ಟಿಪಲ್ಸ್ ಆಫ್ 4 ಲೈ ಬಿಟ್ವೀನ್ 10 and 250. 10 and 250 ಅಲ್ಲಿ ಎಷ್ಟು 4 ಇಂದ ಡಿವೈಡ್ ಆಗೋ ನಂಬರ್ಸ್ ಇದೆ ಅಂತ. 10 ರಿಂದ 250. ಇಲ್ಲಿ ಒಂದು ಮಿಸ್ಟೇಕ್ ಮಾಡೋ ಚಾನ್ಸಸ್ ಇದೆ, ಹೇಳ್ತೀನಿ ಯಾವುದು ಅಂತ. 4 ಇಂದ ಮಲ್ಟಿಪಲ್ ಡಿವಿಸಿಬಲ್ ಎರಡು ಒಂದೇ ಅಲ್ವಾ. ಸೊ ವಿಡಿಯೋ ನಾಟ್ ಕ್ಲಿಯರ್ ಅನ್ನೋರಿಗೆ ನೀವು ನಿಮ್ಮ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನಿಮ್ಮ ಕ್ವಾಲಿಟಿನ ಎನ್ಹಾನ್ಸ್ ಮಾಡಿ, 720p ಮಾಡಿ ಅಥವಾ ರೆಸೊಲ್ಯೂಷನ್ ಜಾಸ್ತಿ ಮಾಡಿ. 1 ಮಾರ್ಕ್ಸ್ ಒಂದು ವಿಡಿಯೋ ಆಗಲೇ ಮಾಡಿದ್ದೀನಿ ನಾನು. ಐ ಹ್ಯಾವ್ ಮೇಡ್ ಎ 1 hour ಲಾಂಗ್ ವಿಡಿಯೋ ಸಾಲ್ವಿಂಗ್ ಮೆನಿ ಪ್ರಾಬ್ಲಮ್ಸ್. ಓಕೆ, ಸೊ ಇವಾಗ 10 to 250 ಎಷ್ಟು ನಂಬರ್ಸ್ ಇದೆ ಇದ್ರ ಮಧ್ಯೆ? 4 ಇಂದ ಮಲ್ಟಿಪಲ್, 4 ಮಲ್ಟಿಪಲ್ 4 ಡಿವಿಸಿಬಲ್ ಎಲ್ಲ ಒಂದೇ ಅಲ್ವಾ. ಸೊ ಇವಾಗ ಏನ್ ತಪ್ಪು ಮಾಡ್ತೀವಿ ಗೊತ್ತಾ ನಾವು? 10 ಹೋಗಲ್ಲ, ಬಿಟ್ವೀನ್ ಕೇಳ್ತಾ ಇದ್ದಾರೆ, ಬಿಟ್ವೀನ್. ಸೊ ಫಸ್ಟ್ ನಂಬರ್ ಯಾವುದು? 12 ಫಸ್ಟ್ ನಂಬರು, ಆಮೇಲೆ 16 ಡಾಟ್ 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 250 ಹೋಗುತ್ತೆ 4 ಅಲ್ಲಿ. 250 ಹೋಗುತ್ತಾ 4 ಅಲ್ಲಿ? 250 4 ಅಲ್ಲಿ ಹೋಗಲ್ಲ ಆಯ್ತಾ. ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ 250 100 ಎಲ್ಲ 4 ಅಲ್ಲಿ ಹೋಗ್ಬೋದು ಅಂತ, ಹೋಗಲ್ಲ ಅದು. ಸೊ ಲಾಸ್ಟ್ ನಂಬರು 248 4 ಅಲ್ಲಿ ಹೋಗೋದು ಆಯ್ತಾ. ಸೊ ಹಂಗಾರೆ ಮತ್ತೆ ಇದು ಏನು ಇದು ಎ ಡಿ ಬಂದು ಕಾಮನ್ ಡಿಫರೆನ್ಸ್ 4 ಜಾಸ್ತಿ ಆಗ್ತಿದೆ, ನೀವು ಮಾಡ್ಕೊಂಡು ಹೋಗ್ಬೋದು, ಅಷ್ಟೇ ಸಿಂಪಲ್. ಇದು ಇಲ್ಲಿ ಬಿಟ್ವೀನ್ ಅಂತ ಕೊಟ್ರೆ ಯಾಕೆ ಇಟ್ಕೊಳ್ಳಿ, ಇದು ಕನ್ಸಿಡರ್ ಮಾಡಬಾರ್ದು. ಯು ಹ್ಯಾವ್ ಟು ಬಿಟ್ವೀನ್, ಇಟ್ ಮಸ್ಟ್ ಬಿ ಬಿಟ್ವೀನ್ ಇಟ್ ಸೆಲ್ಫ್. ಓಕೆ, ನೆಕ್ಸ್ಟ್ ಕ್ವಶನ್. ಇವಾಗ ಇದೇ ತರ ಸಮ್ ಅಲ್ಲಿ ಕೊಡ್ತಾನೆ, ಸಮ್ ಅಂತ ಕೊಡ್ತಾನೆ. ಫೈಂಡ್ ದ ಸಮ್. ನೋಡಿ ಇಲ್ಲೊಂದು ಕ್ವಶನ್ ಇದೆ, ಫೈಂಡ್ ದ ಸಮ್ ಆಫ್ ಆಡ್ ನಂಬರ್ಸ್ ಆಯ್ತಾ. ಫೈಂಡ್ ದ ಸಮ್ ಆಫ್ ಆಡ್ ನಂಬರ್ಸ್ ಬಿಟ್ವೀನ್ 0 and 50. 0 and 50 ಆಡ್ ನಂಬರ್ಸ್ ಬಿಟ್ವೀನ್ 0 and 50. ಈ ಪ್ರಾಬ್ಲಮ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಈ ತರ ಸಮ್ ಪ್ರಾಬ್ಲಮ್ ಕೊಡ್ಬೋದು, ಯಾಕಂದ್ರೆ ಸಮ್ ಪ್ರಾಬ್ಲಮ್ ಕೊಟ್ರೆ ನೀವು ಏನ್ ಫಾರ್ಮುಲಾನ ಯೂಸ್ ಮಾಡಬೇಕು, SN ಫಾರ್ಮುಲಾನ ಯೂಸ್ ಮಾಡಬೇಕು. ಅದಕ್ಕೆ ನೀವು ಈ ಪ್ರಾಬ್ಲಮ್ಸ್ ಕೊಡ್ತಾರೆ. ನೋಡಿ ಕ್ವಶನ್ ಮತ್ತೆ ಓದ್ತೀನಿ. ಫೈಂಡ್ ದ ಸಮ್ ಆಫ್ ಆಡ್ ನಂಬರ್ಸ್, ಫೈಂಡ್ ದ ಸಮ್ ಆಫ್ ಆಡ್ ನಂಬರ್ಸ್ ಬಿಟ್ವೀನ್ 0 and 50. ಬಿಟ್ವೀನ್ 0 and 50 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಆಡ್ ನಂಬರು 1 ಇಂದ ಶುರು ಆಗುತ್ತೆ, 3 ಡಾಟ್ 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 ಲಾಸ್ಟ್ ನಂಬರು 49. ಅರ್ಥ ಆಗ್ತದೆ ಏನ್ ಹೇಳ್ತೀನಿ ಅಂತ? ಸೊ 1 3 ಬಿಟ್ವೀನ್ 0 and 50. ಸೊ 1 ಇಂದ ಸ್ಟಾರ್ಟ್ ಆಗಿ 49ಗೆ ಎಂಡ್ ಆಗುತ್ತೆ, ಕರೆಕ್ಟಾ? ಸೊ ಈಗ ನಾವು ವಿ ಹ್ಯಾವ್ ಟು ಫೈಂಡ್ ಹೌ ಮೆನಿ ಇದೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ. ಇವಾಗ ನಾವು ಏನ್ ಫಾರ್ಮುಲಾ ಯೂಸ್ ಮಾಡ್ತೀವಿ? SN ಫಾರ್ಮುಲಾ ಇದು ಯೂಸ್ ಮಾಡ್ತೀವಾ? n/2 a ಪ್ಲಸ್ n. ಇದು ಈಸಿ ಯೂಸ್ ಮಾಡಕ್ಕೆ, ಯಾಕಂದ್ರೆ ಫಸ್ಟ್ ಇದೆ ಲಾಸ್ಟ್ ಇದೆ. ಈ ಫಾರ್ಮುಲಾ ಯೂಸ್ ಮಾಡೋದು ಗೊತ್ತಲ್ವ ನಿಮ್ಗೆ? ಫಸ್ಟ್ ಟರ್ಮು ಇದೆ, ಲಾಸ್ಟ್ ಟರ್ಮು ಇದೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ಮು? n ಗೊತ್ತಿಲ್ಲ, ಇಲ್ಲಿ ಎಷ್ಟು ನಂಬರ್ಸ್ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡಬೇಕು? ಯು ಹ್ಯಾವ್ ಟು ಯೂಸ್ an ಫಾರ್ಮುಲಾ. ವಿತೌಟ್ ಯೂಸಿಂಗ್ an ಫಾರ್ಮುಲಾ ಯು ಕಾಂಟ್ ಸಾಲ್ವ್ ದಿಸ್ SN ಅಂದ್ರೆ ಸಮ್ಮು, ಆಡ್ ಮಾಡೋದು, ಎಲ್ಲ ಆಡ್ ಮಾಡೋದು, ಅದು ಸಮ್ ಅಂದ್ರೆ ಆಯ್ತಾ. ಸೊ ಈಗ ದೇರ್ ಆಸ್ಕಿಂಗ್ ದ ಸಮ್ ಆಫ್ ನಂಬರ್ಸ್ ಬಿಟ್ವೀನ್ 1 and 0 and 50 ವಿಚ್ ಇಸ್ ಆಡ್ ನಂಬರ್ಸ್ ಸಮ್, ಆಡ್ ನಂಬರ್ಸ್ ಸಮ್. ಸೊ ಹಂಗಾರೆ ಹಿಂಗೆ ಈ ತರ ಇರುತ್ತೆ 1 49. ಸೊ ಇವಾಗ ಇಲ್ಲಿ 1 ಇದೆ, 49 ಇದೆ, n ಗೊತ್ತಿಲ್ಲ. n ಹೆಂಗ್ ಕಂಡುಹಿಡಿಯೋದು? ಸೇಮ್ ಒಂದು ಸ್ಟೆಪ್ ಹಿಂದೆ. ಏನು? n is equal to a plus n minus 1 d. ಇಲ್ಲಿ n ಕಂಡುಹಿಡಿಬೋದಾ? ನೋಡಿ, n ಬಂದು 49 ಇದೆ, a ಬಂದು 1 ಇದೆ, n ಗೊತ್ತಿಲ್ಲ, d ಬಂದು 2 ಜಾಸ್ತಿ ಆಗ್ತಾ ಇದೆ. ಸೊ 49 minus 1 2n minus 2. ಸೊ 48 is equal to 2 plus 2 ಇಲ್ಲಿ ಬರುತ್ತೆ. ಸೊ n 2n is equal to 50. ಸೊ n is equal to 25. ಅಂದ್ರೆ ಇಲ್ಲಿ 25 ನಂಬರ್ ಇದೆ, 25 ನಂಬರ್ ಆಡ್ ನಂಬರ್ಸ್ ಇದೆ. ಇವಾಗ n ತಗೊಂಡೋಗ್ಬಿಟ್ಟು ಇಲ್ಲಿ ಹಾಕಿ, ಅಷ್ಟೇ ಮುಗೀತು. ಈ ಪ್ರಾಬ್ಲಮ್ಸ್ 3 ಮಾರ್ಕ್ಸ್ ಯೋಗ್ಯತೆ ಇದೆ, 3 ಮಾರ್ಕ್ಸ್ ಕೊಡುವಂತ ವೆಯ್ಟೇಜ್ ಇದೆ. ಅದಕ್ಕೆ ಈ ತರ ಪ್ರಾಬ್ಲಮ್ ಕೊಡ್ಬೋದು. ಅದಕ್ಕೆ ನಾನು ಇದರಲ್ಲೂ ಕೂಡ ಮೆನ್ಷನ್ ಮಾಡಿ, ಪಾಸಿಂಗ್ ಪ್ಯಾಕೆಟ್ ಚೆಕ್ ಲಿಸ್ಟ್ ಅಲ್ಲಿ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಈ ತರ ಪ್ರಾಬ್ಲಮ್ಸ್ನ. ಸೊ ನೋಡಿ, AP ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಕೆಲವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಕೆಲವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಐಡಿಯಾ ಇಂಪಾರ್ಟೆಂಟ್. ನೀವು AP ನ ಮೋಸ್ಟ್ಲಿ ನಿಮಗೆ, ನೀವು ಸುಮ್ಮನೆ ಫಾರ್ಮುಲಾ ಬಯಾಟ್ ಮಾಡೋದು ನೀವು ಮಾಡೋಕ್ಕಾಗಲ್ಲ. AP ನ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಿತ್ ದ ಕಾನ್ಸೆಪ್ಟ್ಸ್. ಏನಂದ್ರೆ ಏನು, ಏನಂದ್ರೆ ಲಾಸ್ಟ್ ಟರ್ಮು, A ಅಂದ್ರೆ ಫಸ್ಟ್ ಟರ್ಮು, D ಅಂದ್ರೆ ಕಾಮನ್ ಡಿಫ್ರೆನ್ಸು, SN ಅಂದ್ರೆ ಸಮ್ಮು, ಆಡ್ ಮಾಡ್ಕೊಂಡು ಹೋದಾಗ ಜಾಗದವರೆಗೂ. ಇವಾಗ ಫಾರ್ ಎಕ್ಸಾಂಪಲ್ ಹಿಂಗ್ ಓದಿದೆಪ್ಪ 1,3,5 ಅಂತ ಇದೆ. ಯಾರು S3 ಅಂತ ಕೇಳಿದ್ರೆ ಏನ್ ಅರ್ಥ? S3 ಅಂದ್ರೆ ಅರ್ಥ ಏನು ಅಂದ್ರೆ ಇದೆಲ್ಲಾನ ಆಡ್ ಮಾಡಬೇಕು, 1 + 3 + 5 ಅಲ್ವಾ. ಸೊ ಅದೇ ಸಮ್ ಅಂದ್ರೆ S3 ಅಂದ್ರೆ 3 ಟರ್ಮ್ವರೆಗೂ ಎಲ್ಲವನ್ನು ಆಡ್ ಮಾಡಬೇಕು, ಅದೇ ಸಮ್ ಅಂದ್ರೆ ಆಯ್ತಾ. ಈ ತರದ್ದು ನೀವು ಮೀನಿಂಗ್ ಗೊತ್ತಿದ್ರೆ, ಕಾನ್ಸೆಪ್ಟ್ ಗೊತ್ತಿದ್ರೆ, ನಿಮ್ಗೆ ಏನಾದ್ರೂ ಟ್ರೈ ಮಾಡ್ಬೋದು.
ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್, ಇಲ್ಲಿ ನಿಮಗೆ ಐಡಿಯಾ ಬೇಕು, ಅದಕ್ಕೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಐಡಿಯಾ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೋಡಿ. ದೇರ್ ಆರ್ 5 ಟರ್ಮ್ಸ್ ಇನ್ ಅನ್ ಎ ಪಿ. ಈ ಥರ ಕೊಟ್ಟ ತಕ್ಷಣನೇ ದೇರ್ ಆರ್ 5 ಟರ್ಮ್ಸ್ ಇನ್ ದ ಎ ಪಿ ಅಂತ ಕೊಟ್ಟ ತಕ್ಷಣನೇ 5 ಟರ್ಮ್ಸ್ ಹೆಂಗೆ ಬರ್ಕೊಳ್ತೀರಾ ನೀವು? ಬರ್ತೀನಿ, ಫುಲ್ ಕ್ವಶನ್ ಓದ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ದೇರ್ ಆರ್ 5 ಟರ್ಮ್ಸ್ ಇನ್ ಅನ್ ಎ ಪಿ, ದ ಸಮ್ ಆಫ್ ದೀಸ್ ಟರ್ಮ್ಸ್ ಇಸ್ 55. ಸಮ್ ಆಫ್ ದೀಸ್ ಟರ್ಮ್ಸ್ ಇಸ್ 55 ಅಂತ. ದೇರ್ ಆರ್ 5 ಟರ್ಮ್ಸ್ ಇನ್ ಅನ್ ಎ ಪಿ, ಆಯ್ತಾ? ದೇರ್ ಆರ್ 5 ಟರ್ಮ್ಸ್, ಸಮ್ ಆಫ್ ದಿಸ್, ಇದೆಲ್ಲ ಟರ್ಮ್ಸ್ನ ಆ್ಯಡ್ ಮಾಡಿದ್ರೆ, ಅದೆಲ್ಲ ಟರ್ಮ್ಸ್ನ ಆ್ಯಡ್ ಮಾಡಿದ್ರೆ 55 ಬರುತ್ತಂತೆ. ಇಲ್ಲಿ ನೀವು ತಲೆ ಓಡಿಸ್ಬೇಕು. ಹೆಂಗೆ ತಲೆ ಓಡಿಸೋದು, ಆಯ್ತಾ? ಇವಾಗ ಹೆಂಗೆ ಬರ್ಕೊಳ್ತೀರಾ? ತುಂಬ ಜನ ಏನು ಮಾಡ್ತೀವಿ ಗೊತ್ತಾ, 5 ಟರ್ಮ್ಸ್ ಇದೆ ಅಂದ ತಕ್ಷಣ ಎ ಪ್ಲಸ್ ಡಿ, ಎ ಪ್ಲಸ್ 2d, ನೆಕ್ಸ್ಟ್ ಎ ಪ್ಲಸ್ 3d, 1 2 3 4 ಆ್ಯಂಡ್ ಎ ಪ್ಲಸ್ 4d ಇಸ್ ಈಕ್ವಲ್ ಟು 55 ಅಂತ ಬರೀತೀರಾ. ಕರೆಕ್ಟಾ? ನೋಡಿ ಮತ್ತೊಂದ್ಸತಿ ಹೇಳ್ತೀನಿ. ದೇರ್ ಆರ್ 5 ಟರ್ಮ್ಸ್ ಇನ್ ಎನ್ ಎ ಪಿ, ದ ಸಮ್ ಆಫ್ ದೀಸ್ ಟರ್ಮ್ಸ್ ಇಸ್ 55. ನೀವೇನ್ ಮಾಡ್ತೀರಾ? ಫಸ್ಟ್ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಎ ಪ್ಲಸ್ 55 ಬರೀತೀರಾ. ಇದು ತಪ್ಪು. ಇದು ನೀವು ಮಾಡಿದ್ರೆ ಬರುತ್ತೆ ಆನ್ಸರು, ತುಂಬ ಉದ್ದ ಆಗುತ್ತೆ, ಆಯ್ತಾ? ಸೊ ಅದಕ್ಕೆ ನೀವು ವೆರಿ ಸಿಂಪಲ್, ಇದನ್ನ ಬಳಸಬಾರ್ದು. ಏನು ಬಳಸ್ಬೇಕು? ಚೆನ್ನಾಗಿ ಗ್ಯಾಪ್ ಇಟ್ಕೊಳ್ಳಿ, ಇಲ್ಲಿ ಚೆನ್ನಾಗಿ ಗ್ಯಾಪ್ ಇಟ್ಕೊಳ್ಳಿ, ಆಯ್ತಾ? ನೀವು ಹೆಂಗೆ ಯೂಸ್ ಮಾಡಬೇಕು? ಹಿಂದೆಯಿಂದ ಬರಬೇಕು. ಹೆಂಗೆ? ಎ, ಆಯ್ತಾ? ಇಲ್ಲಿ ಎ ಪ್ಲಸ್ ಡಿನಾ, ಈ ಕಡೆ ಎ ಪ್ಲಸ್ 2d ಇರಲಿ, ಹಿಂದೆ ಬನ್ನಿ. ಇಲ್ಲಿ ಹಿಂದೆ ಏನಿರುತ್ತೆ? ಎ ಮೈನಸ್ ಡಿ ಇರುತ್ತೆ. ಇಲ್ಲಿ ಹಿಂದೆ ಏನಿರುತ್ತೆ? ಎ ಪ್ಲಸ್ ಎ ಮೈನಸ್ 2d ಇರುತ್ತೆ. ನೋಡಿ ಮತ್ತೊಂದ್ಸತಿ ಹೇಳ್ತೀನಿ ಹೆಂಗ್ ಮಾಡ್ಬೇಕು. ಇಲ್ಲಿ ಈ ತರ ನೀವೆಲ್ಲಾನು ಎ ಇಂದ ಸ್ಟಾರ್ಟ್ ಮಾಡಿಬಿಟ್ರೆ ನೀವು ಕಾಂಪ್ಲಿಕೇಟೆಡ್ ಆಗುತ್ತೆ. ಅದಕ್ಕೆ ಏನ್ ಮಾಡಬೇಕು? ಎ ಬರ್ಕೊಳ್ಳಿ, ಎ ಆದ್ಮೇಲೆ ನೆಕ್ಸ್ಟ್ ಎ ಪ್ಲಸ್ ಡಿ, ಎ ಪ್ಲಸ್ 2d ಅದ್ರ ಹಿಂದೆ ಏನಿರುತ್ತೆ? ಎ ಮೈನಸ್ ಡಿ, ಎ ಮೈನಸ್ 2d. ಅರ್ಥ ಆಗ್ತದೆ ಏನು ಹೇಳ್ತೀನಿ ಅಂತ? ಇವಾಗ ಏನಾಗುತ್ತೆ ಹಿಂಗ್ ಮಾಡಿದಾಗ? ಇವಾಗ ನೋಡಿ ನಿಮ್ ಕೆಲಸ ತುಂಬಾ ಸಿಂಪಲ್ ಆಗೋಗ್ಬಿಡುತ್ತೆ. ಎಷ್ಟು ಎ ಇದೆ? 1 2 3 4 5 ಎ. ಇವಾಗ ನೋಡಿ ಒಂದು ಡಿ ಇಲ್ಲಿದೆ, ಇನ್ನೊಂದು ಡಿ ಇಲ್ಲಿದೆ, ಎರಡು ಆಪೋಸಿಟ್ ಸೈನ್ ಅಲ್ಲಿ ಇದೆ. ಆಪೋಸಿಟ್ ಸೈನ್ ಇದ್ರೆ ಕ್ಯಾನ್ಸಲ್ ಮಾಡ್ಬೋದಾ? ಸೊ ಕ್ಯಾನ್ಸಲ್ ಆಗೋಯ್ತು. ನೆಕ್ಸ್ಟ್ ಇಲ್ಲೊಂದು ಮೈನಸ್ 2d ಇದೆ, ಇಲ್ಲೊಂದು ಪ್ಲಸ್ 2d ಇದೆ, ಕ್ಯಾನ್ಸಲ್ ಆಗುತ್ತೆ, ಆಯ್ತಾ? ನೆಕ್ಸ್ಟ್ ಇನ್ನೇನು ಇಲ್ವೇ ಇಲ್ಲ. ಸೊ 5a is equal to 55. ಸೊ a is equal to 55/5 which is 11. ನೋಡಿ ಎ ಸಿಕ್ಬಿಡ್ತು, ತುಂಬಾ ಸಿಂಪಲ್ ಆಗಿ ಎ ಸಿಕ್ಬಿಡ್ತು. ಇಲ್ಲ ಅಂದ್ರೆ ನೀವು ಯು ಆರ್ ಗೋಯಿಂಗ್ ಟು ಮೇಕ್ ಯುವರ್ ಸೆಲ್ಫ್ ಎ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್. ಯಾವಾಗ ಈ ತರ ಮಾಡ್ಬೋದು? ಆಡ್ ನಂಬರ್ಸ್ ಕೊಟ್ರೆ, ಆಡ್, ಈವನ್ ಕೊಟ್ರೆ ಮಾಡೋಕ್ಕಾಗಲ್ಲ, ಅದಕ್ಕೆ ಬೇರೆ ಬರ್ತೀನಿ ನಾನು. ಈವನ್ ಕೊಟ್ರೆ ಮಾಡೋಕ್ಕಾಗಲ್ಲ, ನಾನು ಬೇರೆ ಬರ್ತೀನಿ. ನೋಡಿ ಇಲ್ಲಿ ದೇರ್ ಆರ್ 5 ಟರ್ಮ್ಸ್. 5 ಅಂದ್ರೆ ಆಡ್ ನಂಬರ್ಸ್ ಅಲ್ವಾ? ಅವಾಗ ನೀವು ಆ ಕಡೆ ಈ ಕಡೆ ಮಾಡಿ 7 ಟರ್ಮ್ಸ್ ಅಂತ ಕೊಟ್ರೆ ಏನ್ ಮಾಡ್ತೀರಾ? 7 ಟರ್ಮ್ಸ್ ಅಂತ ಕೊಟ್ರೆ ಎ ಬರೀತೀರಾ, ಎ ಪ್ಲಸ್ ಸಮ್ ಆಫ್ 7 ಟರ್ಮ್ಸ್ ಅಂತ ಕೊಟ್ಟಾಗ ಮಾತ್ರ ಈ ತರ ಸಮ್ಮೆ ಕೊಡೋದು. ಸೊ ಎ ಪ್ಲಸ್ ಡಿ, ಆಯ್ತಾ? ಎ ಪ್ಲಸ್ 2d ಪ್ಲಸ್ ಎ ಪ್ಲಸ್ 3d. ಈ ಕಡೆ ಏನು? ಈ ಕಡೆ ಎ ಮೈನಸ್ ಡಿ, ಎ ಮೈನಸ್ 2d, ಎ ಮೈನಸ್ 3d. ಅರ್ಥ ಆಗ್ತಿದ್ಯಾ? ಯಾವಾಗ ಆಡ್ ನಂಬರ್ ಕೊಟ್ರೆ, ಆಡ್ ನಂಬರ್ಸ್ ಇದ್ರೆ ಮಧ್ಯದ ಎ ಇಟ್ಕೊಂಡು ಆ ಕಡೆ ಅಡಿಷನ್, ಈ ಕಡೆ ಸಪ್ರಾಕ್ಷನ್, ಒಟ್ಟಿನಲ್ಲಿ 7 ಟರ್ಮ್ಸ್ ಇಡಬೇಕು. 7 ಈ ಆಡ್ ಇದ್ದಾಗ ವೆರಿ ಸಿಂಪಲ್. ಅರ್ಥ ಆಯ್ತಾ ಎಲ್ಲರಿಗೂ? ಅರ್ಥ ಆದ ಎಸ್ ಅಂತ ಹಾಕಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನಾನು ಹೇಳಿದ್ದು. ಅರ್ಥ ಆಯ್ತಾ? ಇದು ಏನು ಹೇಳಿದೆ ಅಂತ ಎಲ್ಲರಿಗೂ? ಏನಾದ್ರು ಕನ್ಫ್ಯೂಷನ್ ಇದ್ರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ಇಲ್ಲೇ ತಪ್ಪು ಮಾಡ್ತೀವಿ ನಾವು, ಲಾಂಗ್ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಸ್ಟೆಪ್ನ. ಈ ಪ್ರಾಬ್ಲಮ್ ಅರ್ಥ ಆಯ್ತಾ ಹೆಂಗ್ ಬರ್ಕೊಬೇಕು ಅಂತ? ಓಕೆ, ಅರ್ಥ ಆಯ್ತಾ? ನೋ, ಒಬ್ರು ನೋ, 2 ನೋ. ಓಕೆ, ಎಸ್ ಒನ್ಸ್ ಮೋರ್ ಟೈಮ್. ಓಕೆ, ಒನ್ ಮೋರ್ ಟೈಮ್. ಲಾಸ್ಟ್ ನೋಡಿ, ಇದು ಇನ್ನು ತುಂಬಾ ದೊಡ್ಡದಿದೆ ಪ್ರಾಬ್ಲಮ್, ಬಟ್ ನಾನು ಈ ಈಕ್ವೇಷನ್ ನೋಡಿ. ದೇರ್ ಆರ್ 5 ಟರ್ಮ್ಸ್ ಇನ್ ಎನ್ ಎ ಪಿ. ದೇರ್ ಆರ್ 5 ಟರ್ಮ್ಸ್. ದ ಸಮ್ ಆಫ್ ದೀಸ್ ಟರ್ಮ್ಸ್. ಸಮ್ ಅಂದ್ರೆ ಏನು? ಸಮ್ ಅಂದ್ರೆ ಇದನ್ನೆಲ್ಲ ಆಡ್ ಮಾಡಬೇಕು ಅಂತ. ಸೊ ಸಮ್ ಆಫ್ ದೀಸ್ ಟರ್ಮ್ಸ್ ಇಸ್ 55. ಓಕೆ, ಸೊ ಮತ್ತೊಂದ್ಸತಿ ಜಸ್ಟ್ ಇದು ಇಂಪಾರ್ಟೆಂಟು, ನಿಮ್ಗೆ ಅರ್ಥ ಆಗಿರೋರು ಮತ್ತೆ ನೋಡಿ, ಯಾಕಂದ್ರೆ ಈ ಮಿಸ್ಟೇಕ್ನ ಮಾಡ್ತಾರೆ. ಅದಕ್ಕೆ ಗಾನ್ ಟು ವ್ಯಾಲ್ಯೂಯೇಷನ್ ಸೆವರಲ್ ಟೈಮ್ಸ್. ಐ ನೋ ದಟ್ ಮಿಸ್ಟೇಕ್ ದಟ್ ಯು ಡೂ. ದೇರ್ ಆರ್ 5 ಟರ್ಮ್ಸ್ ಇನ್ ಎ ಪಿ. 5 ಟರ್ಮ್ ಇದೆ ಅಂಡ್ ದ ಸಮ್ ಆಫ್ ದೀಸ್ ಟರ್ಮ್ಸ್ ಇಸ್ 55. ಸೊ ಏನು? ಸಮ್ ಆಫ್ ದೀಸ್ ಟರ್ಮ್ಸ್ ಅಂದ್ರೆ ಎಷ್ಟು? 5 ಟರ್ಮ್ದು 55, ಆಯ್ತಾ? ಸೊ ಇವಾಗ ಏನ್ ಮಾಡ್ತೀರಾ ನೀವು? ಇವಾಗ ನಾವು ಇದನ್ನ ಹೆಂಗ್ ಬರ್ಕೊಬೇಕು? ನೀವು ಕ್ಲಾಸಸ್ಗಳನ್ನ ಮಾಡಿದ್ದು ಹೆಂಗೆ, ನೀವು ಪ್ರಾಕ್ಟೀಸ್ ಮಾಡಿದಾಗ ಹೆಂಗ್ ಮಾಡಿರ್ತೀರಾ, ಆಯ್ತಾ? ಏನ್ ಮಾಡ್ತೀರಾ ಅಂದ್ರೆ ಫಸ್ಟ್ ಟರ್ಮ್ ಎ, ಫಸ್ಟ್ ಟರ್ಮ್ ಅಂದ್ರೆ a1 ಅಲ್ವಾ? ಸೆಕೆಂಡ್ ಟರ್ಮ್ ಅಂದ್ರೆ a ಪ್ಲಸ್ ಡಿ. ಇದು ಹೆಂಗ್ ಬಂತು ಗೊತ್ತಾ? a ಪ್ಲಸ್ ಡಿ, a ಪ್ಲಸ್ n-1 ಡಿ ಇಂದಾನೆ ಸೆಕೆಂಡ್ ಟರ್ಮ್ ಅಂದ್ರೆ ಏನಾಗುತ್ತೆ? 2 - 1 1 ಬರುತ್ತೆ. ಥರ್ಡ್ ಟರ್ಮ್ ಅಂದ್ರೆ 3 ಆಗ್ತೀರಾ, ಅವಾಗ ಏನ್ ಬರುತ್ತೆ? a ಪ್ಲಸ್ 2d ಬರುತ್ತೆ. ಫೋರ್ತ್ ಟರ್ಮ್ ಅಂದ್ರೆ a ಪ್ಲಸ್ 3d ಬರುತ್ತೆ. ಫಿಫ್ತ್ ಟರ್ಮ್ ಅಂದ್ರೆ a ಪ್ಲಸ್ 4d ಬರುತ್ತೆ. ಇದ್ರದ್ದೆಲ್ಲ ಆಡ್ ಮಾಡಕ್ ಕೇಳಿದ್ದಾರೆ, ಇದೆಲ್ಲಾನು ಆಡ್ ಮಾಡಕ್ ಕೇಳಿದ್ದಾರೆ, ಆಯ್ತಾ? ಆದ್ರೆ ಇಲ್ಲಿ ಹಿಂಗ್ ಮಾಡಿದ್ರೆ ಈಸ್ ಈಕ್ವಲ್ ಟು 55 ಬರೀತೀರ ಅನ್ಕೊಳ್ಳಿ.
ಇಸ್ ಈಕ್ವಲ್ ಟು 55 ಬರೆದ್ರೆ ನೋಡಿ ಏನು ಆನ್ಸರ್ ಬರುತ್ತೆ ಗೊತ್ತಾ? 5a ಇದೆ ಪ್ಲಸ್ 1d 3d 6d 10d ಇಸ್ ಈಕ್ವಲ್ ಟು 55. ಅದನ್ನ ನೀವು ಮಾಡಿದ್ರೆ ಇನ್ನು ಸಿಂಪ್ಲಿಫೈ ಮಾಡಿದ್ರೆ 5 ಕಾಮನ್ ತೆಗೆದ್ರೆ ನಿಮಗೆ ಇದು 11 ಬರುತ್ತೆ. ನೋಡಿ ಇಲ್ಲಿ ಸಿಗಾಕೊಳ್ತೀರಾ, ಏನು ಸಿಗಾಕೊಳ್ತೀರಾ ಅಂದ್ರೆ ಎ ಮತ್ತೆ ಡಿ ಎರಡು ಅನ್ನೋನ್ ಆಗ್ಬಿಡುತ್ತೆ. ಎ ಮತ್ತೆ ಡಿ ಎರಡು ಅನ್ನೋನ್ ಆಗ್ಬಿಡುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ ನೋಡಿ ದ ಫೋರ್ತ್ ಟರ್ಮ್, ನೆಕ್ಸ್ಟ್ ಇದು ಫಸ್ಟ್ ಭಾಗ, ನೆಕ್ಸ್ಟ್ ಭಾಗ ಈ ಕ್ವಶನ್. ದ ಫೋರ್ತ್ ಟರ್ಮ್ ಈಸ್ 5 ಮೋರ್ ದೆನ್, ದ ಫೋರ್ತ್ ಟರ್ಮ್ ಈಸ್ 5 ಮೋರ್ ದೆನ್, 5 ಮೋರ್ ದೆನ್, ಮೋರ್ ಅಂದ್ರೆ ಗ್ಯಾಪ್ ನ ಇಟ್ಕೊಳ್ಳಿ, ಮೋರ್ ಅಂದ್ರೆ ಅಡಿಷನ್, ಟೈಮ್ಸ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಮೋರ್ ಅಂದ್ರೆ ಅಡಿಷನ್, ಟೈಮ್ಸ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಓಕೆ, ಸೊ ನೋಡಿ ಆ ಪಾಸಿಂಗ್ ಪ್ಯಾಕೇಜ್ ನೋಡಿದ್ರೆ ಡೆಫಿನೆಟ್ಲಿ 50 ಮಾರ್ಕ್ಸ್. ನಾನು ಪಾಸಿಂಗ್ ಪ್ಯಾಕೇಜ್ ಯಾರು ಫಾಲೋ ಮಾಡಿದ್ದೀರಾ ಚೆಕ್ ಲಿಸ್ಟ್ 40 ಮೇಲೆ ನೋ ಡೌಟ್. ನಾಳೆ ಬಂದು ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಸರ್ ನಿಮ್ಮ ಪಾಸಿಂಗ್ ಪ್ಯಾಕೇಜ್ ಇದಷ್ಟು ಬಂದಿತ್ತು ಅಂತ ಡೆಫಿನೆಟ್ಲಿ ಹಾಕ್ತೀರಾ. ಓಕೆ, ಸೊ ಇವಾಗ ದ ಫೋರ್ತ್ ಟರ್ಮ್ ಈಸ್ 5 ಮೋರ್ ದೆನ್ ಸಮ್ ಆಫ್ ಫಸ್ಟ್ 2 ಟರ್ಮ್ಸ್, ಸಮ್ ಆಫ್ ಫಸ್ಟ್ 2 ಟರ್ಮ್ಸ್. ಇದು ಈಕ್ವೇಶನ್. ಇವಾಗ ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? a ಪ್ಲಸ್ 3d is equal to 5. S2 ಅಂದ್ರೆ a plus d ನಾ, a ಪ್ಲಸ್ ಫಸ್ಟ್ ಟರ್ಮು ಅದು ನೆಕ್ಸ್ಟ್ ಟರ್ಮ್ ಆಡ್. ಇವಾಗ ಏನಾಗುತ್ತೆ? ಇಲ್ಲೊಂದು ಈಕ್ವೇಶನ್ ಬರುತ್ತೆ, ಇಲ್ಲೊಂದು ಈಕ್ವೇಶನ್ ಬರುತ್ತೆ. ಮಾಡ್ಬೋದು, ತಪ್ಪಾಗಲ್ಲ. 2 ಈಕ್ವೇಶನ್ ಬರುತ್ತೆ, ಆಮೇಲೆ ಎಲಿಮಿನೇಷನ್ ಮಾಡ್ಬೋದು. ಬಟ್ ನಾನು ಇನ್ನು ಸಿಂಪಲ್ ಮಾಡ್ತೀನಿ ನಿಮ್ಮ ಕೆಲಸನ, ಆಯ್ತಾ? ಸೊ ಅದಕ್ಕೆ ನೀವು ಹಿಂಗೆ ಮಾಡೋ ಬದಲು ಇಲ್ಲೇನು ಮಾಡಬೇಕು? ಈ ಜಾಗದಲ್ಲಿ ಆಯ್ತಾ ಬಿಗಿನಿಂಗ್ ಅಲ್ಲೇ ನೀವು a ಮೈನಸ್ ಡಿ ಹಾಕಬೇಕು ಅಂತ ನಾನು ಹೇಳ್ತಾ ಇರೋದು. ಏನು? ಇಲ್ಲೇ ನೀವು a 5 ಟರ್ಮ್ಸ್ ಅಂದಾಗ a ಪ್ಲಸ್ ಡಿ a ಪ್ಲಸ್ 2d ಅಂತ ಬರ್ಕೊಂಡು ಹಿಂದಕ್ಕೆ ಬನ್ನಿ. ಹಿಂದಕ್ಕೆ ಅಂದ್ರೆ a ಮೈನಸ್ ಡಿ ಮತ್ತೆ a ಮೈನಸ್ 2d. ಇವಾಗ ಏನಾಗುತ್ತೆ? ಇದು ಸಮ್ ಆಫ್ ದಿಸ್ ಇಸ್ ಈಕ್ವಲ್ ಟು 55. ಸಮ್ ಆಫ್ ದಿಸ್ ಇಸ್ ಈಕ್ವಲ್ ಟು 55. ಇವಾಗ ನೋಡಿ ಈಸಿಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. 2d ಕ್ಯಾನ್ಸಲ್, dd ಕ್ಯಾನ್ಸಲ್, ಉಳ್ಕೊಳ್ಳೋದು 5a is equal to 55. So a is equal to 50 by 5 which is 11. ಇವಾಗ ನೋಡಿ, ಇವಾಗ a ಸಿಕ್ಬಿಡ್ತಾ? ನೆಕ್ಸ್ಟ್ ಈಕ್ವೇಶನ್ ನಾನು ಆಗ್ಲೇ ಬರ್ದಿದ್ದೀನಿ. ಇದನ್ನ ಬಿಟ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ 2 ಇದೆ. ಸೊ ಆ ಕಡೆ ಎಲ್ಲ ಆ ಕಡೆ ಕಳಿಸ್ಬಿಟ್ರೆ 5, ಇದು ಒಂದೇ ಬಂದ್ರೆ ಒಂದೇ ಕ್ಯಾನ್ಸಲ್ ಆಗುತ್ತೆ, ಆ ಕಡೆ ಈ ಕಡೆ ಕ್ಯಾನ್ಸಲ್ ಆಗುತ್ತೆ. ಸೊ ಪ್ಲಸ್ a, ಸೊ ಮೈನಸ್ 2d. ಇವಾಗ ನೋಡಿ ವೆರಿ ಸಿಂಪಲ್, 0 is equal to 5 ಪ್ಲಸ್ a ಬಂದು 11 2d. ಸೊ ಈ ಕಡೆ ಬರುತ್ತೆ 2d is equal to 16. ಸೊ d is equal to 8. ಸೊ ನನಗೆ ಬೇಗ ಮುಗಿಸ್ಬಿಟ್ಟೆ. ಇಲ್ಲಾಂದ್ರೆ ಏನಾಗುತ್ತೆ, ನಿಮಗೆ ಬೇಗ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನೀವು 2 ಈಕ್ವೇಶನ್ ಸಿಗುತ್ತೆ, ಇಲ್ಲೊಂದು ಈಕ್ವೇಶನ್ ಎಲಿಮಿನೇಷನ್ ಮಾಡಬೇಕು, ಟೈಮ್ ತಿನ್ನುತ್ತೆ, ಆಯ್ತಾ? ಸೊ ಅಲ್ಲಿ ನೀವು ಈ ಮೆಥಡ್ ನ ಬಳಸ್ಕೊಳ್ಳಿ ಅಂತ ಹೇಳ್ತೀವಿ. ಯಾವಾಗ ಬಳಸ್ಕೊಳ್ತೀರಾ ಇದನ್ನ? ಸಮ್ ಆಫ್ ಈವನ್ ನಂಬರ್ಸ್, ಸಮ್ ಆಫ್ ಆಡ್ ನಂಬರ್ಸ್ ಕೇಳಿ. ಇವಾಗ ಸಮ್ ಆಫ್ 5 ನಂಬರ್ಸ್ ಅಂತ ಕೇಳಿದ್ದಾರೆ. ಇನ್ನೊಂದು ಕ್ವಶನ್ ಕೇಳಬಹುದು, ಸಮ್ ಆಫ್ 7 ಟರ್ಮ್ಸ್ ಅಂತ. 7 ಟರ್ಮ್ಸ್ ಅಂತ ಕೂಡ ಏನ್ ಮಾಡ್ತೀರಾ? a ಬರೆದು a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d. ಹಿಂದೆ ಬನ್ನಿ, a ಮೈನಸ್ ಡಿ, a ಮೈನಸ್ 2d, a ಮೈನಸ್ 3d. ಆ ತರ 5 ಟರ್ಮ್ಸ್ ಕೊಟ್ರೆ ಮಾಡ್ಬೋದು, 7 ಟರ್ಮ್ಸ್ ಕೊಟ್ರೆ ಮಾಡ್ಬೋದು, 3 ಟರ್ಮ್ಸ್ ಕೊಟ್ರು ಕೂಡ ಮಾಡ್ಬೋದು, ಬೇಗ ಸಿಗುತ್ತೆ. ಇವಾಗ ಈವನ್ ನಂಬರ್ ಕೊಟ್ರೆ ಹೆಂಗ್ ಮಾಡೋದು? ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಈಗ ಮಿಕ್ಕಿದೆಲ್ಲ ಪ್ರಾಬ್ಲಮ್ಸ್ ನೀವು ಮಾಡ್ಬೋದು. ಮಿಕ್ಕಿದೆಲ್ಲ ಏನು ಗೊತ್ತಾ? ನೋಡಿ ಒಂದು ಪ್ರಾಬ್ಲಮ್ ಮಾಡ್ತೀನಿ, ಸಿಂಪಲ್ ಆಗಿದೆ ನೋಡಿ. ಈ ಥರದ್ದು ಕೊಡ್ಬೋದು 3 ಮಾರ್ಕ್ಸ್ಗೆ. ಇನ್ನೇನು ಎ ಪಿ 6th ಟರ್ಮ್ ಈಸ್ 1 more than twice the 3rd ಟರ್ಮ್. ನೋಡಿ, ಇನ್ನೇನು ಎ ಪಿ ದ 6th ಟರ್ಮ್ ಈಸ್ 1 more than twice the 3rd ಟರ್ಮ್. ನೋಡಿ, ಇನ್ನೇನು ಎ ಪಿ ದ 6th ಟರ್ಮ್ ಈಸ್ 1 more than twice the 3rd ಟರ್ಮ್. ನೀವು ಈಕ್ವೇಶನ್ ಬರ್ಕೊಂಡ್ಮೇಲೆ ಒಂದ್ಸತಿ ಓದಿ, ಆಯ್ತಾ? ಈಕ್ವೇಶನ್ ಬರ್ಕೊಂಡ್ಮೇಲೆ ಓದ್ಬೇಕು. ಅದನ್ನ ಯಾಕೆ ಓದ್ಬೇಕು? ಅದು ಮ್ಯಾಚ್ ಆಗ್ತಿದ್ಯಾ? ನೀವು ಕೊಟ್ಟಿರೋ ಕ್ವಶನ್ಗೆ ಒಂದ್ಸತಿ ಏನ್ ಮಾಡ್ತೀವಿ, ಎಲ್ಲ ಈ ಕಡೆ ಬರ್ಕೊಂಡ್ಬಿಡ್ತೀವಿ, ಆಯ್ತಾ? 6th ಟರ್ಮ್ ಈಕ್ವಲ್ ಟು ದಿಸ್, ಅವಾಗಲೇ ಬ್ಯಾಲೆನ್ಸ್ ಆಗೋದು ನೋಡಿ. ಅದು ನೀವು 1ನ ಇಲ್ಲಿ ಬರ್ಕೊಂಡ್ಬಿಟ್ಟು 2ನ ಏನೇನೋ ಮಾಡಬೇಡಿ. ನೀವು ಈಕ್ವೇಶನ್ ಬರ್ದಾದ್ಮೇಲೆ ಅದು ರಿಯಾಲಿಟಿಗೆ ಮ್ಯಾಚ್ ಆಗುತ್ತಾ ಅಂತ ನೋಡಿ, ಸುಮ್ಮನೆ ಮೆಕ್ಯಾನಿಕಲಿ ಬರ್ದ್ಬಿಡ್ಬೇಡಿ. ಚೆಕ್ ವೆದರ್ ಇಟ್ ಮ್ಯಾಚಸ್ ದ ರಿಯಾಲಿಟಿ ಅಂತ. ಸೊ ಇವಾಗ ನೆಕ್ಸ್ಟ್ ಪೋರ್ಷನ್, ದ ಸಮ್ ಆಫ್ 4th and 5th ಟರ್ಮ್ಸ್. ನೋಡಿ, ದ ಸಮ್ ಆಫ್ 4th and 5th ಟರ್ಮ್ಸ್ is 5 times the 5th second term. ನೋಡಿ, 5 ಟೈಮ್ಸ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಟೈಮ್ಸ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಮೋರ್ ಅಂದ್ರೆ ಅಡಿಷನ್, ಗ್ಯಾಪ್ ನೆಟ್ಕೊಳ್ಳಿ. ಡಿಫರೆನ್ಸ್ ಅಂದ್ರೆ ಸಬ್ಟ್ರಾಕ್ಷನ್. ಟೈಮ್ಸ್ ಅಂತ ಕೊಟ್ರೆ ಮಲ್ಟಿಪ್ಲಿಕೇಶನ್, ಮತ್ತೆ ಹೇಳ್ತಾ ಇದ್ದೀನಿ ಮೋರ್ ಅಂತ ಕೊಟ್ರೆ ಅಡಿಷನ್. ಇದನ್ನ ನೀವು ಮಿಸ್ ಮಾಡಬೇಡಿ, ಈ ಮಿಸ್ಟೇಕ್ ಮಾಡಬೇಡಿ. ಆಮೇಲೆ ನೋಡಿ, ಆಮೇಲೆ ಸಾಲ್ವ್ ಮಾಡ್ಬೋದು, ವೆರಿ ಸಿಂಪಲ್. ಇದು ನೋಡಿ, ಇದನ್ನ ನೀಟಾಗಿ ಸಾಲ್ವ್ ಮಾಡಿ. S4 S5 ಏನು ಬರೀತೀರಾ ಎಲ್ಲ ಆ್ಯಡ್ ಮಾಡ್ಕೊಂಡು ಈಕ್ವೇಶನ್ ಹಾಕಿ, ಇದು ಈಕ್ವೇಶನ್ ಹಾಕಿ
ಈ ಥರದೊಂದು ಸಿಂಪಲ್ ಆಗಿ ಕೊಡ್ತಾನೆ. ಇದೆಲ್ಲ ಏನು ಗೊತ್ತಾ, ನೀವು ಭಾಳ ಹುಷಾರಾಗಿ ಆನ್ಸರ್ ಬಂದಮೇಲೆ ನಿಮ್ಗೆ ಏನೇನೋ ಆನ್ಸರ್ ಬರಲ್ಲ. ಡಿ ಯಾವತ್ತೂ ಒಂದು ನ್ಯಾಚುರಲ್ ನಂಬರ್ ಇರುತ್ತೆ, 2, 3, 5, 6. ಎ ಒಂದೊಂದ್ಸತಿ ನೆಗೆಟಿವ್ ಬರ್ಬೋದು. ಎ ಯಾವತ್ತೂ ಇದೆಲ್ಲ ಬರಲ್ಲ, 13/4, 17/4 ಆ ಥರ ನಾವು ಎಕ್ಸಾಮಲ್ಲಿ ಕೊಡಲ್ಲ. ಎಕ್ಸಾಮಲ್ಲಿ ಒಳ್ಳೆ ವ್ಯಾಲ್ಯೂ ಬರುತ್ತೆ ನಮಗೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಆ ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ನೀವು ಮಾಡಬೇಕು, ಆಯ್ತಾ. ಸೊ ಅದಕ್ಕೆ ಲಾಂಗ್ ಸ್ಟೆಪ್ ಮಾಡಿದ್ರೆ ಕಟ್ ಮಾಡಲ್ಲ, ಬಟ್ ನಿಮ್ಮ ಪೆದ್ದುತನ ಪ್ರದರ್ಶನ ಮಾಡ್ತೀರಾ. ಪೆದ್ದುತನ ಅಂದ್ರೆ ಏನು, ನಮಗೆ ಸ್ಮಾರ್ಟ್ ಆಗಿ ಇರೋಕ್ಕೆ ಬರಲ್ಲ, ನಾವು ಈ ಥರ ಲಾಂಗ್ ಮಾಡ್ತೀವಂತ ನೀವೇ ನಿಮ್ಮ ಪೆದ್ದುತನ ಪ್ರದರ್ಶನ ಮಾಡ್ಕೊಂಡಂಗಾಗುತ್ತೆ. ಎಷ್ಟಾಗುತ್ತೆ ಅಷ್ಟು ಸ್ಮಾರ್ಟ್ ವರ್ಕ್ ತೋರಿಸ್ಬೇಕು, ಅದಕ್ಕೆ ಓವರ್ ಸ್ಮಾರ್ಟ್ ತೋರಿಸ್ಬಾರ್ದು. ಓವರ್ ಸ್ಮಾರ್ಟ್ ಯಾವ್ದಾದ್ರು ತಗೊಂಬಂದು ಹಾಕೋದು, ನಮಗೆ ಗೊತ್ತೇ ಇಲ್ದಿರೋದೆಲ್ಲ ನೀವು ಹಾಕೋದು, ಯಾವುದೋ PUC ಮೆಥಡ್ ಎಲ್ಲ ತಂದ್ಬಿಟ್ಟು ಇಲ್ಲ ಹಾಕೋದು, ಅದೆಲ್ಲ ಮಾಡಬಾರ್ದು. ಯು ಹ್ಯಾವ್ ಟು ಶೋ ದಟ್ ಯು ಆರ್ ಸ್ಮಾರ್ಟ್ ವೆನ್ ಯು ಆರ್ ರೈಟಿಂಗ್ ದ ಆನ್ಸರ್ಸ್. ನೀವು ಬೇರೆ ಬೇರೆ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಂಡು ನೀವು ಸ್ಮಾರ್ಟ್ ಅಂತ ತೋರಿಸಿದ್ರೆ ನಮ್ಮ ವ್ಯಾಲ್ಯೂಯೇಟರ್ ಖುಷಿ ಆಗುತ್ತೆ, ಆಯ್ತಾ. ಓಕೆ, ಇವ್ನು ಸ್ಮಾರ್ಟ್ ಅಪ್ಪ, ಇವ್ನಿಗೆ ನೋಡಿ ಇವ್ನು ಏನೋ ಒಂದು ಕಾನ್ಸೆಪ್ಟನ್ನು ತಂದಿದ್ದಾನೆ ಅಂತ. ಬಟ್ ಓವರ್ ಸ್ಮಾರ್ಟ್ ಇರಬಾರ್ದು. ಓವರ್ ಸ್ಮಾರ್ಟ್ ಅಂದರೆ ಯಾವುದ್ಯಾವುದೋ ಟೆಕ್ನಿಕ್, ಶಾರ್ಟ್ ಕಟ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಯಾವುದೋ ಟ್ಯೂಷನ್ಗಳಲ್ಲಿ, ಅದೆಲ್ಲ ಬಂದು ಬಳಸೋದಿಲ್ಲ, ಅದು ಓವರ್ ಸ್ಮಾರ್ಟ್ನೆಸ್ಸು. ಸೊ ಲಾಂಗ್ ಮೆಥಡ್ ಮಾಡಿದ್ರೆ ನಾವು ಯಾರೂ ಏನು ಮಾರ್ಕ್ಸ್ ಕಟ್ ಮಾಡಲ್ಲ. ಬಟ್ ಇವ್ನು ಏನಪ್ಪ ಇವನು ಇಷ್ಟು ದಡ್ಡನಾ ಅಂತ ನೀವು ಔಟ್ ಆಫ್ ಔಟ್ ಮೆಟೀರಿಯಲ್ ಅಲ್ಲ ಇವನು ಅಂತ ಗೊತ್ತಾಗೋಗ್ಬಿಡುತ್ತೆ. ನೀವು ಔಟ್ ಆಫ್ ಔಟ್ ಮೆಟೀರಿಯಲ್ ಅಂತಂದರೆ ನೀವು ಸ್ಮಾರ್ಟಾಗಿ ಕೆಲಸ ಮಾಡಿರ್ತೀರ. ಓಕೆ, ಸೊ ಇದು ನಿಮಗೆ ಇವಾಗ ಇನ್ನೊಂದು ಪ್ರಾಬ್ಲಮ್ಮು, ಆಯ್ತಾ. ಇದೆಲ್ಲಾನು ಓಲ್ಡ್ ಪೇಪರ್ಸಲ್ಲಿ ಇರೋವಂಥ ಪ್ರಾಬ್ಲಮ್ಸೇ ಮಾಡ್ತಾ ಇರೋದು ನಾನು. ಹೌ ಟು ಬಿಕಮ್ ಸ್ಮಾರ್ಟ್, ಓನ್ಲಿ ಪ್ರಾಕ್ಟೀಸ್ ವಿಲ್ ಮೇಕ್ ಯು ಸ್ಮಾರ್ಟ್. ಸೊ ಪ್ರಾಕ್ಟೀಸ್, ಹಾರ್ಡ್ ವರ್ಕ್, ಅಬ್ಸರ್ವೇಷನ್, ಸೊ ಎಲ್ಲ ಮಾಡ್ಬೇಕು ನಾವು. ಬೇರೆ ಎಲ್ಲ ಸ್ಮಾರ್ಟ್ ಇರ್ತೀರ ನೀವು ಈ ವಯಸ್ಸಲ್ಲಿ, ಎಲ್ಲಾನು ತಿಳ್ಕೊಂಡ್ಬಿಟ್ಟಿದ್ದೀರಾ, ಏನು ನೆಟ್ಫ್ಲಿಕ್ಸು, ಅಮೆಝಾನ್ ಕಾಲ ನಿಮ್ದೆಲ್ಲಾನು. ಸೊ you're all smart, you're all already smart. That smartness you have to put in your subject also. For that you need some work. ನಾವು ಎಲ್ಲ ಟೈಮು, ನಾನಂತೂ ಎಲ್ಲ ಟೈಮ್ ಓದಿ ಅಂತ ಹೇಳೋದೇ ಇಲ್ಲ ಎಲ್ಲರಿಗೂ. ಒಂದು ಹಾಫ್ ಅನ್ ಅವರ್ ಇರ್ಬಿಡಿ. ನೀವು PU ಹೋದ್ಮೇಲಂತೂ ನೀವು ಎಕ್ಸಾಮ್ ಟೈಮಲ್ಲೇ ವಾಪಸ್ ಬರ್ತೀರಂದ್ರೆ ನೀವು PUCನೇ ಮಾಡಬೇಡಿ. ಅವಾಗ ವೀಕ್ಲಿ ಒಂದ್ಸತಿ ಆದರೂ ಯು ಹ್ಯಾವ್ ಟು ಸಿಟ್ ವಿತ್ ಯೋರ್ ಟೆಕ್ಸ್ಟ್ ಬುಕ್, ಗೋ ಥ್ರೂ ವಿಡಿಯೋಸ್, ಸಿ ವಿಡಿಯೋಸ್, ಆ್ಯಂಡ್ ದೆನ್ ಓನ್ಲಿ ಯು ಕ್ಯಾನ್ ಡೂ ಸಮಥಿಂಗ್. 9th ಕ್ವಶನ್ ಅಂತ ಯಾರೋ ಕೇಳಿದ್ದಾರೆ, ರೇಷಿಯೋ. 9th ಕ್ವಶನ್ ಒಂದ್ಸತಿ ಮಾಡಬೇಕಾ? ಓಕೆ, 9th ಕ್ವಶನ್ ಇಬ್ಬಿಬ್ರು ಕೇಳಿದ್ದಾರೆ ನೋಡಿ, ಮಾಡ್ತೀನಿ. ದ ಸಮ್ ಆಫ್ 2 APs ಆರ್ ಈಕ್ವಲ್. ದ ಫಸ್ಟ್ ಟರ್ಮ್ ಆಫ್ 2 APs ಆರ್ ಈಕ್ವಲ್. 2 AP ಇದೆ ಅಂತೆ, 2 APಯಲ್ಲಿ ಫಸ್ಟ್ ಟರ್ಮ್ ಸೇಮ್ ಇದೆ ಅಂತೆ, ಆಯ್ತಾ. ಆ್ಯಂಡ್ ದ ರೇಷಿಯೋ ಆಫ್ ದೇರ್ ಕಾಮನ್ ಡಿಫರೆನ್ಸ್ ಇಸ್ 1:2. ರೇಷಿಯೋ ಆಫ್ ದೇರ್ ಕಾಮನ್ ಡಿಫರೆನ್ಸ್ ಇಸ್ 1:2. ದ ಸಮ್ ಆಫ್ ಎರಡು AP ಇದೆ, ಆಯ್ತಾ. ಒಂದು AP ಇಲ್ಲಿ, ಒಂದು AP, ಇದು ಫಸ್ಟ್ AP, ಇದು ಸೆಕೆಂಡ್ AP. ಎರಡರಲ್ಲೂ ಎ ಸೇಮ್, ಎರಡು ಸೇಮ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ ಸರ್ ಸೇಮ್. ಓಕೆ, ನೆಕ್ಸ್ಟು ಆ್ಯಂಡ್ ದ ರೇಷಿಯೋ ಆಫ್ ದೇರ್ ಕಾಮನ್ ಡಿಫರೆನ್ಸ್, ಆಯ್ತಾ. ಇದ್ರದ್ದು D1 ಅಂತ ತಗೊಳ್ತೀನಿ ಕಾಮನ್ ಡಿಫರೆನ್ಸ್, ಇದ್ರದ್ದು D2 ಅಂತ ತಗೊಳ್ತೀನಿ. ದೇರ್ ಫೋರ್ D1/D2 ಇಸ್ ಈಕ್ವಲ್ ಟು 1/2. ರೇಷಿಯೋ ಅಂತ ಕೊಟ್ಟರೆ ಹಿಂಗೆ ಬರೆಯೋದು ನೀವು, 1/2 ಅಂತಾನೆ ಬರೆಯೋದು. ನೋಡಿ ಮತ್ತೆ ಓದ್ತೀನಿ. ದ ಫಸ್ಟ್ ಟರ್ಮ್ ಆಫ್ 2 APs ಆರ್ ಈಕ್ವಲ್, ಆಯ್ತಾ. ನೆಕ್ಸ್ಟು ದ ರೇಷಿಯೋ ಆಫ್ ದರ್ ಕಾಮನ್ ಡಿಫರೆನ್ಸ್, ಇದ್ರದ್ದು D1 ಅಂತ ತಗೊಳ್ತೀನಿ, D2 ಅಂತ ತಗೊಳ್ತೀನಿ, 1/2. ಇದನ್ನ ಬೇಕಾದ್ರೆ ಏನ್ ಮಾಡ್ಬೋದು, 2 ಮೇಲ್ ಕಳಿಸಿದ್ರೆ 2 times D1 is equal to D2. ಸೊ ಇದನ್ನ ಯೂಸ್ ಮಾಡ್ಬೇಕು, ಮುಂದೆ ಎಲ್ಲ ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಕ್ವಶನ್, ಆಲ್ ದೀಸ್ ಕ್ವಶನ್ಸ್ ಐ ಪುಟ್ ಇನ್ ಮೈ ಗ್ರೂಪ್ಸ್. ಇಫ್ ಯು ನಾಟ್ ಇನ್ ದ ಗ್ರೂಪ್ಸ್ ಯು ಕ್ಯಾನ್ ಪುಟ್ ಇನ್ ದ ಗ್ರೂಪ್. ಲೇಟರ್ ಐ ವಿಲ್ ಪುಟ್ ಅನ್ ಲಿಂಕ್. ಇಫ್ ಯು ವಾಂಟ್ ಯು ಕ್ಯಾನ್ ಡೌನ್ಲೋಡ್ ದ ಕ್ವಶನ್ಸ್. ಇದೇ ಇದರಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ ಆಮೇಲೆ ನೋಡಿ. ಸೊ ಇವಾಗ ಇದಾಯ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಪೋರ್ಷನ್ ನೋಡಿ. ಫಸ್ಟ್ ಪೋರ್ಷನ್, ದ ಸಮ್ ಆಫ್ ಟರ್ಮ್ ಆಫ್ 2 APs ಆರ್ ಈಕ್ವಲ್. ನೆಕ್ಸ್ಟ್ ದ ರೇಷಿಯೋಸ್ ಆಫ್ ದರ್ ಕಾಮನ್ ಡಿಫರೆನ್ಸ್ ಇಸ್ 1/2. ನೆಕ್ಸ್ಟ್ if the seventh term of AP, okay, and if seventh term of AP is 23 and your 21st term is 125, find the 2 APs. ಕ್ವಶನ್ ಫುಲ್ ಓದಕ್ಕೆ ಎಷ್ಟು ಸತಿ ಏನು ಮಾಡ್ತೀವಿ ಗೊತ್ತಾ, ನಾವು ಕ್ವಶನ್ ಫುಲ್ ಓದಲ್ಲ, ಸುಮ್ಮನೆ ಅರ್ಧ ಬಿಟ್ಬಿಡ್ತೀವಿ. ಅಂದರೆ ಎಷ್ಟೋ A ಮಾಡಿ ಬಿಟ್ಬಿಡ್ತೀವಿ, D ಮಾಡಿ ಬಿಟ್ಬಿಡ್ತೀವಿ. ಅವ್ರು ಏನು ಕೇಳ್ತಾರೆ, ಜನರಲಿ ಫೈಂಡ್ ದ AP ಅಂತ ಕೇಳಿರ್ತಾರೆ. Okay, theorems I told, please don't ask again. You should know, scoring people should know 4 theorems: Pythagoras, BPT, angle criteria, area ratio theorem, all the 4 theorems. Okay, see question again I will read. The first term of 2 APs are equal. The ratios of their common difference are so and so. If the 7th term of AP and the 21st terms of AP are 23 and 125 respectively, find the 2 APs. ಅಂತ ಟ್ರೈನ್ ಸಮ್ ಬರುತ್ತೆ. ಎಲ್ಲ ಪ್ರಾಬ್ಲಮ್ಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಬರಬೇಕು ನಿಮಗೆ. ಸೊ ಹೆಂಗ್ ಸಾಲ್ವ್ ಮಾಡೋದು? A7 ಏನು? A7 ಅಂದ್ರೆ A + 6D ನಾ? A + 6D is equal to 23. ನೆಕ್ಸ್ಟ್ ಇದು A + 20D. A + 20D is equal to 125. ಇದು ಎರಡು ಈಕ್ವೇಶನ್ ಕರೆಕ್ಟಾ? ಆದ್ರೆ ಕ್ವಶನ್ ಅಲ್ಲಿ ನಮ್ಗೊಂದು ಹಿಂಟ್ ಕೊಟ್ಟಿದ್ದಾರೆ. ಏನು?
ಫಸ್ಟ್ ಟರ್ಮ್ಸ್ ಎರಡು ಸೇಮ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾನು ಏನ್ ಮಾಡ್ಬೋದು, ಇದನ್ನ ಅರೇಂಜ್ ಮಾಡ್ಕೊಂಬೋದಾ? ಹೆಂಗ್ ಅರೇಂಜ್ ಮಾಡ್ಕೊಳ್ಳೋದು? ಎ ಇಸ್ ಈಕ್ವಲ್ ಟು 23 ಮೈನಸ್ 6d ಅಂತ ಬರ್ಕೊಂಬೋದಾ? ಎ ಇಸ್ ಈಕ್ವಲ್ ಟು 23 ಮೈನಸ್ 6d ಅಂತ ಬರ್ಕೊಳ್ತೀನಿ. ಇದನ್ನು ಕೂಡ ಎ ಇಸ್ ಈಕ್ವಲ್ ಟು 125 ಮೈನಸ್ 20d ಅಂತ ಬರ್ಕೊಳ್ತೀನಿ. ಇವಾಗ ಎರಡು ಎಸ್ ಈಕ್ವಲ್, ಅದೆರಡು ಈಕ್ವೇಟ್ ಮಾಡ್ತೀನಿ. ಇವಾಗ ಎರಡು ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ? 23 ಮೈನಸ್ 6d is equal to 125 minus 20d. ನೋಡಿ ಮತ್ತೊಂದ್ಸತಿ ನೋಡಿ, ಅರ್ಥ ಆಯ್ತಾ ಅನ್ಕೊಂಡು, ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಎರಡು ಎ ಈಕ್ವಲ್ ಆಗಿದೆ, ಸೇಮ್ ಫಸ್ಟ್ ಟರ್ಮ್ಸ್. ಅದಕ್ಕೆ ಎ ಮಾತ್ರ ಉಳಿಸ್ಕೊಂಡು ಎಲ್ಲ ಆ ಕಡೆ ಕಳಿಸಿದೆ ಎರಡರಲ್ಲೂ ಕೂಡ. ಆಮೇಲೆ ಎರಡನ್ನ ಈಕ್ವೇಟ್ ಮಾಡ್ತಾ ಇದ್ದೀನಿ. ಎರಡು ಈಕ್ವೇಟ್ ಮಾಡಾದ್ಮೇಲೆ ನೋಡಿ ಇಲ್ಲಿ D1 ಬರಿಬೇಕು. ಒಂದು ಮಿಸ್ಟೇಕ್ ಮಾಡಿ ನೋಡಿ, ಇಲ್ಲಿ D1 ಯಾಕೆ? ಇದು ಬೇರೆ ಡಿ, ಇದು ಬೇರೆ, ಕಾಮನ್ ಡಿಫರೆನ್ಸ್ ಬೇರೆ ಇದೆ, ಸೇಮ್ ಇಲ್ಲ. ಅದಕ್ಕೆ ನೀವು ಬೇರೆ ಬರಿಬೇಕು. D1 D2, ಇಲ್ಲೂ ಕೂಡ D1 D2 ನೋಡಿ ಬರ್ದೀನಿ. D1 D2 ನೆಕ್ಸ್ಟ್ ಏನು? ನೆಕ್ಸ್ಟ್ D1 D2 ಅಂತ ಎರಡೆರಡು ಇದೆಯಲ್ಲ, ಅದಕ್ಕೆ ಏನ್ ಮಾಡ್ಬೇಕು ನಾವು? ಸೊ ಇವಾಗ 2 ಟೈಮ್ಸ್ D1 ಇಸ್ ನೋಡಿ, ಇಲ್ಲಿ ಈ ರಿಲೇಷನ್ ಯೂಸ್ ಮಾಡ್ಕೊಬೇಕು. ಮೋಸ್ಟ್ ಆಫ್ ದ ಟೈಮ್ಸ್ ನೀವು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಇರ್ಬೋದು, AP ಇರ್ಬೋದು, ಯಾವುದೋ ಒಂದು ಬಿಗಿನಿಂಗ್ ಅಲ್ಲಿ ಕೊಟ್ಟಿರೋ ಒಂದು ಕ್ವಶನ್, ಆ ಕ್ವಶನ್ ಬಿಗಿನಿಂಗ್ ಅಲ್ಲಿ ಇರೋ ಹಿಂಟ್ ನ ಯೂಸ್ ಮಾಡ್ಕೊಂಡು ಸೆಕೆಂಡ್ ಆ ಕ್ವಶನ್ ಮುಂದೆ ಮಾಡ್ಕೊಂಡಾಗ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹಿಂಟ್ ಕೊಟ್ಟಿರ್ತಾರೆ. ಹಿಂಟ್ ಅಂದ್ರೆ ಏನೋ ಒಂದು ರಿಲೇಷನ್ ಎಸ್ಟಾಬ್ಲಿಷ್ ಮಾಡ್ತೀರಾ, ಆ ರಿಲೇಷನ್ ನ ಕ್ವಶನ್ ಮುಂದಿನ ಪಾರ್ಟ್ ಅಲ್ಲಿ ಯೂಸ್ ಮಾಡ್ಕೊಳ್ತೀರಾ. ನೀವು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ವರ್ಕೌಟ್ ಮಾಡಿದ್ರೆ ಅಲ್ಲೂ ಕೂಡ ಯಾವುದೋ ಒಂದು ಟ್ರಯಾಂಗಲ್ ಪೈಥಾಗರಸ್ ಥಿಯರಮ್ ಏನೋ ಟ್ಯಾನ್ ಥೀಟಾ ಅಪ್ಲೈ ಮಾಡಿ ಒಂದು ಈಕ್ವೇಷನ್ಸ್ ತರ ಬರುತ್ತೆ, ಅದನ್ನ ಮುಂದಿನ ಭಾಗದಲ್ಲಿ ಯೂಸ್ ಮಾಡ್ಕೊಳ್ತೀರಾ. ಆ ತರದ್ದೇ ನಿಮ್ಗೆ ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಇರುತ್ತೆ. ಇಲ್ಲಿ ಇದನ್ನ 2d is equal to d ಅಂತ ಬರ್ಕೊಂಡೆ, ಆಮೇಲೆ a7 ಬಂದು ಈಕ್ವೇಷನ್ ಬರ್ಕೊಂಡೆ, ಆಮೇಲೆ ಎ ಮಾತ್ರ ಉಳಿಸ್ಕೊಂಡೆ. ಯಾಕೆ? ಎರಡು ಎ ಸೇಮ್ ಇದೆ ಅಂತ. ಆಮೇಲೆ ಅದು ಎರಡು ಈಕ್ವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇವಾಗ ನೋಡಿ 2d is equal to d2. ಇವಾಗ ಏನ್ ಮಾಡ್ತೀನಿ? 23 6d1 is equal to 125. d2 ಅಂದ್ರೆ ಏನ್ ನೋಡಿ? d2 ಅಂದ್ರೆ 2 ಟೈಮ್ಸ್ ಆಫ್ d1. ಕರೆಕ್ಟಾ? ಇವಾಗ ನನಗೆ ಲೈಕ್ ಟರ್ಮ್ಸ್ ಸಿಗುತ್ತೆ. ಇಲ್ಲ ಅಂದ್ರೆ ನನಗೆ D1 D2 ಇದ್ರೆ ಏನು ಮಾಡೋಕ್ಕಾಗಲ್ಲ. ಲೈಕ್ ಟರ್ಮ್ಸ್ ಬೇಕು ಅಂದ್ರೆ ಈ ರಿಲೇಷನ್ ತಗೊಂಡಾಗ ಅಲ್ಲಿ ಹಾಕ್ಬೇಕು. ಇವಾಗ ಸಿಂಪ್ಲಿಫಿಕೇಶನ್ ಅಷ್ಟೇ. ಇವಾಗ ಏನೇ ಇದ್ದು ಸಿಂಪ್ಲಿಫಿಕೇಶನ್ ನೀವು ಮಾಡೋದು. ಏನ್ ಸಿಂಪ್ಲಿಫಿಕೇಶನ್? ನಂಬರ್ಗಳೆಲ್ಲ 23 ಮೈನಸ್ 6d1 is equal to 125 ಮೈನಸ್ 40d1. ಓಕೆ, ಇವಾಗ ಇದು ಆ ಕಡೆ ಹೋಗುತ್ತೆ, ಇದು ಈ ಕಡೆ ಬರುತ್ತೆ, ಏನೋ ಆ ಕಡೆ ಅರೇಂಜ್ ಮಾಡಿ. ಸೊ ನಾನು ಇದನ್ನ ಈ ಕಡೆ ತರ್ತೀನಿ. 6d1 ಪ್ಲಸ್ 40d1 is equal to 125 ಮೈನಸ್ 23. ಸೊ ಇಲ್ಲಿ ಎಷ್ಟು ಬರುತ್ತೆ ನಿಮಗೆ? 34d1 is equal to 102. So d1 is equal to 102 by 34 is nothing but 3 times. So d1 is 3. So d1 ಸಿಕ್ಕಿದ್ಮೇಲೆ ತಗೊಂಡೋಗ್ಬಿಟ್ಟು ಏನ್ ಮಾಡ್ತೀರಾ? ತಗೊಂಡೋಗ್ಬಿಟ್ಟು ಇಲ್ಲಿ d1 ಹಾಕ್ತೀರಾ, ಎ ಸಿಗುತ್ತೆ. ಆಯ್ತಾ? ಎ ಸಿಕ್ಕಿದ್ಮೇಲೆ ನಿಮ್ಗೆ ಗೊತ್ತು AP ಕಂಡಿಡಿಯಕ್ಕೆ ತುಂಬಾ ಸಿಂಪಲ್. ಆಯ್ತಾ? ಸೊ ದಯವಿಟ್ಟು ರಿಪೀಟ್ ಮಾಡೋಕ್ಕಾಗಲ್ಲ, ಆಮೇಲೆ ಬಂದು ಮತ್ತೆ ವಿಡಿಯೋ ನೋಡಿ. ವೆರಿ ಸಾರಿ, ಆಮೇಲೆ ಬಂದು ನೋಡಿ. ಯಾಕಂದ್ರೆ ಮತ್ತೆ ರಿಪೀಟ್ ಮಾಡಬೇಕು, ಆ ರಿಲೇಷನ್ನ ಮುಂದೆ ಬಳಸ್ಕೊಬೇಕು ಅಂತ ನಿಮ್ಮ ತಲೆ ಓಡಬೇಕು. ಆಯ್ತಾ? ಸೊ ಇದನ್ನ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಮೇಲೆ ಸ್ವಲ್ಪ ಕಾಮಾಗಿ ನೋಡಿ, ಕಾಮಾಗಿ ಅರ್ಥ ಆಗುತ್ತೆ. ಇದು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲಾಂದ್ರೆ ನೋಡಿ, ಈ ಎಲ್ಲ ಕ್ವಶನ್ಸ್ಗೆ ಗೂಗಲಲ್ಲಿ ಏನು ಸಿಗಲ್ಲ ಇವತ್ತು, ಬರೀ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ನೀವು ಆ ಥರ ಸೆಲ್ಫ್ ಸ್ಟಡಿ ಮಾಡೋ ನಿಟ್ಟಿನಲ್ಲಿ ನೀವು ಸಾಗಬೇಕು. ಮುಂದೆ ನಿಮಗೆ ಫಸ್ಟ್ PU ಸೆಕೆಂಡ್ PU ಅಲ್ಲಿ ಎಲ್ಲಾನು ಹೇಳ್ಕೊಡಲ್ಲ. ಇವಾಗ ನಾವು ಹೇಳ್ಕೊಡ್ತಾ ಇದೀವಿ, ಟೀಚರ್ಸ್ ಹೇಳ್ಕೊಡ್ಬೋದು. PUCಯಲ್ಲಿ ನಿಮ್ಗೆ ಯಾರು ಹೇಳ್ಕೊಡಲ್ಲ. ತುಂಬ ಎಲ್ಲೋ ಒಬ್ಬರು ಟೀಚರ್ ಇಬ್ಬರು ಟೀಚರ್ ಹೇಳ್ಕೊಡ್ಬೋದು. ಮೋಸ್ಟ್ ಆಫ್ ದ ಟೀಚರ್ಸ್ ನಿಮ್ಗೆ ಗೊತ್ತಿದೆ. ಸೊ ಅದಕ್ಕೆ ನೀವು ಸೆಲ್ಫ್ ಸ್ಟಡಿ ಅಂದರೆ ಇಂಟರ್ನೆಟ್ ಯೂಸ್ ಮಾಡೋದು. ಈಗಾಗಲೇ ಸೆಲ್ಫ್ ಸ್ಟಡಿಗೆ ಬಂದಿದ್ದೀರಾ ಯೂಟ್ಯೂಬಲ್ಲಿ. ಇನ್ನೂ ಸೆಲ್ಫ್ ಸ್ಟಡಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಯೋಚನಾ ಶಕ್ತಿ ಬೆಳೆಯುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಮ್ಯಾಥ್ಸಲ್ಲಿ. ಆದಷ್ಟು ಯು ಟ್ರೈ ಫಾರ್ ಸೆಲ್ಫ್ ಸ್ಟಡಿ. ಹೆಲ್ಪ್ ಬೇಕಾಗುತ್ತೆ, ಹೆಲ್ಪ್ ಬೇಡ ಅಂತ ಹೇಳಲ್ಲ. ಹೆಲ್ಪ್ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡೋ ನಿಟ್ಟಿನಲ್ಲಿ ನೀವು ಸಾಗಬೇಕು. ಯಾಕಂದರೆ ಅವಾಗ ನೀವು ಬೆಳೆಯೋದು. ಸೊ ಇಲ್ಲಾಂದ್ರೆ ಏನಾಗುತ್ತೆ, ನೀವು ಕಂಪ್ಲೀಟ್ಲಿ ಮ್ಯಾಥ್ಸ್ನ ಡಿಪೆಂಡೆಂಟ್ ಆಗೇ ಇರಬಾರ್ದು. ಸೊ ಇದು ಮತ್ತೊಂದ್ಸತಿ ನೋಡಿ. ವೆರಿ ಸಾರಿ ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಯಾಕಂದರೆ ಕ್ಲಾಸ್ ಆಗಿದೆ, ಡೆಫಿನೆಟ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇಲ್ಲಿ ಲೈವ್ ಕ್ಲಾಸು ಮತ್ತೆ ಲೇಟ್ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಇದೆ ಇಲ್ಲಿ, ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಓಕೆ, ಲಾಸ್ಟ್ ಒಂದು ಪ್ರಾಬ್ಲಮ್ ನೋಡಿ. ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಆಫ್ AP is 26. ಇಲ್ಲಿ ನೋಡಿ, ಅಲ್ಲಿ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಕೊಟ್ಟಿದ್ರು, ಇಲ್ಲಿ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಆಫ್ AP is 26 and the sum of their squares is 214. ನೋಡಿ, ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಆಫ್ AP is 26. ಇಲ್ಲಿ ಏನ್ ಮಾಡ್ತೀರಾ ನೀವು? ಹಿಂಗ್ ಬರ್ಕೊಂಡ್ಬಿಡ್ತೀರಾ. a plus d, a plus 2d, a plus 3d is equal to 26.
ಆಮೇಲೆ ಸಮ್ ಆಫ್ ದೇರ್ ಸ್ಕ್ವೇರ್ಸ್, ಸಮ್ ಆಫ್ ದೇರ್ ಸ್ಕ್ವೇರ್ಸ್ ಅಂತೆ. ದೇರ್ ಸ್ಕ್ವೇರ್ಸ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ 2d ಹೋಲ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ 3d ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 214 ಅಂತ ನೀವು ತಗೊಂಡ್ಬಿಟ್ರೆ ನಿಮಗೆ ಇಡೀ ದಿನ ಹೋಗ್ಬಿಡುತ್ತೆ. 2-3 ಅವರ್ ಸಾಕಾಗಲ್ಲ ಮಾಡಕ್ಕೆ, ನನಗೂ ಮಾಡೋಕ್ಕಾಗಲ್ಲ, ಲೇಟ್ ಆಗುತ್ತೆ ಸಿಕ್ಕಾಪಟ್ಟೆ. ನೋಡಿ ಅದಕ್ಕೆ ಈ ತರ ಕೊಟ್ರೆ, ನಾನು ಆಗ್ಲೇ ಹೇಳಿದೆ ನೋಡಿ, ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಎ ಪಿ ಇಸ್ 26, ಸ್ಕ್ವೇರ್ ಸೈಜ್ 214. ಈ ತರ ಮಾಡಬಾರ್ದು. ಈವನ್ ನಂಬರ್ಸ್, ಆಡ್ ನಂಬರ್ಸ್ ಕೊಟ್ರೆ ಆಗ್ಲೇ ಹೇಳಿದೆ ಹೆಂಗ್ ಮಾಡ್ಬೇಕಂತ. ಈವನ್ ನಂಬರ್ಸ್ ಕೊಟ್ರೆ ಗ್ಯಾಪ್ ನ ಇಟ್ಕೊಳ್ಳಿ, ಇದನ್ನ ಗ್ಯಾಪ್ ನ ಇಟ್ಕೊಂಡ್ರೆ ನೀವು ಮಾಡ್ಬೋದು. ಏನ್ ಮಾಡ್ಬೇಕಿಲ್ಲಿ, ಯು ಶುಡ್ ನಾಟ್ ಟೇಕ್ ದಿಸ್ ಒನ್, ಯು ಶುಡ್ ಟೇಕ್ 4 ಅಲ್ವಾ, a ಮೈನಸ್ 3d ಪ್ಲಸ್ a ಮೈನಸ್ d ಪ್ಲಸ್ a ಪ್ಲಸ್ d ಪ್ಲಸ್ a ಪ್ಲಸ್ 3d. ಏನ್ ಸರ್ ಹಿಂಗೆ 3d ಅಂತೆಲ್ಲ ಬರ್ಕೊಂಡಿದ್ರೆ ಹೆಂಗೆ ಮಾಡ್ಬೋದಾ? ಇದು ಡೆಫಿನೆಟ್ಲಿ ಮಾಡ್ಬೋದು. ಯಾಕೆ, ನನಗೆ ಕ್ಯಾನ್ಸಲ್ ಆಗಬೇಕು. ಕ್ಯಾನ್ಸಲ್ ಆಗಲಿಲ್ಲ ಅಂದ್ರೆ ನಿಮ್ಮ ಪ್ರಾಬ್ಲಮ್ ತುಂಬಾ ಉದ್ದ ಹೇಳ್ಕೊಂಡು ಹೋಗುತ್ತೆ, ಆಯ್ತಾ? ಸೊ ಇದೆಲ್ಲ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನಾನು ಮಾಡ್ತಾ ಇರೋದು. ಎಲ್ಲಿ ನಿಮ್ಗೆ ಹೆಲ್ಪ್ ಬೇಕು ಅದನ್ನ ಮಾತ್ರ ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಬರ್ತೀನಿ, ದಯವಿಟ್ಟು ವೆಯ್ಟ್ ಮಾಡಿ. ಸೊ ನೋಡಿ 4 ಟರ್ಮ್ಸ್ ಎ ಮೈನಸ್ ಡಿ ಎ ಪ್ಲಸ್ ಡಿ, ಅದ್ರ ಹಿಂದಿಂದು ಎ ಮೈನಸ್ 3d, ಇಲ್ಲಿ ಎ ಪ್ಲಸ್ 3d, ಇದನ್ನೇ ನೀವು ಯೂಸ್ ಮಾಡಬೇಕು, ಆಯ್ತಾ? ಹಿಂಗೆ ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಇಸ್ ಈಕ್ವಲ್ ಟು 26 ಅಂತ ಬರೆದಾಗ ನೀವು ಕೇಳ್ಬೋದು, ಸರ್ 2d ಇರಬೇಕಲ್ಲ, 2d ಎಲ್ಲೋಯ್ತು ಅಂತ. 2d ಇರಬೇಕಲ್ಲ, 2d ಇರಬಾರ್ದು. ಯಾಕಂದ್ರೆ ಡಬಲ್ ದ ಕಾಮನ್ ಡಿಫ್ರೆನ್ಸ್. ಇವಾಗ ನೋಡಿ 1 2 1 3 5 7 ಅಂತ ಬರೆದ್ರೆ, ಆಯ್ತಾ? ಇವಾಗ ಇದು 2 ಮಧ್ಯೆ ಕಾಮನ್ ಡಿಫ್ರೆನ್ಸ್ 4, 3 ಮತ್ತೆ 7 ಮಧ್ಯೆ ಕಾಮನ್ ಡಿಫ್ರೆನ್ಸ್ 4. ಕಾಮನ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಯಾವಾಗ ಡಬಲ್ ನಂಬರ್ಸ್ ತಗೊಂಡ್ರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಇರುತ್ತೆ. ಅದಕ್ಕೆ ನಾವು ಡಬಲ್ ನೋಡಿ, ಎ ಮೈನಸ್ 3d ಆದ್ಮೇಲೆ ಒಂದು ನಂಬರ್ ಬಿಟ್ಟು ಇನ್ನೊಂದು ನಂಬರ್ ತಗೊಂಡಿದ್ದೀನಿ, ಆಮೇಲೆ ಒಂದು ನಂಬರ್ ಬಿಟ್ಟು ಇನ್ನೊಂದು ನಂಬರ್ ತಗೊಂಡಿದ್ದೀನಿ, ಆಮೇಲೆ ಒಂದು ನಂಬರ್ ಬಿಟ್ಟು ಇನ್ನೊಂದು ನಂಬರ್ ತಗೊಂಡಿದ್ದೀನಿ. ಒಂದೊಂದು ನಂಬರ್ ಗ್ಯಾಪ್ ಅಲ್ಲಿ ಬಿಡ್ತಾ ಇದ್ದೀನಿ ನಾನು, ಆಯ್ತಾ? ಇಸ್ ಈಕ್ವಲ್ ಟು 26. ಈಗ ನೋಡಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಏನ್ ಸಿಗುತ್ತೆ, 4a ಇಸ್ ಈಕ್ವಲ್ ಟು 26. ಸೊ a ಇಸ್ ಈಕ್ವಲ್ ಟು 26/4 ವಿಚ್ ಇಸ್ ನಥಿಂಗ್ ಬಟ್ 13/2. ಸೊ a ಸಿಕ್ಬಿಡುತ್ತೆ ನಿಮ್ಗೆ. ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಸಮ್ ಆಫ್ ದೀಸ್ ಅಂತ ಕೇಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪೋರ್ಷನ್ ಅಲ್ಲಿ ನೆಕ್ಸ್ಟ್ ಪೋರ್ಷನ್ ಏನ್ ಕೇಳಿದಾರೆ ಅಂದ್ರೆ ಸ್ಕ್ವಯರ್ಸ್ ಅಂದ್ರೆ ಏನು, ಇದನ್ನ ಬಳಸ್ಕೊಂಬಾರ್ದು. ಮತ್ತೆ ಯು ಶುಡ್ ನಾಟ್ ಯೂಸ್ ದಿಸ್ ಒನ್. ಇದನ್ನ ಯೂಸ್ ಮಾಡಿದ್ರೆ ನಿಮ್ ಕೆಲಸ ಮುಗೀತು, ಮತ್ತೆ ಲಾಂಗ್ ಆಗೋಗ್ಬಿಡುತ್ತೆ. ಇಲ್ಲೂ ಏನ್ ಮಾಡಬೇಕು, ಆಯ್ತಾ? ಸೊ ಇಲ್ಲೂ ಕೂಡ ಏನ್ ಮಾಡಬೇಕು, ಸೊ ಇಲ್ಲೂ ಕೂಡ ನೋಡಿ ಇದನ್ನೇ ಯೂಸ್ ಮಾಡಿ, ಈ ಇಕ್ವೇಶನ್ ಯೂಸ್ ಮಾಡಿ. ಎ ಮೈನಸ್ 3d ಹೋಲ್ ಸ್ಕ್ವೇರ್ ಪ್ಲಸ್ ಸಮ್ ಆಫ್ ದ ಸ್ಕ್ವೇರ್ಸ್ ಅಂತ ಕೇಳಿದ್ದಾರೆ, ಸಮ್ ಆಫ್ ದ ಸ್ಕ್ವೇರ್ಸ್, ಆಯ್ತಾ? ಎ ಪ್ಲಸ್ 3d ಹೋಲ್ ಸ್ಕ್ವೇರ್, ಎ ಮೈನಸ್ 2d ಹೋಲ್ ಸ್ಕ್ವೇರ್, ಸಾರಿ 2d ಅಲ್ಲ, ಎ ಮೈನಸ್ ಡಿ, ನೆಕ್ಸ್ಟ್ ಎ ಪ್ಲಸ್ ಡಿ, ನೆಕ್ಸ್ಟ್ ಎ ಪ್ಲಸ್ 3d ಹೋಲ್ ಸ್ಕ್ವೇರ್. ಇವಾಗ ನೋಡಿ ಈ ಸ್ಕ್ವೇರ್ ಇವಾಗ ಹೆಂಗೆ, ಇವಾಗ ಏನ್ ಪ್ಲಸ್ ಏನ್ ಯೂಸ್ ಮಾಡ್ಬೇಕು, ಇವಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ಬೇಕು ಕಾನ್ಸೆಪ್ಟ್. ಅವಾಗ ಏನಾಗುತ್ತೆ, ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಏನ್ ಕ್ಯಾನ್ಸಲ್ ಆಗುತ್ತೆ, ಕೆಲವು ಟರ್ಮ್ಸ್ ಗಳೆಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ನಿಮ್ಗೆ ತುಂಬಾ ಈಸಿ ಆಗುತ್ತೆ ಪ್ರಾಬ್ಲಮ್. ಸೊ ಅದಕ್ಕೆ ನಾನು ಎ ಪಿ ಮಾಡೋ ಉದ್ದೇಶ ಇಷ್ಟೇ. ಇವೆರಡು ಪ್ರಾಬ್ಲಮ್ಮು ಕೊಡೋ ಚಾನ್ಸಸ್ ಜಾಸ್ತಿ. ಯಾವುದು, ಸಮ್ ಆಫ್ ಆಡ್ ನಂಬರ್ಸ್ ಅಂದ್ರೆ ಹೆಂಗ್ ಮಾಡ್ಬೇಕಾಗ್ಲೇ ಹೇಳಿದೆ, ಎ ಉಳಿಸ್ಕೊಂಡು ಆ ಕಡೆ ಈ ಕಡೆ ಹೋಗಿ ಸಮ್ ಆಫ್ ಈವನ್ ನಂಬರ್ಸ್ ಕೊಟ್ರೆ 4 ಕೊಡೋದು, 4 ಟರ್ಮ್ಸೇ ಕೊಡೋದು ನಿಮ್ಗೆ ತುಂಬಾ ಸತಿ. 6 ಟರ್ಮ್ಸ್ ಕೊಟ್ರೆ ಹೆಂಗ್ ಮಾಡ್ತೀರಾ, 6 ಟರ್ಮ್ಸ್ ಕೊಟ್ರೆ 6 ಟರ್ಮ್ಸ್ ಕೊಟ್ರೆ ಸಮ್ ಆಫ್ 6 ಟರ್ಮ್ಸ್ ಅಂದ್ರೆ ಹಿಂದೆ ಹೋಗಿ ಎ ಮೈನಸ್ 5d ಹೋಗಿ, ಎ ಮೈನಸ್ 5d, ಇಲ್ಲಿ ಎ ಪ್ಲಸ್ 5d ಹೋಗಿ. ಅರ್ಥ ಆಗ್ತದೆ ಏನ್ ಹೇಳ್ತೀನಿ ಅಂತ? ಸೊ ನಿಮ್ಗೆ ಈವನ್ ನಂಬರ್ಸ್ ಕೊಟ್ರೆ ಸಮ್ ಆಫ್ ಈವನ್ ನಂಬರ್ಸ್ ಅಂದ್ರೆ ಇದನ್ನ ಬಳಸ್ಕೊಳ್ತೀರಾ, ಸಮ್ ಆಫ್ ಆಡ್ ನಂಬರ್ಸ್ ಅಂದ್ರೆ ಆಗ ಹೇಳಿದ್ ಬಳಸ್ಕೊಳ್ತೀರಾ. ಸೊ ಇದು ನಿಮ್ಗೆ ಗೊತ್ತಾಗಬೇಕು. ಗೊತ್ತಾಯ್ತಾ? ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಕಾರಣ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾನು ಏನೋ ಹೇಳ್ಕೊಂಡ್ರೆ ವೇಸ್ಟ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ವೈ ಐ ಡಿಡ್ ಎ ಪಿ ದೀಸ್ ಪ್ರಾಬ್ಲಮ್ಸ್? ಬಿಕಾಸ್ ದ ಪ್ರಾಬ್ಲಮ್ ಆಫ್ ಯು ಸ್ಟಕ್ ಆಗಿ ಹೋಗ್ಬಿಡ್ತೀರಾ ಇದು ಯೂಸ್ ಮಾಡಲಿಲ್ಲ ಅಂದ್ರೆ. ಓಕೆ. ಸೊ ಇದನ್ನ ನೀವು ಬಳಸ್ಕೊಳ್ಳಿ. ಓಕೆ. ಸರ್ಫೇಸ್ ಏರಿಯಾ ವಾಲ್ಯೂಮ್ ಟೆಕ್ಸ್ಟ್ ಬುಕ್ ನೋಡಿ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಸರ್ಫೇಸ್ ಏರಿಯಾ ಟೆಕ್ಸ್ಟ್ ಬುಕ್ ಅಲ್ಲಿ ಚೆನ್ನಾಗಿ ಮಾಡಿ. ಅದು ಅರ್ಥ ಮಾಡ್ಕೊಂಡ್ರೆ ನಾವು ಯಾವುದು ಕ್ವಶನ್ ಕೊಡ್ತೀವಲ್ಲ ಎಕ್ಸಾಮಲ್ಲಿ, ಎಲ್ಲೂ ಜಗತ್ತಿಂದ ಆಚೆ ಕೊಡಕ್ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಿರೋ ಕಾನ್ಸೆಪ್ಟ್ ಮೇಲೆ ನಾವು ಕೊಡಕ್ ಸಾಧ್ಯ. ಏನ್ ಮಾಡ್ತೀವಿ, ಕೆಲವು ಸತಿ 2-3 ಕಾನ್ಸೆಪ್ಟ್ನ ಸೇರಿಸಿರ್ತೀವಿ. ವಿ ವುಡ್ ಹ್ಯಾವ್ ಅಟ್ಯಾಚ್ಡ್ 2 ಕಾನ್ಸೆಪ್ಟ್ ಸೊ ದಟ್ ನಿಮಗೆ ಆ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಎರಡೂ ಗೊತ್ತಿದೆ ಅಂತ ಚೆಕ್ ಮಾಡ್ತೀವಿ ಅಷ್ಟೇ. ಸೊ ನಿಮಗೆ ಟೆಕ್ಸ್ಟ್ ಬುಕ್ಕಿಂದ ಆಚೆ ಏನೂ ಕೊಡ. ನಿನ್ನೆ ಕೂಡ ಹೇಳಿದ್ದೀನಿ, ಟೆಕ್ಸ್ಟ್ ಬುಕ್ಕೇ ನಿಮ್ಮ ಬೈಬಲ್ಲು. ಫಸ್ಟು ಅದರಲ್ಲಿರೋ ನನಗೆ ಸ್ಕೋರಿಂಗ್ ಪ್ಯಾಕೇಜಲ್ಲಿ ನಾನು ಕೊಟ್ಟಿರುವಂಥ ಪ್ರಾಬ್ಲಮ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಫುಲ್ ನೀವು ಮಾಡ್ಬೋದು, ಇಲ್ಲಿಂದ ಮಾಡಿ ನೋಡಿ. ಎ ಮೈನಸ್ 3d ಅಂದರೆ ಎ ಸ್ಕ್ವೇರ್ ಪ್ಲಸ್ 3d ಹೋಲ್ ಸ್ಕ್ವೇರ್ ಮೈನಸ್ 6ad ಬರುತ್ತೆ. ಅದೇ ಥರ ಪ್ಲಸ್ 6ad ಇಲ್ಲಿ ಬರುತ್ತೆ ನೋಡಿ, ಪ್ಲಸ್ 6ad ಇದರಲ್ಲಿ ಬರುತ್ತೆ.
ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಯು ಬಿ ಓನ್ಲಿ ರಿಮೈನ್ ವಿತ್ a ಸ್ಕ್ವೇರ್ 3d ಸ್ಕ್ವೇರ್ ಆ ಥರ ಇರುತ್ತೆ, ಅದೆಲ್ಲ ಆ್ಯಡ್ ಮಾಡ್ಬೋದು. ಆಮೇಲೆ ನಿಮಗೆ ಟರ್ಮ್ ಬರುತ್ತೆ. ಆಯ್ತಾ? ಇಟ್ ಈಸ್ ವೆರಿ ಈಸಿ ಫ್ರಮ್ ಹಿಯರ್. ಓನ್ಲಿ ಪಾಯಿಂಟ್ ಇಸ್ ದಿಸ್ ಪಾಯಿಂಟ್ ಯು ಶುಡ್ ರಿಮೆಂಬರ್. ಓಕೆ, ಸೊ ದಟ್ಸ್ ಆಲ್ ಫ್ರಮ್ ಎ ಪಿ ಇದು ಸಿಂಪಲ್ ಆಗಿ ಕೊಡ್ತಾರೆ ನೋಡಿ 3 ಮಾರ್ಕ್ಸ್ಗೆ. ಡೋಂಟ್ ವೆರಿ, ಈ 20 ಪ್ರಾಬ್ಲಮ್ಸ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾರಿಗಿದು ಸಿಕ್ಕಿಲ್ಲ, ನಾನು ಈ ಲೈವ್ ಚಾನಲ್ ಈ ಲೈವ್ ಆದ ತಕ್ಷಣ ನಾನು ಇದನ್ನು ಫೋಟೋ ತೆಗೆದು ಗೂಗಲ್ ಡ್ರೈವಲ್ಲಿ ಹಾಕ್ತೀನಿ. ಇದನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ತಗೊಂಡು ಪ್ರಾಕ್ಟೀಸ್ ಮಾಡಿ. a+3d ಯಾಕೆ ಹಾಕಬೇಕು ನಾನು ಹೇಳಿದೆ. ಯಾಕೆ ಅಂದರೆ ಇವಾಗ ಕಾಮನ್ ಡಿಫ್ರೆನ್ಸ್ ನೀವು a ಮೈನಸ್ ಏನಾಗ್ಬಿಡುತ್ತೆ, ಅಕಸ್ಮಾತ್ ನೀವು ಹಿಂಗೆ ಹಾಕೊಂಡ್ಬಿಟ್ರೆ ನೋಡಿ a ಪ್ಲಸ್ a ಮೈನಸ್ ಡಿ a ಪ್ಲಸ್ ನೋಡಿ ಇಲ್ಲಿ a ಪ್ಲಸ್ ಡಿ ಹಾಕೊಂಡ್ರೆ ಈವನ್ ನಂಬರ್ಸ್ಗೆ, ಈ ಕಡೆ ಆಡ್ ನಂಬರ್ಸ್ಗೆ ಏನು ಮಾಡ್ತೀರಿ a ಮೈನಸ್ ಮುಗ್ದೋಗ್ಬಿಡುತ್ತೆ ನೋಡಿ. ಇನ್ನೊಂದು 2ಡಿಗೆ ಕ್ಯಾನ್ಸಲ್ ಆಗೋ ಟರ್ಮ್ಸೇ ಇರಲ್ಲ, ಇನ್ನೊಂದು 2ಡಿ ಕ್ಯಾನ್ಸಲ್ ಆಗೋದೇ ಇರಲ್ಲ. ಎಲ್ಲ ಕ್ಯಾನ್ಸಲ್ ಆಗಬೇಕು ಅಂದರೆ ನಿಮ್ಗೆ ಇದೇ ಮಾಡಬೇಕು. ಹೆಂಗೆ ನಾನು ಆಗಲೇ ಹೇಳಿದೆ 1 3 5 7 ಅಂದರೆ 1 ಮತ್ತು 5ಗೆ ಏನು ಕಾಮನ್ ಡಿಫ್ರೆನ್ಸ್ ಇರುತ್ತೆ, ಅದೇ 3 ಮತ್ತು 7 ಒಂದೊಂದು ನಂಬರ್ ಬಿಟ್ಬಿಟ್ರು ಕೂಡ ಕಾಮನ್ ಡಿಫ್ರೆನ್ಸ್ ಸೇಮ್ ಇರುತ್ತೆ ನೋಡಿ. 1 ಮತ್ತು 5ಗೆ 4 ಕಾಮನ್ ಡಿಫ್ರೆನ್ಸು, 3 ಮತ್ತು 7ಗೂ 4 ಕಾಮನ್ ಡಿಫ್ರೆನ್ಸು. ಅದಕ್ಕೆ ನಾನು ಆ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ನಾನು ಈ ಥರ ಇದು ಎ ಬಳಸ್ಕೊಳ್ಳೇಬಾರ್ದು. a+d a ಮೈನಸ್ ಡಿ a+3d a+-3d ಇದು 4 ಟರ್ಮ್ಸ್ ಕೊಟ್ಟರೆ 5 ಟರ್ಮ್ಸ್ ಇದು 5 ಟರ್ಮ್ಸ್ ಕೊಟ್ಟರೆ ಏನು ಮಾಡ್ತೀರಾ, ಸಾರಿ 5 ಟರ್ಮ್ಸ್ ಆಡ್ ಈಸಿ ಇರುತ್ತೆ. 6 ಟರ್ಮ್ಸ್ ಕೊಟ್ಟರೆ ಗೋ a-5d a+5d ಆ ಕಡೆ ಈ ಕಡೆ. ಆಯ್ತಾ? ಸೊ ಇದನ್ನ ಈ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ನನ್ನ ಕೇಳಿ ಇದನ್ನ ಬಿಟ್ಟು ಎಲ್ಲೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ಐಡಿಯಾಸ್ ನಿಮ್ಗೆ ಗೊತ್ತಾದರೆ ಈ ಐಡಿಯಾ ಮೇಲೆ ಇದೆ. ಯಾಕಂದರೆ ನಾನು ಲಾಸ್ಟ್ 5 ಇಯರ್ಸ್ ಪೇಪರ್ಸ್ಗಳೆಲ್ಲ ನೋಡಿ ರಿಪೀಟೆಡ್ ಹಾಕದೆ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಮಾಡಿರೋದು. ಆಮೇಲೆ ನಾನು ಇದನ್ನು ಕೆಳಗಡೆ ಹಾಕ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದು ಇಲ್ಲಿ ನಿಮಗೆ ಎ ಪಿಯಲ್ಲಿ ಈ ಹೆಲ್ಪ್ ಬೇಕು ಅನಿಸ್ತು, ಯಾಕಂದರೆ ಈ ಥರದ್ದು ಪ್ರಾಬ್ಲಮ್ಸ್ ತುಂಬ ಸತಿ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟು ಬರುವಂಥದ್ದು ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಡ್ ಪ್ರಾಬ್ಲಮ್ಸಲ್ಲಿ. ಆಯಿತಾ? ಎಲ್ಲನೂ ಮಾಡಬೇಕು. ಯು ಶುಡ್ ಡೂ ಆಲ್ ದ ಪ್ರಾಬ್ಲಮ್ಸ್. ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಯು ಶುಡ್ ಡೂ ಆಲ್ ದ ಪ್ರಾಬ್ಲಮ್. ಯಾವ ಆಲ್ ದ ಪ್ರಾಬ್ಲಮ್ಸು? I have consolidated nearly 25 questions, upstream, downstream type, speed type, tap problems, miscellaneous ಕೆಲವು ಏಜ್ ರಿಲೇಟೆಡ್ ಪ್ರಾಬ್ಲಮ್ಸು, ಇದೆಲ್ಲವನ್ನು ನಾನು ತೆಗೆದುಬಿಟ್ಟು ಐ ಹ್ಯಾವ್ ಕನ್ಸಾಲಿಡೇಟೆಡ್ ಆ್ಯಂಡ್ ಮೇಡ್ ಆ್ಯಂಡ್ ಫೈಲ್ ಡಾಕ್ಯುಮೆಂಟ್. ಅದು ನನ್ನ ವೀಡಿಯೋ ವರ್ಬಲ್ ಪ್ರಾಬ್ಲಮ್ಸ್ ಎಲ್ಲ ವೀಡಿಯೋ ಮಾಡಿದ್ದೀನಿ ನಾನು. ಆದರೂ ಕೂಡ ಹೊಸ್ದಾಗಿರೋರಿಗೆ ಇನ್ನೂ ಕಷ್ಟ ನನಗೆ ಮಾಡೋಕ್ಕಾಗಲ್ಲ ಅನ್ನೋರಿಗೆ ತುಂಬ ಈಸಿ ಇದೆ, ಬಿಡಬೇಡಿ ಅದನ್ನು. ಕಷ್ಟ ಇಲ್ಲ, ಈಸಿ ಇದೆ. ಓಕೆ, ಸೊ ಹೆಂಗೆ ನೋಡಿ, ಮೊನ್ನೆ ಇದು 2 ಕ್ವಶನ್ ಮಾಡ್ತೀನಿ ನಾನು. ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ, ಸಿಕ್ಕ ಮೇಲೆ ನೀವು ಮಾಡಿರೋದು ಕ್ವಾಡ್ರಾಟಿಕ್ ಈಕ್ವೇಷನ್ ಕರೆಕ್ಟಾ ಇಲ್ವಾ ಅಂತ ನಿಮಗೆ ಗೊತ್ತಾಗೋದು ಹೆಂಗೆ ಗೊತ್ತಾಗೋದು? ಚೆಕ್ ಮಾಡೋಕೆ ಒಂದು ಮೆಥಡ್ ಇದೆ, ಆ ಮೆಥಡ್ನ ನಾನು ಹೇಳ್ಕೊಡ್ತೀನಿ. ಓಕೆ, ಇವಾಗ ನೋಡಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ರು. ಈ ಪ್ರಿಪೇಟ್ರಿ ಇದು ಬೋರ್ಡ್ ಪೇಪರ್ ಒಂದು ಪ್ರಾಬ್ಲಮ್ ಇದೆ. ಎ ಟ್ರೈನ್ ಟ್ರಾವೆಲ್ಸ್ 360 ಕಿಲೋಮೀಟರ್ at ಯೂನಿಫಾರ್ಮ್ ಸ್ಪೀಡ್. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ ನೋಡಿ, ಫಸ್ಟ್ ಈ ಕ್ವಶನ್ ಕೊಟ್ಟ ತಕ್ಷಣ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಗೊತ್ತಲ್ವಾ? ನೋಡಿ, ಪ್ರಾಬ್ಲಮ್ ಕೊಟ್ಟ ತಕ್ಷಣ ಟ್ರೈನ್ ಕೊಟ್ಟಿದ್ದಾರೆ 360 at ಯೂನಿಫಾರ್ಮ್ ಸ್ಪೀಡ್ ಅಂತ, ಹಿಂಗೆ ಬರ್ಕೊಂಬಿಡಿ. ಸ್ಪೀಡ್ ಈಸ್ ಈಕ್ವಲ್ ಟು 360 ಬೈ ಟೈಮ್. ಆಯ್ತಾ? ಡಿಸ್ಟೆನ್ಸ್ ನೋಡಿ, ಸ್ಪೀಡ್ ಏನೇ ಇದ್ರು, ಸ್ಪೀಡ್ ಎಷ್ಟೇ ಜಾಸ್ತಿ ಆಗಲಿ, ಸ್ಪೀಡ್ ಎಷ್ಟೇ ಕಮ್ಮಿ ಆಗಲಿ ಟ್ರೈನ್ದು, ಡಿಸ್ಟೆನ್ಸ್ ವೋಂಟ್ ಚೇಂಜ್. ಡಿಸ್ಟೆನ್ಸ್ ವಿಲ್ ನೆವರ್ ಚೇಂಜ್, ರೈಟ್? ಡಿಸ್ಟೆನ್ಸ್ ವಿಲ್ ರಿಮೇನ್ ದ ಸೇಮ್. ಅದಕ್ಕೆ ಸ್ಪೀಡ್ ಈಸ್ ಈಕ್ವಲ್ ಟು ನೀವು ಬರೀಬೇಕು, ಲೆಟ್ ಎಕ್ಸ್ ಬಿ ದ ಸ್ಪೀಡ್ 360 ಬೈ ಟಿ. ಎಲ್ಲ ಕ್ವಶನ್ಗೂ ಈ ಥರ ಇನ್ನೊಂದು ಟೆಕ್ಸ್ಟ್ ಬುಕ್ ಆಮೇಲೆ ಮಾಡ್ತೀನಿ, ಮನೆ ಎಕ್ಸಾಮ್ ಇದು ಪ್ರಿಪೇಟರಿ ಕೊಟ್ಟಿದ್ದು ಇದು ನೋಡಿ. ಇವಾಗ 360 ಬೈ ಟಿ. ನೆಕ್ಸ್ಟು, ಇಫ್ ದಟ್ ಸ್ಪೀಡ್ ಹ್ಯಾಡ್ ಬೀನ್ 5 ಕಿಲೋಮೀಟರ್ ಮೋರ್, ಸ್ಪೀಡ್ ಜಾಸ್ತಿ ಆದರೆ ಆಬ್ವಿಯಸ್ಲಿ ಟೈಮ್ ಕಡಿಮೆ ಆಗುತ್ತೆ. ಸೊ ನೋಡಿ, ಇವಾಗ ಏನಾಗುತ್ತೆ ಈಕ್ವೇಷನ್ನು, ಇದೇ ಈಕ್ವೇಷನ್ನ ಮತ್ತೆ ಬರೀಬೇಕು. 360 ಬೈ ಏನಾಗುತ್ತೆ ನೋಡಿ, ಟೈಮು ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 ಕಿಲೋಮೀಟರ್ ಮೋರ್ ಸ್ಪೀಡ್ ಆದರೆ ಏನಾಗುತ್ತೆ, x+5. ಓಕೆ, ಸೊ ಇವಾಗ ಏನು ಮಾಡಿ, ಇದಕ್ಕಿಂತ ಮುಂಚೆ ಒಂದು ಸ್ಟೆಪ್ನ ಮಾಡ್ಕೊಂಡಿರಿ. ಏನಂದರೆ ಟಿನ ಮೇಲಕ್ಕೆ ಕಳಿಸ್ಬಿಟ್ಟು ಇದನ್ನ ಕೆಳಗಡೆ ಬರ್ಕೊಳ್ಳಿ. ಸೇಮ್ ಅಲ್ವಾ ಇದು? ಟಿನ ಮೇಲಕ್ಕೆ ಕಳಿಸಿ ಕೆಳಗಡೆ ಎಕ್ಸ್ ಹಾಕಿ, ಟಿ ಮೇಲಕ್ಕೆ ಕಳಿಸಿ ಕೆಳಗಡೆ ಎಕ್ಸ್ ಹಾಕಿ, ಇದನ್ನ ಬರ್ಕೊಂಡು ಇಟ್ಕೊಂಡ್ರೆ ಸಿಂಪಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಐ ವಿಲ್ ಸಬ್ಸ್ಟಿಟ್ಯೂಟ್ ಫಾರ್ ದಿಸ್ ಒನ್. ಎಕ್ಸ್ ಸ್ಪೀಡ್ ಎಷ್ಟು, x+5. ಸ್ಪೀಡ್ ಜಾಸ್ತಿ ಆಗುತ್ತೆ. ಹೆಂಗೆ? ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 ಕಿಲೋಮೀಟರ್ ಮೋರ್, ಓಕೆ, ಇಟ್ ವುಡ್ ಹ್ಯಾವ್ ಟೇಕನ್ ಒನ್ ಲೆಸ್ ಏನು, ಟೈಮ್ ಲೆಸ್ ಏನು, t-1. ಓಕೆ, ಈಗ ವೆರಿ ಸಿಂಪಲ್ಲು. ತೊಗೊಂಡೋಗ್ಬಿಟ್ಟು ಟಿ ಇಲ್ಲಿದೆಯಾ, ಈ ಟಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 360 ಬೈ ಎಕ್ಸ್ -1 ಇಸ್ ಈಕ್ವಲ್ ಟು 360 ಬೈ x+5. ಆಯ್ತಾ?
ನೋಡಿ ಮತ್ತೊಂದು ಸತಿ ಹೇಳ್ತೀನಿ, ಫಸ್ಟ್ ಪೋರ್ಷನ್ಗೆ ಯಾವತ್ತು ಈ ಸ್ಪೀಡ್ ಕೊಟ್ಟ ತಕ್ಷಣ ಫಸ್ಟ್ ಪೋರ್ಷನ್ನೇ ಎಕ್ಸ್ ಈಕ್ವಲ್ ಟು 360/t, ಡಿಸ್ಟೆನ್ಸ್ನ ಹಾಕ್ಬಿಡಿ, ಟಿ ಹಂಗೆ ಬರ್ಕೊಳ್ಳಿ, ಎಕ್ಸ್ ಹಂಗೆ ಬರ್ಕೊಳ್ಳಿ. ಏನು ಹೇಳಿ, ಟಿ ಇಸ್ ಈಕ್ವಲ್, ನಿಮ್ಗೆ ಬೇರೆ ಬೇರೆ ಥರ ಹೇಳ್ಕೊಟ್ಟಿರ್ಬೋದು, ನಾನು ಈ ಥರ ಹೇಳ್ಕೊಡ್ತೀನಿ. ಸೊ ಟಿ ಇಸ್ ಈಕ್ವಲ್ ಟು 360/x, ಈ ಎಕ್ಸ್ ಮೇಲೆ ಕಳ್ಸ್ಕೊಂಡೆ, ಟಿ ಕೆಳಗಡೆ ಕಳಿಸ್ಕೊಂಡೆ, ಆಯ್ತಾ. ಸೊ ನೆಕ್ಸ್ಟ್ ಪೋರ್ಷನ್ ಅಲ್ಲಿ, ಇದು ನೆಕ್ಸ್ಟ್ ಪೋರ್ಷನ್ ಇಂಪಾರ್ಟೆಂಟ್. ದ ಸ್ಪೀಡ್ ಹ್ಯಾಡ್ ಬೀನ್ 5 ಕಿಲೋಮೀಟರ್ ಮೋರ್, ಅದಕ್ಕೆ ಪ್ಲಸ್, ಟೈಮ್ ರಿಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿ ಜಾಗದಲ್ಲಿ ಇದನ್ನ ಹಾಕ್ತೀನಿ, ಆಮೇಲೆ ಸಬ್ಸ್ಟಿಟ್ಯೂಷನ್. ಏನ್ ಸಬ್ಸ್ಟಿಟ್ಯೂಷನ್, ಈ 1 ಮೈನಸ್ ಇದೆಯಲ್ಲ ಆ ಕಡೆ ಕಳಿಸ್ಬಿಡಿ, 360/x ಮೈನಸ್ 360/x ಪ್ಲಸ್ 5 ಇಸ್ ಈಕ್ವಲ್ ಟು 1. ಇದಾದ್ಮೇಲೆ ಇಲ್ಲಿ ನೀವು ಇಲ್ಲಿಂದ ಹುಷಾರಾಗಿ ಮಾಡ್ಬೇಕು. ಏನು ಹುಷಾರಾಗಿ ಮಾಡಬೇಕು, ಇವಾಗ LCM ತೆಗಿಬೇಕು. 360 ಕಾಮನ್ ತೆಗಿರಿ, 360 ಕಾಮನ್, 1/x ಮೈನಸ್ 1 ಪ್ಲಸ್ x, ಓಕೆ. ಸೊ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ನೋಡಿ, ಇಲ್ಲಿ 2, ಇಲ್ಲಿ LCM ತೆಗಿಬೇಕು. ಇಲ್ಲಿ ಹುಷಾರಾಗಿ ಮಾಡ್ಬೇಕು, ಇಲ್ಲಿ ಮಿಸ್ ಮಾಡ್ಬಿಡ್ತೀವಿ. ಇಲ್ಲಿ ಮಿಸ್ ಮಾಡಿಬಿಟ್ರೆ ಎಲ್ಲ ಕಡೆ ಹೋಗ್ಬಿಡುತ್ತೆ. ಏನು ಮಾಡ್ತೀರಾ, ಸೊ ಇದು ಮೇಲೆ x ಪ್ಲಸ್ 5 ಮೈನಸ್ ಇದು ಇಲ್ಲಿ ಎಕ್ಸು ಡಿವೈಡೆಡ್ ಬೈ ಇವೆರಡು ಮಲ್ಟಿಪ್ಲಿಕೇಶನ್ ಆಗುತ್ತಾ, ಓಕೆ. ಇದನ್ನ ಇಲ್ಲಿ ಬರೀರಿ, 1/360, ಓಕೆ. ಸೊ ನೋಡಿ ಮತ್ತೊಂದು ಸತಿ, ಈ ಎಕ್ಸ್ ಇಲ್ಲೋಗುತ್ತೆ, x ಪ್ಲಸ್ 5 ಇಲ್ಲೋಗುತ್ತೆ, ಇದು ಇಲ್ಲೋಗುತ್ತೆ, ಆಮೇಲೆ ಕೆಳಗಡೆ ಇವೆರಡು ಮಲ್ಟಿಪ್ಲೈ ಆಗುತ್ತೆ, ಆಯ್ತಾ. ಸೊ ಈ 1/360 ಕೆಳಗಡೆ ಕಳಿಸಿದ್ದೀನಿ. ನೆಕ್ಸ್ಟ್ ಪೋರ್ಷನ್ ಏನು, ನೆಕ್ಸ್ಟ್ ಪೋರ್ಷನ್ ಇಲ್ಲಿ ಹುಷಾರಾಗಿರ್ಬೇಕು, ಎಲ್ಲ ಹುಷಾರಾಗಿರ್ಬೇಕು. ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ಯು ಶುಡ್ your entire body should become eyes. ಕರೆಕ್ಟಾಗಿ ಕಣ್ಣು ಎಲ್ಲ ಅಲ್ಲೇ ಇರಬೇಕು, ಫೋಕಸ್ ಅಲ್ಲೇ ಇರಬೇಕು. ಇವಾಗ ನೋಡಿ, ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತಾ, 5 ಮಾತ್ರ ಉಳ್ಕೊಳ್ಳುತ್ತೆ. 5/x² ಪ್ಲಸ್ 5x, ನೋಡಿ ಇದು ಮಲ್ಟಿಪ್ಲೈ ಆಗುತ್ತೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು 1/360. ಇವಾಗ ಏನು, ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಹೋಗುತ್ತೆ, ಇದು ಆ ಕಡೆ ನೋಡಿ, 360 × 5 1800 x² ಪ್ಲಸ್ 5x. ಇವಾಗ ರಿಅರೇಂಜ್ ಮಾಡ್ಕೊಳ್ಳಿ, x² ಪ್ಲಸ್ 5x ಮೈನಸ್ 1800 ಇಸ್ ಈಕ್ವಲ್ ಟು 0. ಇದು ನಿಮ್ಮ ಕ್ವಾಡ್ರಾಟಿಕ್ ಈಕ್ವೇಶನ್. ಇಲ್ಲಿ ಗಂಟ ಎಲ್ಲರೂ ಮಾಡ್ತಾರೆ, ಆದರೆ ಪ್ರಾಬ್ಲಮ್ ಏನು ಅಂದರೆ, ಇಲ್ಲಿ ಸಿಕ್ಕಿರೋದು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಗೊತ್ತಾಗಲ್ಲ. ಯಾಕಂದರೆ ಇಲ್ಲಿ ನೀವು ಕರೆಕ್ಟಾಗಿ ಸಿಕ್ಕಲಿಲ್ಲ ಅಂದರೆ ಫ್ಯಾಕ್ಟರೈಸ್ ಮಾಡೋಕ್ಕಾಗಲ್ಲ, ಫಾರ್ಮುಲಾ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ, ತಲೆ ಕೆಟ್ಟೋಗ್ಬಿಡುತ್ತೆ, ಸಿಕ್ಕಾಕೊಂಡ್ಬಿಡ್ತೀರಾ, ಓಕೆ. ಸೊ ಇಲ್ಲಿ ನೋಡಿ, ಇವಾಗ ನಾನು ಹೇಳ್ತೀನಿ ನೋಡಿ, ಇದು ನೋಡಿ, ಇದು ಅರ್ಥ ಆಯ್ತಾ ಎಲ್ಲರಿಗೂ? ಇದು ಬರ್ಕೊಳ್ತೀರಾ, ಆ ಕಡೆ ಈ ಕಡೆ ಸಿಂಪ್ಲಿಫೈ ಮಾಡ್ತೀರಾ, ಈ ಕ್ವಶನ್ ಬಂದು. ಈಗ ಇಲ್ಲೊಂದು ಟೆಕ್ನಿಕ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಇದು ಬಂದಾದ್ಮೇಲೆ ಇದು ಮಾಡಿರೋದು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ಕೇಳಿಸ್ಕೊಳ್ಳಿ. ಇನ್ನೆಲ್ಲ ಅಳಿಸ್ತೀನಿ ಇವಾಗ, ಓಕೆ. ಸೊ ಏನು ಮಾಡ್ತೀರಾ, ಇಲ್ಲಿ ಒಂದು ಸ್ಮಾರ್ಟ್ ಮೆಥಡ್ ಇದೆ. ಏನು, b² ಮೈನಸ್ 4ac ಮಾತ್ರ ಮಾಡಿ. ಏನಿದು b² ಮೈನಸ್ 4ac? ಇದು ಡಿಸ್ಕ್ರಿಮಿನೆಂಟ್, ಕರೆಕ್ಟಾ, ರೂಟ್ ಒಳಗಡೆ ಇರೋದು. ಯಾಕೆ ಇದು ಮಾಡ್ತೀನಿ ಅಂದರೆ, ಇವಾಗ ನೀವು ಮಾಡಿರೋದು ಕರೆಕ್ಟಾಗಿದೆ ಅಂದರೆ, ಈ ಈಕ್ವೇಶನ್ ಕರೆಕ್ಟಾಗಿದೆ ಅಂದರೆ, ರೂಟಿಂದ ಆಚೆ ಬರಬೇಕಾ, ಯು ಶುಡ್ ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಯು ಮಸ್ಟ್ ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಇನ್ ದ ರೂಟ್, ಕರೆಕ್ಟಾ. ರೂಟ್ ಒಳಗಡೆ ಪರ್ಫೆಕ್ಟ್ ಸ್ಕ್ವೇರ್ ಬಂದಿಲ್ಲ ಅಂದರೆ ನೋಡಿ, ಈ ಪ್ರಾಬ್ಲಮ್ಸ್ಗೆ ಆನ್ಸರ್ ಬರಬೇಕಂದ್ರೆ ಯು ಮಸ್ಟ್ ಕಮ್ ಔಟ್ ಆಫ್ ದ ರೂಟ್. ಆ ಫಾರ್ಮುಲಾ ಮೆಥಡಲ್ಲಿ ರೂಟಿಂದ ಆಚೆ ಬರಬೇಕಲ್ಲ. ಇವಾಗ ಸ್ಕ್ವೇರ್ ರೂಟ್ ಆಗಿ ಇನ್ಸೈಡ್ ಸ್ಕ್ವೇರ್ ರೂಟ್ ಯು ಶುಡ್ ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ದ ಪರ್ಫೆಕ್ಟ್ ಸ್ಕ್ವೇರ್ ವಿಲ್ ಆಲ್ವೇಸ್ ಎಂಡ್ ವಿತ್ 1, 4, 5, 6 and 9. ದ ಪರ್ಫೆಕ್ಟ್ ಸ್ಕ್ವೇರ್ ವಿಲ್ ಆಲ್ವೇಸ್ ಎಂಡ್ ವಿತ್ ದೀಸ್ ನಂಬರ್ಸ್. ಅವಾಗ ಗೊತ್ತಾಗುತ್ತೆ ನೀವು ಮಾಡಿದ್ದು ಕರೆಕ್ಟಾ ಇಲ್ವಾ ಅಂತ. ಇವಾಗ ನೋಡಿ, ಇದು ಮಾಡೋಣ. ಬಿ ಸ್ಕ್ವೇರ್ ಏನು? 25. 5 ಸ್ಕ್ವೇರ್ 4. ಎ ಏನು? 1. ಸಿ ಏನು? ಮೈನಸ್. ಇವಾಗ ನೋಡಿ 25 ಇದು 4 ಟೈಮ್ಸ್ ಮಾಡಿದ್ರೆ 6400. 64 ಅಲ್ಲ 72. ಸೊ ಮೈನಸ್ ಮೈನಸ್ ಪ್ಲಸ್. ಸೊ ಯು ವಿಲ್ ಗೆಟ್ 7225. ನೋಡಿ 7225. ಬಿ ಸ್ಕ್ವೇರ್ ಮೈನಸ್ 4ac ಟರ್ಮ್ ಇಸ್ 7225. ಓಕೆ, ಇವಾಗ ನೋಡಿ 5 ಬಂದಿದೆ ಲಾಸ್ಟ್ ಅಲ್ಲಿ, ಅಂದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರೇ. ಇದು ಯಾಕೆ 5 ಬರ್ತಾ ಇದೆ, 25 ಬರ್ತಿದೆ ಲಾಸ್ಟ್ ಅಲ್ಲಿ, ಇದು ಪರ್ಫೆಕ್ಟ್ ಸ್ಕ್ವೇರ್. ಯಾವುದೋ 2 ನಂಬರು ಮಲ್ಟಿಪ್ಲೈ ಮಾಡಿ ಇದು ಬರ್ತಾ ಇದೆ. ಇವಾಗ ಇದಾದ್ಮೇಲೆ ನೋಡಿ ಮತ್ತೊಂದ್ಸತಿ ಹೇಳ್ತೀನಿ ನೋಡಿ, ಬಿ ಸ್ಕ್ವೇರ್ ಮೈನಸ್ 4ac ಮಾಡಿ. ಯಾಕೆ ಮಾಡಬೇಕು? ಪರ್ಫೆಕ್ಟ್ ಸ್ಕ್ವೇರ್ ಬಂದ್ರೆ ಮಾತ್ರ ನೀವು ಈ ಕ್ವೆಶ್ಚನ್ ಕರೆಕ್ಟ್. ಈ ಕ್ವೆಶ್ಚನ್ ತಪ್ಪಾಗಿ ಹೋಗ್ಬಿಟ್ರೆ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಬರಲ್ಲ. ಇಲ್ಲಿ ಏನೋ ನಂಬರ್ ಬರುತ್ತೆ, 7223, 7222, 7056 ಏನೇನೋ ಬಂದ್ಬಿಡುತ್ತೆ. ಅವಾಗಲೇ ಗೊತ್ತಾಗುತ್ತೆ ನೀವು ಮಾಡಿರೋ ತಪ್ಪು ಅಂತ. ಇವಾಗ ಇದಾದ್ಮೇಲೆ ನೀವು ಫ್ಯಾಕ್ಟರೈಸ್ ಮಾಡಕ್ ಬರಲ್ಲ ಅಂದ್ರೆ ನನ್ ಕೇಳಿದ್ರೆ ಫ್ಯಾಕ್ಟರೈಸ್ಗಿಂತ ಈಸಿ ಫಾರ್ಮುಲಾ ಮೆಥಡ್. ಇಲ್ಲಿ ಹೆಂಗೆ?
ಬಿ ಸ್ಕ್ವೇರ್ ಮೈನಸ್ 4ac ಮಾಡಿಬಿಟ್ರೆ ರೂಟ್ ಒಳಗಡೆ ಇರೋ ನಂಬರ್ ಸಿಕ್ಬಿಡುತ್ತೆ. ಕರೆಕ್ಟಾಗಿ ನೋಡಿ ಫಾರ್ಮುಲಾ ಹೆಂಗೆ ಹಾಕ್ತೀರಪ್ಪ ಇದಕ್ಕೆ? ಇವಾಗ ಇದಕ್ಕೆ ಫಾರ್ಮುಲಾ ಹಾಕೋದು ಹೆಂಗೆ ನೀವು? ಇದಕ್ಕೆ ಫಾರ್ಮುಲಾ ಹಾಕ್ತೀರಾ ನೀವು ಏನು? ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಮೈನಸ್ ಬಿ ಏನು -5 ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಮಾಡಬೇಕಾದಾಗ ಮಾಡೋದೇ ಬೇಡ, ಆಗಲೇ ಮಾಡಿಬಿಟ್ಟಿದ್ದೀರಾ. 7,225 ಡೈರೆಕ್ಟಾಗಿ ಹಾಕ್ಬಿಡಿ. 7,225 ಬೈ 2a, 2 ಬಂದು a ಬಂದು 1. ಇವಾಗ ರೂಟಿಂದ ಆಚೆ ಬರೋದು ಹೆಂಗೆ ಸರ್? ರೂಟಿಂದ ಆಚೆ ಬರೋಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಇದು 8th ಸ್ಟ್ಯಾಂಡರ್ಡ್ ನೀವು ಕಲ್ತಿರ್ತೀರ, 8th ಅಲ್ಲಿ ಕಲ್ತಿರ್ತೀರಿ ನೀವು, ಆಯ್ತಾ? ಡಿವಿಷನ್ ಮೆಥಡ್ ಆರ್ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಅಂತ, ಆಯ್ತಾ? ಹೆಂಗ್ ಮಾಡೋದು? 2 to 5 ನಿಮಗೆ ಸ್ವಲ್ಪ ಮ್ಯಾಥಮೆಟಿಕ್ ನಾಲೆಜ್ ಇದ್ರು ನೀವು ಓಡಿಸ್ಬೋದು. 25 ಇದೆ ಅಂದ್ರೆ ಲಾಸ್ಟ್ ನಂಬರು ಅದು 5 ಇರಬೇಕು. 5 5s 25 ಆಗೋದು. 72 ಇದೆ ಅಂದ್ರೆ 72ಗೆ ಹತ್ರ ಬರೋ ಸ್ಕ್ವೇರ್ ನಂಬರ್ ಯಾವುದು? ಹತ್ರ ಬರೋದು ಯಾವುದು? ಇದು ಎಸ್ಟಿಮೇಷನ್ ಮೆಥಡ್ ಅಂತಾರೆ, ಎಸ್ಟಿಮೇಷನ್, ಆಯ್ತಾ? 72ಗೆ ಹತ್ರ ಬರೋದು ಯಾವುದು? 64. 64 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವುದು? 81 ಬರೋದು. 81 9 ಸ್ಕ್ವೇರ್ ಆಗ್ಬಿಡುತ್ತೆ. ಸೊ 64 ಇಸ್ ದ ನಿಯರೆಸ್ಟ್ ನಂಬರ್ ಟು 72. ಸೊ ಅದಕ್ಕೆ ಇದೆ ಆನ್ಸರು -5 ಪ್ಲಸ್ ಆರ್ ಮೈನಸ್ 85/2. ಆಮೇಲೆ ನಿಮ್ಗೆ ಗೊತ್ತು 2 ಆನ್ಸರ್ ಸಿಕ್ಬಿಡುತ್ತೆ. ಗೊತ್ತಾಯ್ತಾ ಏನು ಹೇಳ್ತೀನಿ ಅಂತ? ಇದು ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಮತ್ತೆ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಬೇಗ ಮಾಡೋಕ್ಕೆ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ನೀವು ಮಾಡಿರೋ ಪ್ರಾಬ್ಲಮ್ ಅಂದ್ರೆ ನೀವು ಮಾಡಿರೋ ಈಕ್ವೇಶನ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ಕು ಆಗ್ಬಿಡುತ್ತೆ. ಇಲ್ಲಾಂದ್ರೆ ನೀವು ಎಲ್ಲಾ ಮಾಡ್ಕೊಂಡು ಕೂತ್ಕೊಂಡು ಆನ್ಸರ್ ಸಿಗದೆ ವಾಪಸ್ ಬಂದು ತಲೆ ಕೆಟ್ಟೋಗ್ಬಿಡ್ತೀರಾ. ಪರವಾಗಿಲ್ಲ, ನಾನು ಎಸ್ಟಿಮೇಷನ್ ಮೆಥಡ್ ಹೇಳ್ಕೊಟ್ಟಿದ್ದು ಅರ್ಥ ಆಯ್ತು. ಎಸ್ಟಿಮೇಷನ್ ಹೆಂಗೆ ಅಂದ್ರೆ ಲಾಸ್ಟ್ 2 ಡಿಜಿಟ್ ನಂಬರ್ ನೋಡಿ, ಸೀದಾ ಲಾಸ್ಟ್ 2 ಡಿಜಿಟ್ ನಂಬರ್ 25, ಆಯ್ತಾ? 25 ಅಂದ್ರೆ 5 ಸ್ಕ್ವೇರ್ ಆಗಬೇಕು. 72 ಅಂದ್ರೆ 72 ಹತ್ರ ಇರೋ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು? ಯು ನೋ ವಾಟ್ ಇಸ್ ಪರ್ಫೆಕ್ಟ್ ಸ್ಕ್ವೇರ್? ಪರ್ಫೆಕ್ಟ್ ಸ್ಕ್ವೇರ್ಸ್ ಆರ್ ನಂಬರ್ ಲೈಕ್ 1 4 9 ಅಂದ್ರೆ ರೂಟ್ ಇಂದ ಆಚೆ ಬರೋದು ಪರ್ಫೆಕ್ಟ್ ಸ್ಕ್ವೇರ್ಸ್, ಆಯ್ತಾ? ಯಾವುದು? 25 ಪರ್ಫೆಕ್ಟ್ ಸ್ಕ್ವೇರ್, 64 ಪರ್ಫೆಕ್ಟ್ ಸ್ಕ್ವೇರ್, 81 ಪರ್ಫೆಕ್ಟ್ ಸ್ಕ್ವೇರ್, 100 ಪರ್ಫೆಕ್ಟ್ ಸ್ಕ್ವೇರ್. ಯಾವುದು ರೂಟ್ ಇಂದ ಆಚೆ ಬರಕ್ಕಾಗುತ್ತೆ ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತೀವಿ. ಇವಾಗ 7,225 ಪರ್ಫೆಕ್ಟ್ ಸ್ಕ್ವೇರ್. ಯಾಕೆ? ಲಾಸ್ಟ್ ಡಿಜಿಟ್ 5 ಇದೆ, ಅದು ಚೆಕ್ ಆಗುತ್ತೆ. ಇನ್ನೊಂದು ನೋಡಿ 25 ಬರ್ತಾ ಇದೆ. 25 ಅಂದ್ರೆ ಯಾವುದೋ ನಂಬರು 5 5s 25 ಬರೋದು. 72 ಹತ್ರ ಏನಿದೆ? 72 ಹತ್ರ ಪರ್ಫೆಕ್ಟ್ ಸ್ಕ್ವೇರ್ ಹಿಂದೆ ಬರೋದು. 72 ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್, ಬಟ್ 64 ಹತ್ರ ಇರೋದು. 64 ಯಾವ್ದ್ರ ಸ್ಕ್ವೇರ್? 8 ಸ್ಕ್ವೇರ್. ಅದಕ್ಕೆ 8 ಬರೀಬೇಕು, ಮತ್ತೆ 5. ಅಥವಾ ಇವಾಗ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ಬಟ್ ನಿಮ್ಗೆ ಈಕ್ವೇಶನ್ ಬಂದ್ಮೇಲೆ ಫಸ್ಟ್ ಕೆಲಸ ಬಿ ಸ್ಕ್ವೇರ್ ಮೈನಸ್ 4ac ಮಾಡಿ. ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ ನಿಮ್ ಈಕ್ವೇಶನ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಈಗ ಬಿ ಸಿ ನೋಡಿ ಅಕಸ್ಮಾತ್ ತಪ್ಪು ಮಾಡಿದೆ ನೋಡಿ, ಅಕಸ್ಮಾತ್ ಇಲ್ಲಿ ಇವಾಗ ನಾನು ನೋಡ್ತೀನಿ ತಪ್ಪು, ಇಲ್ಲಿ ಏನೋ ಬೇರೆ ಮಾಡ್ಬಿಟ್ಟಿದ್ದೀರಾ ಅನ್ಕೊಳ್ಳಿ. ಇಲ್ಲಿ ನೀವು 21 ಅಂತ ಬಂತು ಅನ್ಕೊಳ್ಳಿ, ನೀವೇನೋ ತಪ್ಪು ಮಾಡಿದ್ದೀರಾ, 21 ಅಂತ ಬಂದಿದೆ ಅನ್ಕೊಳ್ಳಿ. ಏನ್ ಮಾಡ್ತೀರಾ? ಇವಾಗ ಬಿ ಸ್ಕ್ವೇರ್ ಮೈನಸ್ 4ac ಹಾಕ್ತೀರಾ. ಬಿ ಸ್ಕ್ವೇರ್ ಮೈನಸ್ 4ac ಹಾಕ್ತೀರಾ. ಬಿ ಸ್ಕ್ವೇರ್ ಏನು? 25 ಮೈನಸ್ ಆಫ್ 4 1 a ಬಂದು 2100, ಆಯ್ತಾ? 25 ಮೈನಸ್ ಆಫ್ ಮೈನಸ್ ಪ್ಲಸ್ 4 ಟೈಮ್ಸ್ ಆಫ್ 21 8400 ನಿಮಗೆ ಬರುತ್ತೆ 8425 ಬರುತ್ತೆ. 8425 ಬಂದ್ಮೇಲೆ ಇವಾಗ ನೀವು ಸ್ಕ್ವೇರ್ ರೂಟ್ ಮಾಡಿ ಇದನ್ನ, ಆಯ್ತಾ? ಇವಾಗ ಕೇಳ್ಬೋದು ಸರ್ ಹೆಂಗೆ ಸರ್ ಇದು ಕೂಡ 5 ಬರುತ್ತಲ್ಲ, ಲಾಸ್ಟ್ ಅಲ್ಲಿ 5 ಬರ್ತಾ ಇದೆಯಲ್ಲ ಅಂತ. ಲಾಸ್ಟ್ ಅಲ್ಲಿ 5 ಬರ್ತಿದೆ ಕರೆಕ್ಟ್, ಬಟ್ ನೀವು ಇದನ್ನ ನೀವು ಮಾಡಿ ನೋಡಿದ್ರೆ 8425, ಆಯ್ತಾ? ಇವಾಗ ನೀವು ನೋಡಿ 25 ಬಂದ ತಕ್ಷಣ ನೀವು ತಲೆ ಓಡಿಸ್ಬೇಕು. ಏನ್ ತಲೆ ಓಡಿಸ್ಬೇಕು? ಯಾವುದೋ ಲಾಸ್ಟ್ ಅಲ್ಲಿ 5 ಇದೆ, ಅದನ್ನ ಡಬಲ್ ಮಾಡಿದ್ರೆ ಬರುತ್ತೆ ಅಂತ, ಆಯ್ತಾ? 84 ಹತ್ರ 84 ಏನ್ ಮಾಡ್ತೀರಾ ನೀವು? ಹಿಂಗ್ ಬಂದ ತಕ್ಷಣ ಯು ಜಸ್ಟ್ ಟ್ರೈ 85 into 85 ಮಾಡಿ ನೋಡಿ, 75 into 75 ಮಾಡಿ ನೋಡಿ, ಬರುತ್ತೆ ಅಂತ ಚೆಕ್ ಮಾಡಿ, ಆಯ್ತಾ? 95 into 95 ಮಾಡಿ ನೋಡಿ. ಈ ತರ ಸ್ವಲ್ಪ ಟ್ರಯಲ್ ಮಾಡಿ ನೋಡಿ, ಅಲ್ಲಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ ನಾನು, ಇನ್ನೊಂದು ಪ್ರಾಬ್ಲಮ್ ಇದೇ ತರ ವರ್ಡ್ ಪ್ರಾಬ್ಲಮ್ಸ್, ಅವಾಗ ಈ ತರದ್ ಬರುತ್ತೆ ಕಂಡೀಷನ್ ಗೊತ್ತಾಗುತ್ತೆ ನೋಡಿ. ಇನ್ನೊಂದು ಮೊನ್ನೆ ಎಕ್ಸಾಮ್ ಕೊಟ್ಟಿದ್ದ ಪ್ರಾಬ್ಲಮು, ಪ್ರಿಪೇಟರಿ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದ ಪ್ರಾಬ್ಲಮು. An express train, okay, takes 1 hour less than the passenger train to travel 132 kilometers. An express train takes 1 hour less than passenger train to travel 132 kilometers from A to B. ಆಯ್ತಾ? ಎಲ್ಲದಕ್ಕೂ ಈ ತರ ಸ್ಪೀಡ್ ಕೊಟ್ಟ ತಕ್ಷಣ ವೆರಿ ಸಿಂಪಲ್, ಫಸ್ಟ್ ಹಿಂಗ್ ಬರ್ಕೊಂಬಿಡಿ. x equal to ಡಿಸ್ಟೆನ್ಸ್ ಏನ್ ನೋಡಿ, ಡಿಸ್ಟೆನ್ಸ್ 132 by time. ಸೊ 132 by time. ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ರೆಸ್ ಟ್ರೈನು ಟೇಕ್ಸ್ 1 hour less. ಓಕೆ, ಎಕ್ಸ್ಪ್ರೆಸ್ ಟ್ರೈನ್ ಟೇಕ್ಸ್ 1 hour. ಇದನ್ನ ಏನ್ ಮಾಡಕ್ ಹೇಳಿದೆ? ಟಿ ಮೇಲೆ ಕಳಿಸ್ಬಿಟ್ಟು 132 by x, ಇದು ಮೇಲೆ ಇದು ಕೆಳಗಡೆ, ಆಯ್ತಾ? ನೆಕ್ಸ್ಟ್ ಇಫ್ ದ ಆವರೇಜ್ ಸ್ಪೀಡ್ ಆಫ್ ದ ಎಕ್ಸ್ಪ್ರೆಸ್ ಟ್ರೈನ್ ಇಸ್ ಮೋರ್, ಆಯ್ತಾ? 1 hour ಲೆಸ್ ತಗೊಳುತ್ತೆ. 1 hour ಲೆಸ್ ಯಾಕೆ ತಗೊಳುತ್ತೆ?
1 hour ಲೆಸ್ ಯಾಕೆ ತಗೊಳ್ತು? ಇಟ್ಸ್ ಪ್ಯಾಸೆಂಜರ್ ಟ್ರೈನ್ ಆಬ್ವಿಯಸ್ಲಿ ಎಷ್ಟು ಸ್ಪೀಡ್ ಇದೆ? 11 km/h ಸ್ಪೀಡ್ ಇದೆ, ಆಯ್ತಾ? 11 km/h ಸ್ಪೀಡ್ ಜಾಸ್ತಿ ಇದೆ, ಆಯ್ತಾ? ಸೊ ಇದು ನೋಡಿ ಹಿಂಗ್ ಬರೆದ್ರಿ. ನೆಕ್ಸ್ಟ್ ಟಿ ಜಾಗದಲ್ಲಿ ಏನ್ ಹಾಕಬೇಕು? ರೀಪ್ಲೇಸ್ ವಿತ್ 132/x - 1 132x + 11. ನೆಕ್ಸ್ಟ್ ಆ ಕಡೆ 132/x ಪ್ಲಸ್ ಇದು ಮೈನಸ್ 132/x + 11 = 1, ಆಯ್ತಾ? ಎಲ್ಲದಕ್ಕೂ ಇದೇ ಟೆಕ್ನಿಕ್. ನೀವು ಏನೇ ಕೊಟ್ಟರು ಕೂಡ ಫಸ್ಟು ಇದಾಗ್ತೀರಾ, ಆಮೇಲೆ ಸ್ಪೀಡ್ ಜಾಸ್ತಿ ಆಗುತ್ತೆ, ಟೈಮ್ ಕಡಿಮೆ ಆಗುತ್ತೆ. ಅಥವಾ ಒಂದ್ಸತಿ ಏನಾಗುತ್ತೆ, ಸ್ಪೀಡ್ ಕಡಿಮೆ ಆಗುತ್ತೆ, ಟೈಮ್ ಜಾಸ್ತಿ ಆಗುತ್ತೆ, ಆಮೇಲೆ ರೀಪ್ಲೇಸ್ ಮಾಡ್ತೀರಾ. ಇದು ನಾನು ವರ್ಬಲ್ ಪ್ರಾಬ್ಲಮ್ಸ್, ಇನ್ನೂ ಇದು ಅರ್ಥ ಆಗ್ತಿಲ್ಲ ಅಂದರೆ ವರ್ಬಲ್ ಪ್ರಾಬ್ಲಮ್ಸ್ ನನ್ನ ವಿಡಿಯೋ ನೋಡಿ. ಎಲ್ಲ 25 ಪ್ರಾಬ್ಲಮ್ಗೂ ನಾನು ಎಲ್ಲ ಸ್ಪೀಡ್ ಒಂದು ಕಡೆ, ಎಲ್ಲ ಟ್ಯಾಪ್ ಪ್ರಾಬ್ಲಮ್ ಒಂದು ಕಡೆ, ಎಲ್ಲಾನು ಸಪ್ರೇಟ್ ಆಗಿ ಮಾಡಿದ್ರೆ ನಿಮ್ಗೆ ಈಸಿಲಿ ಅರ್ಥ ಆಗುತ್ತೆ. ಇದು ನಿಮ್ಗೆ ಆಗಲೇ ನೋಡಿರೋರಿಗೆ ಟೆಕ್ನಿಕ್ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಏನ್ ಮಾಡಬೇಕು? 132 ಕಾಮನ್ ತೆಗಿರಿ. ನೀವು 132 ಕಾಮನ್ ತೆಗಿಲ್ಲ ಅಂದ್ರೆ ನೀವೇ ಇನ್ನೂ ಕಾಂಪ್ಲಿಕೇಟ್ ಮಾಡ್ಕೊಳ್ತೀರಾ, ತಲೆ ಕೆಟ್ಟೋಗುತ್ತೆ ನಿಮಗೆ. ಓಕೆ, ಸೊ 132 ಕಾಮನ್ ತೆಗೆದು, ಓಕೆ, LCM ತೆಗಿತೀರಾ. LCM ತೆಗೆದ್ಮೇಲೆ ಓಕೆ, ಸೊ ನೆಕ್ಸ್ಟ್ x ಕ್ಯಾನ್ಸಲ್, ಯು ರಿಮೈನ್ಡ್ ವಿತ್ 11 = 1/132 = x² + 11x. ಓಕೆ, ಇವಾಗ ಮೇಲೆ ಹೋಗೋಣ. ಸೊ ಇದು ನಿಮಗೆ ಮೊನ್ನೆ ಪ್ರಿಪೇಟರಿಯಲ್ಲಿ ಕೊಟ್ಟಿದ್ದು ಎಕ್ಸಾಮು, ಕೊಟ್ಟಿದ್ದ ಕ್ವಶನ್. ಇವಾಗ ಇದು ಏನಾಗುತ್ತೆ? 132 × 11 ಎಷ್ಟು ಬರುತ್ತೆ? 132 × 11, ಸೊ 2 3 1 ಮತ್ತೆ 2 3 1 2 5 4 1. ಸೊ 1452 = x² + 11x. Therefore your quadratic equation is, this is your quadratic equation. ಇವಾಗ ಏನ್ ಮಾಡಬೇಕು? ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಕ್ತು, ಇವಾಗ ಚೆಕ್ ಮಾಡಬೇಕು ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಿ ಸರಿ ಇದೆಯಾ ಇಲ್ವೋ. ಯಾಕಂದ್ರೆ ನೀವು ಮಿಸ್ಟೇಕ್ ಮಾಡಿರ್ಬೋದು, ಇಲ್ಲಿ ಸಬ್ಸ್ಟಿಟ್ಯೂಷನ್ ಅಲ್ಲಿ ಮಿಸ್ಟೇಕ್ ಮಾಡಿರ್ಬೋದು. ಹೆಂಗ್ ಗೊತ್ತಾಗುತ್ತೆ? b² - 4ac ಮಾಡಿ. b² - 4ac. b² ಏನು? 11² minus of 4, a is 1, c is -1452. 11² is 121 plus 4 times 1452 into 4. Multiply 8, 22, 16, 18, 1, 5. So it is 5808. ಇವಾಗ ಆಡ್ ಮಾಡಬೇಕು. 5808 121. ಸೊ 9 2 9 5929 5929 ಬಂತು. ಇವಾಗ ಚೆಕ್ ಮಾಡೋದು ಹೆಂಗೆ? ಇದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ? ಲಾಸ್ಟಲ್ಲಿ ನೋಡಿ 9 ಇದೆ, ಲಾಸ್ಟಲ್ಲಿ 9 ಇದೆ, ಆಯ್ತಾ? ಎಲ್ಲರೂ ಮಿಸ್ಟೇಕ್ ಮಾಡಿದ್ರೆ ಬರಲ್ಲ. ಹೆಂಗ್ ಬರುತ್ತೆ ನೋಡಿ, ಇವಾಗ ಈ ನಂಬರ್ ಬಂತು ಏನು? 5929 ಬಂತು. ಇವಾಗ ಯಾವುದೋ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 5929 ಬರಬೇಕು. ಹೆಂಗ್ ಗೊತ್ತಾಗುತ್ತೆ ನೋಡಿ? ಇದೊಂದು ಮೆಥಡ್ ಇದೆ, ಡಿವಿಷನ್ ಮೆಥಡ್. ಇದನ್ನ ಕಲ್ತ್ಬಿಟ್ರೆ ಬೆಸ್ಟ್ ನೋಡಿ. 8th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ, 8 ಟೆಕ್ಸ್ಟ್ ಬುಕ್ ಇದೆ, ನೆಟ್ಟಲ್ಲೂ ಸಿಗುತ್ತೆ ಡಿವಿಷನ್ ಮೆಥಡ್ ಅಂತ. ನಿಮ್ ಕೆಲಸ ಬೇಗ ಆಗುತ್ತೆ. ಡಿವಿಷನ್ ಮೆಥಡ್ ಏನಂದ್ರೆ 59 ಹತ್ರ ಇರೋ ಪರ್ಫೆಕ್ಟ್, ನಮ್ಮ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು? 59 ಹತ್ರ ಇರೋ ಪರ್ಫೆಕ್ಟ್ ಸ್ಕ್ವೇರ್ ಬಂದು ಯಾವುದು ನಿಮಗೆ? 8 ಅಲ್ಲ, 7 7s 49. ಎಷ್ಟು ಉಳಿತು? 10 ಉಳಿತು. 29 ಕೆಳಗಡೆ ಬರುತ್ತೆ, ಫುಲ್ ಕೆಳಗಡೆ ತಗೊಂಡ್ಬರ್ಬೇಕು. ಎರಡೆರಡು ಪೇರ್ ತಗೋ. ಹೆಂಗಂದ್ರೆ ಈ ಡಿವಿಷನ್ ಮೆಥಡ್ ಹೆಂಗಂದ್ರೆ ಬ್ರಿಂಗ್ ಪೇರ್ ಡೌನ್, ಒಟ್ಟೊಟ್ಟಿಗೆ ತಗೊಂಡ್ಬರ್ಬೇಕು. 59ಗೆ ಹತ್ರ ಇರೋ ಸ್ಕ್ವೇರ್ ನಂಬರ್ 49, ಯು ಗೆಟ್ 49. ನೆಕ್ಸ್ಟ್ 29ಗೆ ಹತ್ರ ಇರೋ ನಂಬರ್ 29 ಹಂಗೆ ಕೆಳಗಡೆ ತಗೊಂಡ್ಬರ್ತೀರ. ನೆಕ್ಸ್ಟ್ ಏನ್ ಮಾಡಬೇಕು? ಯು ಆಡ್ ದಿಸ್ ಬೋತ್, ಇಟ್ ಈಸ್ 14-14-. ಇವಾಗ ಏನ್ ಹುಡುಕ್ಬೇಕು ಅಂದ್ರೆ ಯಾವ ನಂಬರು ಇಲ್ಲಿ ಹಾಕಿದ್ರೆ ನಿಮ್ಗೆ 1029 ಬರುತ್ತೆ ಅಂತ. 1029 ಬರುತ್ತೆ ಎಲ್ಲಿ ಅಂತ. ಇವಾಗ 3 ಹಾಕಿ ನೋಡಿ, ಬರಲ್ಲ. ಮೋಸ್ಟ್ಲಿ 4 5 6 ಹಾಕಿದ್ರೆ ಬರುತ್ತೆ, 6 ಬರಲ್ಲ. 7 ಹಾಕಿದ್ರೆ ಬರುತ್ತೆ ನೋಡಿ. 147 into 7, 7 7s 49, 4 ಇಲ್ಲಿ, 7 4s 28, 28 32, 3 ಇಲ್ಲಿ, 7 1s 7, 7 plus 3 10 ನೋಡಿ. So therefore it is the multiple of 77. 77 square root is 5929. ಇದು ಡಿವಿಷನ್ ಮೆಥಡ್ ಅಂತಾರೆ. ಡಿವಿಷನ್ ಮೆಥಡ್ 8ನೇ ಕ್ಲಾಸಲ್ಲಿ ಇದೆ. ಸ್ಕ್ರೀನ್ ನೀವು ಹೈ ಕ್ವಾಲಿಟಿ ಮಾಡ್ಕೊಳ್ಳಿ. ಸೊ ಈಗ ನಿಮ್ಮ ಕೆಲಸ ಸಿಂಪಲ್ ಆಗುತ್ತೆ. ಯಾರಿಗಾದ್ರೂ ಫ್ಯಾಕ್ಟ್ರೇಷನ್ ಮಾಡಕ್ ಬರುತ್ತೆ ಅಂದ್ರೆ ಮಾಡಿ. ಬಟ್ ಡಿವಿಷನ್ ಮೆಥಡ್ ಕಲ್ತ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ? ಅಲ್ಲಿ ಸ್ಟಕ್ ಆಗಲ್ಲ, ನೀವು ಸ್ಮಾರ್ಟ್ ಆಗಿರ್ತೀರಾ, ಕೆಲಸ ಬೇಗ ಮುಗಿಯುತ್ತೆ. ಡಿವಿಷನ್ ಮೆಥಡ್ ಮತ್ತೊಂದ್ಸತಿ ಹೇಳ್ತೀನಿ ನೋಡಿ. ಕೊಟ್ಟರೆ ನಂಬರ್ಸ್ನ ಪೇರ್ ಮಾಡ್ಕೊಳ್ಳಿ. ಫಸ್ಟ್ ಪೇರ್ಗೆ ಹತ್ರ ಇರೋ ಸ್ಕ್ವೇರ್ ನಂಬರ್ಸ್ 7 7s 49, ಮಿಕ್ಕಿದ್ ಬರ್ಕೊಳ್ಳಿ.
ಇದೆರಡು ಆ್ಯಡ್ ಮಾಡಿ 7 + 7 ಆ್ಯಡ್ ಮಾಡಿ ಇಲ್ಲೊಂದು ಡ್ಯಾಶ್ ಹಾಕೊಳ್ಳಿ. ಆಮೇಲೆ ಯು ಶುಡ್ ಫೈಂಡ್ 2 ನಂಬರ್ಸ್ ಸೇಮ್ ನಂಬರ್ಸ್ ವಿಚ್ ಯು ಮಲ್ಟಿಪ್ಲೈ ಯು ವಿಲ್ ಗೆಟ್ ದಿಸ್ ನಂಬರ್ 1029. ಆಯ್ತಾ? ಸೊ ಇದನ್ನ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಯ್ತಾ? ಇವಾಗ ನೋಡಿ, ಇವಾಗ ನನ್ನ ಆನ್ಸರ್ ಕರೆಕ್ಟು, ಇವಾಗ ನನಗೆ ಕರೆಕ್ಟ್ ಆನ್ಸರ್ ಬರುತ್ತೆ, ಈಕ್ವೇಷನ್ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಏನೇನೋ ತಪ್ಪು ಮಾಡ್ಕೊಂಡು ಮುಂದೆ ತಪ್ಪು ಮಾಡಿರ್ತೀರಾ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಹೋಪ್ಫುಲಿ ಐ ಮೇಡ್ ಯು ಅಂಡರ್ಸ್ಟುಡ್ ಅಥವಾ ಕನ್ಫ್ಯೂಸ್ ಮಾಡೋದನ್ನ ಗೊತ್ತಿಲ್ಲ ನನಗೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಟ್ ಲೀಸ್ಟ್ ದಿಸ್ ಟ್ರಿಕ್ ದಟ್ b² - 4ac ಯೂಸ್ ಮಾಡ್ಬೇಕಂತ ಗೊತ್ತಾಯ್ತಾ? ಅದು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತಪ್ಪಾಗುತ್ತೆ ಇಲ್ಲ ಅಂತ ಗೊತ್ತಾಯ್ತಾ? ಯು ಅಂಡರ್ಸ್ಟುಡ್, ಎಸ್ ಆರ್ ನೋ? ಎಸ್, ಓಕೆ. ಸೊ ಆ b² - 4ac ನೀವು ಅದನ್ನ ಕರೆಕ್ಟಾಗಿ ಬಳಸ್ಕೊಳ್ಳಿ. ಆ ಸ್ಮಾರ್ಟ್ ವರ್ಕ್ನ ನೀವು ಮಾಡಿ. ಸ್ಕ್ರೀನು ನೀವು ಹೈ ರೆಸಲ್ಯೂಷನ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ ಓಕೆ. ಸೊ ನಾನು ಕೇಳಿದ್ರೆ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಇಂಟರ್ನಲ್ ಆಪ್ಷನ್ ಬರುತ್ತೆ. ಇಂಟರ್ನಲ್ ಆಪ್ಷನ್ ಬಂದರೆ ಅವಾಗ ನೀವು ನೋಡಿಕೊಂಡು ಕರೆಕ್ಟಾಗಿರೋದು ಯೂಸ್ ಮಾಡ್ಕೊಳ್ಳಿ. ಮೊನ್ನೆ ನೋಡಿ, ಇದರಲ್ಲಿ ಪ್ರಿಪೇಟರಿ ಎಕ್ಸಾಮಲ್ಲಿ ತುಂಬ ಈಸಿ ಕೊಟ್ಬಿಟ್ಟಿದ್ರು. ಇಂಟರ್ನಲ್ ಆಪ್ಷನ್ ಒಟ್ಟಿಗೆ ಸಿಂಪಲ್ ರೂಟ್ ಕೊಟ್ಬಿಟ್ಟಿದ್ರು. ನೋಡಿ, ಈ ರೂಟ್ ಇದು ಕೊಟ್ಬಿಟ್ಟಿದ್ರು. ಅದೃಷ್ಟ ಇದು ಕೊಟ್ಟರೆ ಇದು LCM ತೆಗಿಬೇಕು, ಮಾಡಬೇಕು. ಆಯಿತಾ? ಸೊ ಇಂಟರ್ನಲ್ ಆಪ್ಷನ್ ಇರಬೇಕು ಅನ್ಕೊಂಡು, ಯಾಕಂದ್ರೆ ಇಲ್ಲೂ ಇಂಟರ್ನಲ್ ಆಪ್ಷನ್ ಇದೆ. ಆಮೇಲೆ ನಿಮ್ಮ ಬೋರ್ಡ್ ಪೇಪರಲ್ಲೂ ಕೂಡ ಇಂಟರ್ನಲ್ ಆಪ್ಷನ್ ಇದೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಇಂಟರ್ನಲ್ ಆಪ್ಷನ್ ಇದೆ. ಎರಡು ಕಡೆ ರಿಪೀಟ್ ಆಗಿರೋದು ಸ್ಪೀಡ್ ಪ್ರಾಬ್ಲಮ್, ಸ್ಪೀಡ್ ರಿಪೀಟೆಡ್ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಅದಕ್ಕೆ ಸ್ಪೀಡ್ ರಿಲೇಟೆಡ್ ಪ್ರಾಬ್ಲಮ್ಮು, ಏಜ್ ರಿಲೇಟೆಡ್ ಪ್ರಾಬ್ಲಮ್ಮು, ಸೆಲ್ಲಿಂಗ್ ಪ್ರೈಸ್ ಮಾಡಿದ್ದೀನಿ ನಾನು. ನನ್ನ ವಿಡಿಯೋ ನೋಡಿ, ವಿಡಿಯೋದಲ್ಲಿ ಎಂಟೈರ್ 25 ನೀವು ನೋಡಿ ಏನಾಗುತ್ತೆ ನಮ್ಮ ಸ್ಟೂಡೆಂಟ್ಸ್ಗಳಿಗೆ. ನಿಮ್ಗೆ ಹೇಳ್ತೀನಿ ಅಂತ ಅನ್ಕೊಂಬೇಡಿ, ಬಟ್ ತುಂಬ ಜನಕ್ಕೆ ವಿಡಿಯೋ ಇದೆ, ನೀವು ಅದನ್ನ ನೋಡ್ತಾ ಇಲ್ಲ. ಎಲ್ಲ ಬೇಗ ಆಗ್ಬೇಕಂದ್ರೆ ಆಗಲ್ಲ. ಎಲ್ಲಾನು 1 ನಿಮಿಷದಲ್ಲಿ ಹೇಳ್ಬಿಡ್ಬೇಕು ಅಂದರೆ ಡೆಫಿನೆಟ್ಲಿ ಆಗಲ್ಲ. ಆಯ್ತಾ? ನಾನು ನಿಮ್ಮ ಕ್ಲಾಸಲ್ಲಿ ಇದ್ದರೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಬಟ್ ಎಲ್ಲನೂ 1 ನಿಮಿಷ ಬರೀ ಬೇಗ ಆಗೋಗ್ಬಿಡ್ಬೇಕು. ಯು ಹ್ಯಾವ್ ಟು ಸಿಟ್ ವಿತ್ ದ ವಿಡಿಯೋ, ಯು ಹ್ಯಾವ್ ಟು ವಾಚ್ ದ ವಿಡಿಯೋ, ಯು ಹ್ಯಾವ್ ಟು ಪ್ರಾಕ್ಟೀಸ್. ಎಲ್ಲನೂ ಸ್ಪೀಡಾಗಿ ಆಗಲ್ಲ. ಆಯಿತಾ? ನಾವು ಫಾಸ್ಟ್ ಫುಡ್ ಜನ್ರೇಷನ್, ಎಲ್ಲ ಫಾಸ್ಟಾಗಿ ಬೇಕು ನಮಗೆ ಅಂದರೆ ಆಗಲ್ಲ. ಸೊ ಕಾಮಾಗೆ ಕಾಮಾಗೆ ವಿಡಿಯೋ ನೋಡಾದ್ಮೇಲೆ ಈಕ್ವೇಷನ್ ಗಂಟ ಬಂದು ಫುಲ್ ಸಾಲ್ವ್ ಮಾಡಿ. ಯಾಕಂದರೆ ಇಲ್ಲಿ ರೂಟಿಂದ ಆಚೆ ಬರೋದು ಅಥವಾ ಫ್ಯಾಕ್ಟರೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಅಪ್ಲಿಕೇಶನ್ಸ್ ಬರ್ತೀನಿ. ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಮು. ಓಕೆ, ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಮು ಇಲ್ಲಿ ಕೂಡ ಒಂದು ಟ್ರಿಕ್ ಇದೆ. ಏನು ಟ್ರಿಕ್ಕು? ಈ ಎಲ್ಲ ಅಪ್ಲಿಕೇಶನ್ಸ್ ಪ್ರಾಬ್ಲಮಲ್ಲಿ ಒಂದು ರೆಗ್ಯುಲರ್ ಫಿನಾಮಿನಾ. ಏನು ರೆಗ್ಯುಲರ್ ಫಿನಾಮಿನಾ? ಫಸ್ಟು ಒಂದು ಈಕ್ವೇಷನ್ ಸಿಗುತ್ತೆ, ಅದನ್ನು ಮುಂದಕ್ಕೆ ಬಳಸ್ಕೊಳ್ಬೇಕು. ಆ ಥರದ್ದೇ ಪ್ರಾಬ್ಲಮ್ ಕೊಡೋದು ನಿಮಗೆ. ಆಯಿತಾ? ಯು ವಿಲ್ ಗೆಟ್ 1 ಈಕ್ವೇಷನ್. ನಾವು ವಿಲ್ ಡೂ 1 ಪ್ರಾಬ್ಲಮ್. ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಗಿವ್ ದ ಡ್ರಾಯಿಂಗ್. ದೇ ವಿಲ್ ಗಿವ್ ದ ಡ್ರಾಯಿಂಗ್. ಯಾಕಂದರೆ ಡ್ರಾಯಿಂಗ್ ಕೊಟ್ಟರೆ ಎಲ್ಲೋ ಕನ್ಫ್ಯೂಷನ್ ಆಗ್ಬಿಡ್ಬಾರ್ದು ಸ್ಟೂಡೆಂಟ್ಸ್ಗೆ ಅಂತ. ಡೋಂಟ್ ಸಿ ಲೀನಿಯರ್ ಈಕ್ವೇಷನ್ ಪ್ರಾಬ್ಲಮ್ಸ್, ಡೋಂಟ್ ಸಿ ಅಟ್ ಆಲ್. ಓಕೆ, ಎಸ್ DVS Max ನೋಡಿ, DVS Max ಅಂತ ಚಾನಲ್ ಇದೆ, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯು ಕ್ಯಾನ್ ಡೆಫಿನೆಟ್ಲಿ ವಾಚ್ DVS Max, ಅರುಣ್ ಮ್ಯಾಕ್ಸಬ್ ಆ್ಯಂಡ್ ಈವನ್ ಮೈ ಚಾನಲ್, ವಿಚ್ ಎವರ್ ಯು ಫೈಂಡ್ ಕಂಫರ್ಟಬಲ್. ಒಟ್ಟಿನಲ್ಲಿ ಸ್ಟೂಡೆಂಟ್ಸ್ ಕಂಫರ್ಟಬಲ್ ಆಗಬೇಕು. ನಂದೇ ಬಂದು ನೋಡಿ ಅಂತ ನಾನು ಎಲ್ಲೂ ಹೇಳಲ್ಲ. ಸೊ ನೀವು ಯಾವ್ದಾರ ನೋಡಿ, ಬಟ್ ನಿಮಗೆ ಹೆಲ್ಪ್ ಆಗಬೇಕು ಫೈನಲಿ ಅದು. ಸೊ ನನ್ನ 10% ನಮ್ದು ಬಿಡೋ ಆಯಿತು, ನಂದು 93 ಏನೋ ಬಂದಿತ್ತದಲ್ಲ ಅವಾಗ. ಸೊ ಅವಾಗ ನಿಮ್ಮಷ್ಟು ಕಷ್ಟ ಇತ್ತು ನಮಗೂ, ಬಟ್ ಎನಿಯೋ. ಸೊ ಇವಾಗ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯಲ್ಲಿ ನೋಡಿ, ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ನ ಮಾಡಿ. ದಯವಿಟ್ಟು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ನೇ ಮಾಡಬೇಕು ನೀವು, ಯಾಕಂದರೆ ಅಲ್ಲೇ ಐಡಿಯಾ ಇದೆ. ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಐ ಹ್ಯಾವ್ ಪುಟ್ ದಿಸ್ ವಾಟ್ ಆಲ್ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ಸಿ ವಿಚ್ ವಿಲ್ ಕಮ್ ಫಾರ್ 4 ಮಾರ್ಕ್ಸ್. ಅದರಲ್ಲಿ ಫಸ್ಟು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯಲ್ಲಿ 5 ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ. 5 ಎಕ್ಸಾಂಪಲ್ ಪ್ರಾಬ್ಲಮ್ನ ಚೆನ್ನಾಗಿ ಮಾಡಿಬಿಟ್ರೆ ನೀವು, ಆಯಿತಾ? ಸೊ ಎಲ್ಲ ಕಾನ್ಸೆಪ್ಟು ಈ ಪ್ರಾಬ್ಲಮಲ್ಲೇ ಇದೆ. ಆಮೇಲೆ ನಾನು ವಿಡಿಯೋ ಮಾಡಿದ್ದೀನಿ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೋಡಿ ಆ ವಿಡಿಯೋನ. ಅಪ್ಲಿಕೇಶನ್ 4 ಮಾರ್ಕ್ಸ್ ತುಂಬ ಈಸಿ ಇರುತ್ತೆ, ಬರೇ ಟ್ಯಾನ್ ಟೀಟ್ ಹಾಕೋದಷ್ಟೇ. ಅದನ್ನು ಇನ್ನೂ ಯಾರು ಕಲ್ತಿಲ್ಲ ಅಂದರೆ ಕಲೀರಿ, ದಯವಿಟ್ಟು ಕಲೀರಿ, ಈಸಿ ಇರುತ್ತದು. ಆಯಿತಾ? ಡೋಂಟ್ ಗೆಟ್ ನೋಡಿದ ತಕ್ಷಣ ಕಷ್ಟ ಅಂದ್ಬಿಟ್ಟು ಬಿಟ್ಬಿಡಬೇಡಿ. ನನಗೆ ಪಾಸಿಂಗ್ ಆಗೋಗ್ಬಿಟ್ಟಿದೆ 50 ಮಾರ್ಕ್ಸ್ ಸಾಕು ಅಂತ ಯಾವತ್ತೂ ಕೂಡ ನಿಮ್ಮನ್ನೇ ನೀವು ಲಿಮಿಟ್ ಮಾಡ್ಕೊಂಬಿಡಿ. ಆದಷ್ಟು ಮುಂದಕ್ಕೆ ಹೋಗೋಣ, ಅದನ್ನು ಟ್ರೈ ಮಾಡೋಣ. ಇವಾಗಲೂ ಕೂಡ ಟೈಮ್ ಇದೆ. ಇವಾಗಲೂ ಕೂಡ ಕ್ವಾಡ್ರಾಟಿಕ್ ಈಕ್ವೇಷನ್ ನೀವು ನೋಡಿದ್ರೆ ಅಟ್ಲೀಸ್ಟ್ ಒಂದು 4-5 ಸ್ಟೆಪ್ ಮಾಡ್ಬೋದು, ಒಂದು 2 ಮಾರ್ಕ್ಸ್ ಬರುತ್ತೆ. ಆಯಿತಾ? ಸೊ ಅದಕ್ಕೆ ನೀವು ಇವಾಗಲೂ ಕೂಡ ಟೈಮ್ ಇದೆ, ಕಷ್ಟದನ್ನ ಬಿಡಕ್ಕೆ ಹೋಗ್ಬೇಡಿ. ಓಕೆ, ಆಮೇಲೆ ನನ್ನ ಚಾನಲಲ್ಲಿ ಎಲ್ಲ ಇದೆ. ನಾನು ಮತ್ತೆ ಹೇಳೋದು, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಇದೆ, ಟ್ರಿಗ್ನಾಮೆಟ್ರಿ ನಾನು ಮಾಡಿದ್ದೀನಿ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ ಇದೆ. ಆಯಿತಾ? ಆಮೇಲೆ ವರ್ಡ್ ಪ್ರಾಬ್ಲಮ್ಸ್ ಇದೆ, ಶೇಡೆಡ್ ಏರಿಯಾ ಪ್ರಾಬ್ಲಮ್ಸ್ ಇದೆ, ಗ್ರಾಫ್ ಪ್ರಾಬ್ಲಮ್ ಇದೆ, ಏರಿಯಾ ರೇಷಿಯೋ ಥಿಯರಮ್ ಇದೆ, ಪೈಥಾಗರಸ್ ಇದೆ. ಸ್ವಲ್ಪ ಕೆಳಗಡೆ, ನಾನು ತುಂಬ ವಿಡಿಯೋ ಏನಿಲ್ಲ, ಸ್ವಲ್ಪ ಕೆಳಗಡೆ ಒಂದು 15 ವಿಡಿಯೋ ಕೆಳಗಡೆ ಹೋದರೆ ಈ ತಿಂಗಳಿಂದ ಮಾಡಿದ್ದು ನಿಮ್ಗೆ ಸಿಗುತ್ತೆ. ಆಯಿತಾ? ಪಾಸಿಂಗ್ ಪ್ಯಾಕೇಜ್ ಉಂಟು. ಪಾಸಿಂಗ್ ಪ್ಯಾಕೇಜ್ದು ಒಂದು ವಿಡಿಯೋನೇ ಇದೆ, 1.5 hour ವಿಡಿಯೋ ಇದೆ, ಮೋರ್ ದೆನ್ 25,000 ವ್ಯೂಸ್ ಇದೆ. ಅದಕ್ಕೆ ನೋಡಿದ ತಕ್ಷಣ ನೀವು ಯೂಟ್ಯೂಬಲ್ಲಿ ಓಡಿದ ತಕ್ಷಣ ಅದೇ ಫಸ್ಟ್ ಬರುತ್ತೆ.
ಪಾಸಿಂಗ್ ಪ್ಯಾಕೇಜ್ ಅಂತ ಹೊಡೆದ್ರೆ. ಇವಾಗ ನೋಡಿ ಅಪ್ಲಿಕೇಶನ್ಸ್ ಪ್ರಾಬ್ಲಮ್ಮು. ಈಗ ಡ್ರಾಯಿಂಗ್ ಕೊಟ್ಬಿಡ್ತಾರೆ ಡ್ರಾಯಿಂಗು ನೋಡಿ, ಡ್ರಾಯಿಂಗ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇದು 50 ಮೀಟರ್ ಅಂತೆ. ಸೊ ಇದು 30 ಡಿಗ್ರಿ, ಇಲ್ಲಿಂದ ಇಲ್ಲಿಗೆ. ಇದು ಆಂಗಲ್ ಆಫ್ ಡಿಪ್ರೆಷನ್ ಪ್ರಾಬ್ಲಮ್. ಇದ್ರ ಬಗ್ಗೆ ಸ್ವಲ್ಪ ಒತ್ಕೊಡಿ, ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ಆಂಗಲ್ ಆಫ್ ಡಿಪ್ರೆಷನ್ ಕೊಡ್ತಾರೆ. ಯು ಹ್ಯಾವ್ ಟು ಫೈಂಡ್ ದ ಹೈಟ್ ಆಫ್ ದ ಟವರ್. ನೋಡಿ, ದ ಆಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ಫುಲ್ ಹೈಟ್ ಕಂಡುಹಿಡಿಬೇಕು. ಇದು ಫುಲ್ ಹೈಟ್ ಕಂಡುಹಿಡಿಬೇಕಂತೆ, ಕಂಡುಹಿಡಿಯೋಣ. ಫುಲ್ ಹೈಟ್ ಇದು ಇಲ್ಲಿಂದ ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ಕೊಟ್ಟಿದ್ದಾನೆ, 50. ನೋಡಿ, ದ ಆಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ಟಾಪ್ ಆಫ್ ವರ್ಟಿಕಲ್ ಪಾಯಿಂಟ್ ಟವರ್ is 60 degree and from a 50 degree above foot of the depression same point is 30 degree ಆಯ್ತಾ. ಸೊ ಟವರ್ ಇದೆ, ಟವರ್ ಅಲ್ಲಿ 50 ಮೀಟರ್ ಮೇಲೆ ಹೋದ್ರೆ ಇಲ್ಲಿಂದ ನೋಡಿದ್ರೆ 30 ಡಿಗ್ರಿ, ಇಲ್ಲಿಂದ ನೋಡಿದ್ರೆ 60 ಡಿಗ್ರಿ. ಇವಾಗ ಇದನ್ನು ನೀವು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಹೆಂಗೆ, ಈ 30 ಇದ್ರೆ ಎಲ್ಲಿ 30 ಇರುತ್ತೆ, ಇಲ್ಲಿ 30 ಇರುತ್ತೆ. ನೋಡಿ, ನಾನು ಬೇರೆ ಕಲರ್ ಅಲ್ಲಿ ಹಾಕ್ತೀನಿ. ನೋಡಿ, 30 ಇಲ್ಲಿರುತ್ತೆ, 60 ಎಲ್ಲಿರುತ್ತೆ, 60 ಇಲ್ಲಿ ಇರುತ್ತೆ. ಇಲ್ಲಿ ನೀವು ಏನು ತಲೆ ಓಡಿಸ್ಬೇಕಂದ್ರೆ, ಇವಾಗ ನೋಡಿ ಸಿಂಪಲ್ ಕಾನ್ಸೆಪ್ಟು. ಇವಾಗ ನೀವು ನಿಂತ್ಕೊಂಡಿದ್ದೀರಾ, ತಲೆ ಮೇಲೆ ಎತ್ತಾ 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 ಆಂಗಲ್ ಆಫ್ ಎಲಿವೇಶನ್ ಜಾಸ್ತಿ ಆಗುತ್ತಲ್ವಾ, ಕರೆಕ್ಟ್ ಅಲ್ವಾ. ಈಗ ಮೇಲಿಂದ ನೋಡ್ತೀರಾ ಅನ್ಕೊಳ್ಳಿ, ಮೇಲಿಂದ ನೋಡ್ಬೇಕಾದ್ರೆ ಕೆಳಗಡೆ ನೋಡ್ತಾ ಜಾಸ್ತಿ ಕತ್ತು ಕೆಳಗಡೆ ಬಗ್ತಾ 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 ಆಂಗಲ್ ಆಫ್ ಡಿಪ್ರೆಷನ್ ಜಾಸ್ತಿ ಆಗುತ್ತೆ, ಕರೆಕ್ಟಾ. ಇವಾಗ ನೋಡಿ, ಇಲ್ಲಿ ಜಾಸ್ತಿ ಕೆಳಗಡೆ ಬಗ್ಗಿದ್ದಾನೆ, ಜಾಸ್ತಿ ಕೆಳಗಡೆ ಹೈಟ್ ಜಾಸ್ತಿ ಇದ್ದಾನೆ, ಜಾಸ್ತಿ ಕೆಳಗಡೆ ಬಗ್ಗಿದ್ದಾನೆ, ಆಂಗಲ್ 60. ಇವಾಗ ವಾಪಸ್ ಅದನ್ನ ಈ ಕಡೆ ಬರ್ಕೊಂಡಾಗ ಕೂಡ ಮ್ಯಾಚ್ ಆಗ್ಬೇಕು, ಕಾನ್ಸೆಪ್ಟ್ಗೆ ಮ್ಯಾಚ್ ಆಗ್ಬೇಕು. ಇಲ್ಲಿ ನೋಡಿ, ಇಲ್ಲಿಂದ ನೋಡಿದ್ರು ಕೂಡ ಮೇಲ್ ನೋಡ್ತಾನಲ್ವಾ, ಇಲ್ಲಿಂದ ನೋಡಿದ್ರು ಕೂಡ ತಲೆ ಮೇಲೆ ಎತ್ಬೇಕು ತಾನೆ. ಇತ್ತನೇ 60 ಆಗ್ಬೇಕು, ಇತ್ತನೇ 30 ಆಗ್ಬೇಕು, ತಲೆ ಓಡಿಸಿ ಆಯ್ತಾ. ಸೊ ಇವಾಗ ವೆರಿ ಸಿಂಪಲ್. ಇವಾಗ ನೋಡಿ, ಇವಾಗಿಂದ ನೋಡಿ ತುಂಬಾ ಸಿಂಪಲ್. ಇವಾಗ ಒಂದು ಟ್ರಯಾಂಗಲ್, ಈ ಟ್ರಯಾಂಗಲ್ ಮಾತ್ರ ನೋಡಿ, ಈ ಟ್ರಯಾಂಗಲ್ ಒಂದು ಟ್ರಯಾಂಗಲ್ ಕೊಟ್ಟಿದ್ದಾನೆ. ನೀವು ಡ್ರಾಯಿಂಗ್ನ ನೀಟಾಗಿ ಕ್ರ್ಯಾಕ್ ಮಾಡಿ ಸಪ್ರೇಟ್ ಆಗಿ ಬರ್ಕೊಂಡ್ಬಿಡಿ ಡ್ರಾಯಿಂಗ್ನ ಆಯ್ತಾ. ಇವಾಗ ಈ ಫಸ್ಟ್ ಇದು ಕಂಡಿಡಿಯೋಣ, ಈ ಡಿಸ್ಟೆನ್ಸ್ ಕಂಡಿಡಿ. ಹೆಂಗೆ, tan 30 ಎಲ್ಲ ಟೈಮು ಟ್ಯಾನೇ ಯೂಸ್ ಮಾಡೋದು, ನೀವು ಟ್ಯಾನೇ ಯೂಸ್ ಮಾಡೋದು. tan 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್, ಇದು ಆಪೋಸಿಟ್ ಟು 50/d. ಡಿ ಗೊತ್ತಿಲ್ಲ, ಡಿ ಮೇಲೆ ಹೋಗುತ್ತೆ. tan 30 1/√3, 50/d, ಟಿ ಮೇಲೆ ಹೋಗುತ್ತೆ. ಡಿ ಇಸ್ ಈಕ್ವಲ್ ಟು 50√3 ಮೀಟರ್ಸ್. ಯಾವುದು ಫಸ್ಟು ನಿಮ್ಗೆ ನೋಡಿ, ಎಲ್ಲ ಅಪ್ಲಿಕೇಶನ್ಸ್ ಟ್ರಯಾಂಗಲ್ 2 ಟ್ರಯಾಂಗಲ್ ಇರುತ್ತೆ. ಅದು 2 ಟ್ರಯಾಂಗಲ್ ಯಾವುದು ಅಂತ ಗುರುತಿಸ್ಬಿಟ್ರೆ ನೀವು, ಇಫ್ ಯು ಕ್ಯಾನ್ ಫೈಂಡ್ ವಾಟ್ ಆರ್ ದೋಸ್ 2 ಟ್ರಯಾಂಗಲ್ ವೇರ್ ಐ ಶುಡ್ ಅಪ್ಲೈ ದ tan θ, ಇದು ಪ್ರಾಬ್ಲಮ್ ಇಸ್ ಓವರ್. ಇಲ್ಲಿ 2 ಟ್ರಯಾಂಗಲ್ ಯಾವುದು, ಒಂದು ಚಿಕ್ಕ ಟ್ರಯಾಂಗಲ್, ಇನ್ನೊಂದು ದೊಡ್ಡ ಟ್ರಯಾಂಗಲ್, ಕರೆಕ್ಟಾ. ಇನ್ನೊಂದು ಈ ಚಿಕ್ಕ ಟ್ರಯಾಂಗಲ್, ಇನ್ನೊಂದು ದೊಡ್ಡ ಟ್ರಯಾಂಗಲ್. ಯಾವ ಟು ಫೈನ್. ಆಮೇಲೆ ನೋಡಿ, ಟ್ರಿಗ್ನಾಮೆಟ್ರಿ ಯೂಸ್ ಮಾಡೋದು ನಾವು ರೈಟ್ ಆಂಗಲ್ ಟ್ರಯಾಂಗಲ್ಗೆ. ಇವಾಗ ಈ ಪ್ರಾಬ್ಲಮ್, ಇಲ್ಲೊಂದು ಟ್ರಯಾಂಗಲ್ ಯಾಕೆ ಇದು ಯೂಸ್ ಮಾಡೋಕ್ಕಾಗತ್ತೆ, ಈ ಟ್ರಯಾಂಗಲ್ನ, ಇಲ್ಲೊಂದು ಟ್ರಯಾಂಗಲ್ ಇದೆ. ಹೆಂಗಂದ್ರೆ 90 ಡಿಗ್ರಿ ಅಲ್ವೇ ಅಲ್ಲ, ಅದು ಯೂಸ್ ಮಾಡೋಕ್ಕಾಗಲ್ಲ. ಯಾವ ಟ್ರಯಾಂಗಲ್ಗೆ ನೀವು ಪೈಥಾಗರಸ್ ಥಿಯರಮ್ ಯಾವುದು, ಸಾರಿ tan θ ಹಾಕ್ತೀರಾ, sin θ ಹಾಕ್ತೀರಾ, ಓನ್ಲಿ ಫಾರ್ ರೈಟ್ ಆಂಗಲ್ ಟ್ರಯಾಂಗಲ್ಸ್. ಓಕೆ, so trying some I have done. I already just now told, 10 minutes back I did those problems, or else go to my verbal problems video, I explained them. Okay, so ಇವಾಗ ನೆಕ್ಸ್ಟ್ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ ಏನು, ನೆಕ್ಸ್ಟ್ ಪಾರ್ಟು ಇದು ಫಸ್ಟ್ ಪಾರ್ಟ್ ಆಯಿತು. ಐ ಹ್ಯಾವ್ ಫೌಂಡ್ ದಿಸ್ ಡಿಸ್ಟೆನ್ಸ್ ಇಸ್ 50√3. 50√3 is this distance. Okay, now what you will do, now go to bigger triangle ಏನು, bigger triangle 50√3 60 ಡಿಗ್ರಿ. ಓಕೆ, ದಿಸ್ ಫುಲ್ ಬೇಕು. ಇವಾಗ ಈ ಫುಲ್ ಎಷ್ಟು, 50 ಇದು ಹೆಚ್ ಅಂತ ತಗೊಳ್ತೀನಿ, ಇಲ್ಲಿಂದ ಇಲ್ಲಿಗೆ ಹೆಚ್ ಅಂತ ತಗೊಳ್ತೀನಿ. ಇಟ್ ಈಸ್ 50 ಪ್ಲಸ್ ಹೆಚ್. ನೋ, ದಿಸ್ ಈಸ್ 50 ಪ್ಲಸ್ ಹೆಚ್. ಅಂಡರ್ಸ್ಟ್ಯಾಂಡಿಂಗ್? ಓಕೆ, ನೌ ಯು ಟೇಕ್ tan θ. ಸಿಯರ್ tan θ ಹೌ, tan 60 ಡಿಗ್ರಿ is equal to opposite is 50 plus h by 50√3. okay, so ನೋಡಿ 50 plus h I use, ನೋಡಿ ಈ ಟ್ರಯಾಂಗಲ್ ಯೂಸ್ ಮಾಡಿಕೊಂಡು I found the distance. Now this distance is helping me to find the height of the another triangle. ಹಿಂಗೆ ಎಲ್ಲ ಪ್ರಾಬ್ಲಮ್ ಹಿಂಗೆ ಇರುತ್ತೆ. ಒಂದು ಸಿಂಪಲ್ ಟ್ರಯಾಂಗಲ್ನ ಯೂಸ್ ಮಾಡಿಕೊಂಡು ಅದನ್ನ ಇನ್ನೊಂದು ಟ್ರಯಾಂಗಲ್ಗೆ ಅಪ್ಲೈ ಮಾಡ್ತೀವಿ ಅಷ್ಟೇ. ಇವಾಗ ಈ ಬಳಸ್ಕೊಂಡು ಇವಾಗ ನೋಡಿ tan 60 is √3. okay, this will go top. √3 into √3 is how much? It is 3. √3 into √3 is square. root cancel ಆಗಿಬಿಡುತ್ತೆ, 3 ಮಾತ್ರ ಉಳಿಯುತ್ತೆ. So you will be remained with 50 into 3, which is 150, is equal to 50 plus h. Therefore h is equal to 50 ಈ ಕಡೆ ಬರುತ್ತೆ, it is 100. h is equal to 100.
ಓಕೆ, ಯು ಗೋ ಆ್ಯಂಡ್ ವಾಚ್ ಮೈ ಅಪ್ಲಿಕೇಶನ್ಸ್ ವಿಡಿಯೋ ಅಗೇನ್. ಸೊ ಇಷ್ಟು ನಾನು ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ ನೋಡಿ. ಈ ಟ್ರಯಾಂಗಲ್ ಬಳಸ್ಕೊಂಡೆ ಈ ಕಾನ್ಸೆಪ್ಟ್ ತಗೊಂಡು ದೊಡ್ಡ ಟ್ರಯಾಂಗಲ್ಗೆ ಹಾಕಿದೆ. ದೊಡ್ಡ ಟ್ರಯಾಂಗಲ್ x+50 ಅಂತ ಬರ್ಕೊಂಡು tan θ ಅಪ್ಲೈ ಮಾಡಿದೆ. tan 60 √3 ನೋಡಿ ನಿಮ್ಗೆ ಕೊಡೋದು tan 30, tan 60, tan 45. tan 45 1, tan 60 ಬಂದು √3, tan 30 ಬಂದು 1/√3, tan 30 1/√3. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. ಮೊನ್ನೆ ನಿಮಗೆ ಎಕ್ಸಾಮಲ್ಲಿ ಕೊಟ್ಟಿದ್ದು ಬಿಡಿ, ಅದು ಸ್ವಲ್ಪ ಬೇರೆ ಥರ ಇತ್ತು. ಇನ್ನೊಂದು ಯಾವ್ದಾದ್ರು ಬೇರೆ ಪೇಪರಲ್ಲಿ ಯಾವ್ದಾರು ಇದ್ರೆ ನೋಡ್ತೀನಿ. ನೋಡಿ ಇಲ್ಲೊಂದು ಪ್ರಾಬ್ಲಮ್ ಅಲ್ಲಿ ಇದೆ, ಇಲ್ಲೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಇದು ಕೂಡ ಅದೇ ತರ ಪ್ರಾಬ್ಲಮ್ಮು, ಈ ತರ ಇದೆ. ಯಾವುದೋ ಒಂದು ಮಾಡೆಲ್ ಪೇಪರು. ಓಕೆ, ಸೊ ಫ್ರಮ್ ಹಿಯರ್ ಟು ಹಿಯರ್ ದೇ ಆರ್ ಟೋಲ್ಡ್, ಫ್ರಮ್ ಹಿಯರ್ ಟು ಹಿಯರ್ ದಿಸ್ ಇಸ್ 30, ದಿಸ್ ಇಸ್ 60. ಓಕೆ, ಸೊ ಅಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಇಸ್ 60 ಮೀಟರ್. ಫೈಂಡ್ ದ ಹೈಟ್ ಆಫ್ ದ ಟವರ್. ಈ ಟವರ್ ಹೈಟ್ ಕಂಡುಹಿಡಿಬೇಕಂತೆ, height of this tower. See here, this is the diagram given. This is the diagram given. This is Scholar DDPI paper. Okay, this is Scholar DDPI paper. Anyhow, these problems are there in textbook also, so don't worry. Textbook ಗೊತ್ತಿದೆ ಇದು ಮಾಡಬಹುದು ನೋಡಿ. You have to find this height, angle of depression. ಇವಾಗ ಏನು ಮಾಡಬೇಕು, ಫಸ್ಟ್ bring it to the bottom. 30 ಇಲ್ಲಿದೆ, ಇನ್ನೆಲ್ಲಿ 30, ಇಲ್ಲೊಂದು ಡ್ಯಾಶ್ ಹಾಕ್ಬೇಕಾ? Now see, wait, I will not put dash first. Now you have to use your brain. What you have to brain? What are the two triangles? ಯಾವುದು 2 ರೈಟ್ ಆಂಗಲ್ ಟ್ರಯಾಂಗಲ್ಸ್ ನಾನು ತೆಗಿಬೇಕು ಇವಾಗ ಆಚೆ ಅಂತ ತಲೆ ಓಡಬೇಕು. ಇವಾಗ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇದೆನಾ ನೋಡಿ, ಇಲ್ಲಿದೆ, ಇದೇನಾ? ಕರೆಕ್ಟಾ? ಇಲ್ಲಿ 60 ಇದೆ, ಇಲ್ಲೂ 60 ಇರುತ್ತಾ ನೋಡಿ? ಕರೆಕ್ಟಾ? ಮ್ಯಾಚ್ ಆಗುತ್ತಾ? ನಮ್ಮ ಕಾನ್ಸೆಪ್ಟ್ ಮ್ಯಾಚ್ ಆಗುತ್ತಾ? ಜಾಸ್ತಿ ಮೇಲೆ ನೋಡಬೇಕು, ಕೆಳಗಡೆಯಿಂದ ಜಾಸ್ತಿ ಮೇಲೆ ನೋಡಬೇಕು, 60 ಡಿಗ್ರಿ ಜಾಸ್ತಿ ಇದ್ದೇ ಇರುತ್ತೆ. ಆಯ್ತಾ? ನೆಕ್ಸ್ಟು ಅಲ್ಲ, ಕೋಲಾರ್ ಪೇಪರ್ ಯಾಕೆ ರೆಫರ್ ಮಾಡ್ತಿದೀವಿ ಅಂದ್ರೆ, ಅವರು ಕೋಲಾರ DDPI ಅವರು ಒಂದು 5-6 ಪೇಪರ್ ಮಾಡಿದ್ದಾರೆ, ಅದಕ್ಕೆ ತುಂಬಾ ಜನ ರೆಫರ್ ಮಾಡ್ತಾರೆ, ಹೊರತು ಬೇರೆ ಏನಿಲ್ಲ. ಬಟ್ ಈ ಸತಿ ಪ್ರಾಬ್ಲಮ್ ಏನು ಗೊತ್ತಾ? ಈ ಸತಿ ಪ್ರಾಬ್ಲಮ್ ವಾಟ್ ಯು ನೋ, ಇಫ್ ಯು ಸಿ ಝೆನ್ ಪೇಪರ್, ಇಫ್ ಯು ಸಿ ಅದರ್ ಮಾಡೆಲ್ ಪೇಪರ್ಸ್, ಅವ್ರೇನು ಮಾಡಿದ್ದಾರೆ, ಈ ಪ್ರಿಪೇಟರಿ ಪೇಪರ್ ಬರೋಕ್ಕಿಂತ ಮುಂಚೆ, ಮಾಡೆಲ್ ಪೇಪರ್ ಬರೋಕ್ಕಿಂತ ಮುಂಚೆನೇ ಮಾಡಿಬಿಟ್ಟಿದ್ರು. ಅದಕ್ಕೆ ಅವ್ರಿಗೆ 2 ಮಾರ್ಕ್ಸ್ಗೆ ಏನು ರೆಗ್ಯುಲರ್ ಆಗಿ ಬರುತ್ತೆ, ಏನು ಮಾಡೆಲ್ ಫಾಲೋ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿಲ್ಲ. ಅದಕ್ಕೆ ಅವರೆಲ್ಲ ಒಂದು ಕೆಲವು ಮಿಸ್ಟೇಕ್ಸು ಮಾಡಿ ಏನು ಮಾಡಿದ್ದಾರೆ, 5 ಮಾರ್ಕ್ಸ್ ಥಿಯರಮ್ ಕೊಟ್ಟಿಲ್ಲ. ಅವ್ರೇನು ಮಾಡಿದ್ದಾರೆ, 5 ಮಾರ್ಕ್ಸ್ಗೆ ಏನು ಬೇರೆ ಏರಿಯಾ ರೇಷಿಯೋ ಕೊಟ್ಟಿದ್ದಾರೆ, ಅಥವಾ ಇದು ಸರಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಕೊಟ್ಬಿಟ್ಟಿದ್ದಾರೆ 5 ಮಾರ್ಕ್ಸ್ಗೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಯಾಕೆ? ಅದಕ್ಕೆ ಝೆನ್ ಪೇಪರು ಪ್ರಾಬ್ಲಮ್ ಇದೆ. ಝೆನ್ ಪೇಪರ್ಸಲ್ಲಿ ಸ್ವಲ್ಪ ಲೆವೆಲ್ ಬೇರೆ ಅವ್ರದ್ದು, ಝೆನ್ ಅವ್ರದ್ದು ಸ್ವಲ್ಪ ಲೆವೆಲ್ ಬೇರೆ. ನನ್ ಕೇಳಿದ್ರೆ ಅದು ಯಾರಿಗೆ ಝೆನ್ ಪೇಪರ್ ಸಾಲ್ವ್ ಮಾಡಿ ಅಂದರೆ ಟಾಪರ್ಸ್, ನೀವು ಔಟ್ ಆಫ್ ಔಟ್ ತೆಗಿಬೇಕಾದ್ರೆ ಬೇಕಾದ್ರೆ ಸಾಲ್ವ್ ಮಾಡಿ. ಬಟ್ ಅದು ಸ್ವಲ್ಪ ಕಷ್ಟ ಇದೆ ಅಂದ ತಕ್ಷಣ ಅಯ್ಯೋ ಎಕ್ಸಾಮ್ ಕಷ್ಟ ಬರುತ್ತೆ, ಹಿಂಗೆ ಬರುತ್ತೆ ಅಲ್ಲ. ನಾನು ನಿನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, 50 ಮಾರ್ಕ್ಸ್ಗೆ ಏನೂ ಕಷ್ಟ ಇರಲ್ಲ. ನೀವೆಲ್ಲರೂ ಇವಾಗ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನೀವೆಲ್ಲರೂ 50 ಮೇಲೆ ಡೆಫಿನೆಟ್ ಬಂದ್ಬಿಡುತ್ತೆ ನಾಳೆ. ಇನ್ನು 30 ಮಾರ್ಕ್ಸ್ಗೆ ನೀವು ಇದೆಲ್ಲ ಮಾಡಬೇಕು, ಆಯ್ತಾ? ಸೊ ಇನ್ನು 50 ಮಾರ್ಕ್ಸ್ಗಂತೂ ವೆರಿ ಸಿಂಪಲ್, ಕ್ಲಿಯರ್, ಡೈರೆಕ್ಟ್. ಇನ್ನು 30 ಮಾರ್ಕ್ಸ್ಗೆ ಯಾವುದು ಇದೆಲ್ಲ ನೀವು ನೋಡ್ಕೊಬೇಕಷ್ಟೇ. ಅದರಲ್ಲೂ ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ, 10 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಫಾರ್ 10 ಮಾರ್ಕ್ಸ್ ದೇರ್ ವಿಲ್ ಬಿ ಟ್ವಿಸ್ಟ್ ಅಂಡ್ ಟರ್ನ್ಸ್. ನಾಳೆ ಎಕ್ಸಾಮ್ ಮುಗಿಸ್ಕೊಂಬಂದು ನೀವೇ ನನಗೆ ಹೇಳ್ತೀರಾ. ಸೊ ಎಕ್ಸಾಮ್ ಮುಗಿಸ್ಕೊಂಬಂದು ನೀವೇ ಗ್ರಾಫ್ ಸಮ್ ಮೇನೆ ಕಿಯಾ ಹೇ, ಗ್ರಾಫ್ ಸಮ್ ಕೋ ವಿಡಿಯೋ ಹೇ, ಒಂದು ವಿಡಿಯೋ ಮಾಡಿದ್ದೀನಿ ಹಿಂದೆ, ಹೋಗಿ ನೋಡಿ, ದಯವಿಟ್ಟು ಹೋಗಿ ವಿಡಿಯೋ ಚೆಕ್ ಮಾಡಿ. ಡೈರೆಕ್ಟಾಗಿ ಇಲ್ಲಿ ಬಂದು ನೀವು ಕೇಳ್ತಾ ಇದ್ರೆ ಹೆಂಗೆ? ಸೊ ಗ್ರಾಫ್ ಸಮ್ ಐ ಹ್ಯಾವ್ ಡನ್ ಗ್ರಾಫ್ ಸಮ್, ಇಟ್ ಇಸ್ ದೇರ್ ಇನ್ ಮೈ ಚಾನಲ್, ಇಟ್ ಇಸ್ 30 minutes ವಿಡಿಯೋ, ವೆರಿ ಸಿಂಪ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಸೊ ಮತ್ತೆ ಇವಾಗ ನೀವು ಕೂತ್ಕೊಂಡು ಫಸ್ಟ್ ಯು ಪ್ರಾಕ್ಟೀಸ್ ಆಲ್ ದೀಸ್ ಪ್ರಾಬ್ಲಮ್ಸ್. ಡೋಂಟ್ ಗೋ ಆ್ಯಂಡ್ ಸಿ ಏನೋ ಇವಾಗಲೇ ಹೋಗ್ಬಿಟ್ಟು ಝೆನ್ ಪೇಪರ್ ಸಾಲ್ವ್ ಮಾಡ್ತೀನಿ, ಕೋಲಾರ್ ಪೇಪರ್ ಇನ್ನೂ ಮಾಡಿಲ್ಲ ಅಂದರೆ ಇವಾಗೆಲ್ಲ ಟ್ರೈ ಮಾಡೋಕೆ ಹೋಗ್ಬಿಡಿ. ಇವಾಗ ಫಸ್ಟ್ ಫಿನಿಶ್ ಯುವರ್ ಟೆಕ್ಸ್ಟ್ ಬುಕ್, ದೆನ್ ಇಫ್ ಯು ಹ್ಯಾವ್ ಟೈಮ್ ದೆನ್ ಗೋ ಟು ದಿಸ್ ಮಾಡೆಲ್ ಪೇಪರ್ಸ್. ಅದರ್ವೈಸ್ ಯು ವಿಲ್ ಬಿ ಸಿಂಪ್ಲಿ ಉತ್ತರ ಉತ್ತಂಗ ರೆಫರ್ ಮಾಡ್ಬೋದು. ಬಟ್ ಅವರು ಒಂದು ಮಿಸ್ಟೇಕ್ಗಳು ಮಾಡಿದ್ದಾರೆ, ಐ ಮೇ ನಾಟ್ ಬಿ ರಾಂಗ್, ಬಟ್ ಅವರು ಸ್ವಲ್ಪ ಹಿಂದೆ ಮಾಡೆಲ್ ಪ್ರಿಪೇಟರಿ ಎಕ್ಸಾಮ್ಗಿಂತ ಮುಂಚೆ ಮಾಡಿರೋದ್ರಿಂದ ಮಾಡೆಲ್ ಪೇಪರ್ ಹತ್ರ ಇದೆ ಅದು ಉತ್ತರ ಉತ್ತುಂಗ. ಬಟ್ ಓಕೆ, ಓನ್ಲಿ ಆಫ್ಟರ್ ಯು ಫಿನಿಶ್ ಆಲ್ ದಿಸ್, after you finish all the problem that I have told in my scoring package checklist, if you have finished all those, if you are pakka with all those, only then solve these problems. Otherwise please don't do ಎಲ್ಲಾನು ಬೇರೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ಇರೋದೇ ಗೊತ್ತಿರಲ್ಲ ನಿಮಗೆ. ಯಾವುದು ಬೇಕು ಫಸ್ಟು ಊಟ ತಿನ್ನೋಣ, ಆಮೇಲೆ ಬೇರೆ ಸೈಡ್ಸ್ ಎಲ್ಲ ಆಮೇಲೆ. ಫಸ್ಟು ಊಟ ಏನಿದೆ ನಮ್ಗೆ ಹೊಟ್ಟೆ ತುಂಬುವಷ್ಟೇನೋ 70+ ದಾಟಕ್ಕೆ ಈ ಚೆಕ್ ಲಿಸ್ಟ್ ನೋಡ್ಕೊಳ್ಳಿ, ಆಮೇಲೆ ವಿ ಗೋ ಟು ದಟ್. ಓಕೆ, ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಪ್ರಾಬ್ಲಮ್. 60 degree, okay, this is 60 degree. Now 30 degree ಎಲ್ಲಿರುತ್ತೆ? Now find one more right angle triangle. Where is one more right angle triangle? The one more right angle triangle is here. ನೋಡಿ, you have to break this. Okay, the one more right angle triangle is ಇಲ್ಲಿದೆ ನೋಡಿ, ಇಲ್ಲಿದೆ.
ಅದಕ್ಕೆ 30 ಡಿಗ್ರಿ ಇಲ್ಲಿ ಬರುತ್ತೆ. You will have 30 degree here. Okay, so now you have the two triangles. Now use the first triangle. See, now I'll use the first triangle. This distance and this distance is same. ಈ ಉದ್ದ ಈ ಡಿಸ್ಟೆನ್ಸ್ ಅಲ್ಲ, ಈ ಉದ್ದ ಸೇಮ್ ಅಂತ ಕೊಟ್ಟಿದ್ದಾರೆ. Okay, this distance and distance. So what I'll do, first I'll use the bigger triangle. The bigger triangle is, this is 60, this is 60 degree. Okay, I'll find the distance. Okay, if I find the distance, okay, what is the distance of this? What is the distance? Tan 60 degree is equal to 60 by d. Tan 60 is root 3, so d is equal to 60 by root 3. ಇದು ಮೇಲೆ ಹೋಗುತ್ತೆ. ಇಲ್ಲೇ rationalize ಮಾಡಬೇಡಿ, you keep it like this only. 60 by root 3, keep it like this only. Okay, don't do anything. Okay, we'll use this in next. d ಸಿಕ್ತು. ನೆಕ್ಸ್ಟ್ ಯಾವ ಟ್ರಯಾಂಗಲ್? ಮೇಲೆ ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್ ನೋಡ್ತೀರಾ ಆಯ್ತಾ? ಈ ಟ್ರಯಾಂಗಲ್ ಅಲ್ಲಿ you know 30, you know this distance you just now got. See that triangle which is 30 degree. Okay, this is, I don't know, I will find this is h ಅಂತ ತಗೊಳ್ತೀನಿ. ಇದು ನಿಮಗೆ ಸಿಕ್ತ ಆನ್ಸರ್ 60 by root 3. I got this 60 by root 3. Okay, don't rationalize in middle, rationalize at the end, only rationalize at the end. Okay, so what happens to this? So it is very simple. Tan 30 degree is equal to h by 60 root 3. Okay, tan 60. Next to tan 1 by root 3, I know 1 by root 3. Aita. Next to h by 60 by root 3. Next, what will happen? Cross multiply. When you cross multiply, what will happen? You will see a miracle there. Okay, what miracle? 60 by root 3 is equal to h root 3. This full mele. Now 60 is equal to, this 3 will go here. If the 3 goes here, okay, root 3 it becomes 3h. Therefore, h is equal to 60 by 3. 60 by 3 is 20. So h is equal to 20. So this is the height. See, this is 20. See here, this is 20. Be careful. This is 20, not the height. This height is not 20. This is 20. How do you find this height? 60 minus 20. Correct? 60 minus 20. How do you find this height? Fully 60 minus 20. You have to subtract, you will get this one. Okay, very sorry, I have small board. ಸ್ವಲ್ಪ ನಿಮಗೆ ಇದಾದರೆ ದಯವಿಟ್ಟು ಕ್ಷಮಿಸಿ. ನನ್ನ ಹತ್ರ ಸ್ಕೂಲ್ ಆಗಿದ್ರೆ ಮಾಡ್ಬೋದು, ಸ್ಕೂಲಲ್ಲಿ there is no Wi-Fi, so I'm doing at home. So this problem first you practice. Okay, this problem is there in your textbook itself. Once you practice those problems, but ಏನ್ ಲಾಜಿಕ್ ನೀವು ಮರಿಬಾರ್ದು. Always don't forget, you will have two triangles. Find the two triangles, apply the tan theta for two triangles, and you try to create an equation and balance those the things you will get. And illu kuda ನಿಮ್ಮ ಆನ್ಸರ್ ನ ವೆರಿಫೈ ಮಾಡಬಹುದು. ನಿಮ್ಗೆ ಬೇಕಾಬಿಟ್ಟಿ ಆನ್ಸರ್ ಬರಲ್ಲ. It is always they ask height, they ask distance. Generally it will be in positive numbers. It must be in positive numbers, and it will not be very big number 1000, 500, 10,000. No, it will be 20 meter, 30 meter. ಯಾಕಂದ್ರೆ ನಮ್ಗೆ ಕೊಡೋದೆಲ್ಲಾನು ಪೋಲು, ಬಿಲ್ಡಿಂಗು. Poles and buildings, it will never be more than 10 meters or 20 meters, maximum 20 meters. Poles, okay, and the distance will always be less than 100 meters. So any answer bandru, make sure, okay, the answers will be a perfect number. It will not be negative always, never negative. It is all distances. Heights and distances cannot be negative. You must remember that. Okay, then next what you remember, your answers will not be more than what ತುಂಬಾ ದೊಡ್ಡ 100 ಮೀಟರ್ ಗಿಂತ ಜಾಸ್ತಿ ಎಲ್ಲ ಇರಕ್ಕೆ ಸಾಧ್ಯನೇ ಇಲ್ಲ. ಯಾರು ಬುರ್ಜ್ ಖಲೀಫಾ ಹೈಟ್ ಯಾರು ಕೇಳಲ್ಲ. ಅದೇ ಮೋಸ್ಟ್ಲಿ ಅದೇ 150 ಮೀಟರ್ ಏನೋ ಕಡಿಮೆ ಇರಬೇಕದು ನೀವು. So ಅದಕ್ಕೆ your answers what you get, kindly what this you don't forget, wherever possible check the answer ಮ್ಯಾಚ್ ಆಗುತ್ತೆ. ಪ್ರಾಕ್ಟಿಕಲಿ ಸಾಧ್ಯನಾ, ಅದು ಪ್ರಾಕ್ಟಿಕಲಿ ಆಗುತ್ತಾ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ಆನ್ಸರ್ ಇಲ್ಲ ನೋಡಿ, ಅಕಸ್ಮಾತ್ ಇಫ್ ಐ ಗೆಟ್ ಆನ್ಸರ್ ಸಮಥಿಂಗ್ 70 or 80, you should think ಇದು ಫುಲ್ಲೇ ಹೈ 60 ಇರಬೇಕಾದ್ರೆ how will this small be 70, 80? Okay, you must in each problem you must know. See, I made a video on common mistakes that students do. ಏನೆಲ್ಲ ಕಾಮನ್, there are given important suggestion. Trying some, those are telling again quadratic equation. There is a video on quadratic equation I have done. I have consolidated 25 problems. Please go and watch that video. ಅಲ್ಲಿ ಎಲ್ಲಾನು ಹೇಳಿದೀನಿ. So these things I wanted to tell to all of you. Okay, so please remember these techniques, these concepts. Okay, so calm ಆಗಿ ಕೂತ್ಕೊಂಡು, so don't worry. See, again I'm telling, ಸೊ ತುಂಬ ಟೆನ್ಷನ್ ಆಗಬೇಡಿ. ನಾಳೆ ಎಕ್ಸಾಮ್ ಇದೆ ಅಂತ ಏನೇನೋ ಮಾಡಿಕೊಂಡು ಎಲ್ಲ ಅರ್ಧಂಬರ್ಧ ತಿಳ್ಕೊಂಡು ಡೋಂಟ್ ಗೋ. ಸೊ ಸ್ಟಿಲ್ ನಾವು ಫಸ್ಟ್ ಗೋ ಟು ಮೈ ಪಾಸಿಂಗ್ ಪ್ಯಾಕೇಜ್ ಚೆಕ್ ಲಿಸ್ಟ್. ಮೈ ಪಾಸಿಂಗ್ ಪ್ಯಾಕೇಜ್ ಚೆಕ್ ಲಿಸ್ಟ್ ಈಸ್ ನಾಟ್ ಫಾರ್ ಜಸ್ಟ್ ಪಾಸಿಂಗ್, ಇಟ್ ಈಸ್ ಫಾರ್ ಸ್ಕೋರಿಂಗ್ 40+. ಸೊ ಫಸ್ಟ್ ಯು ಮೇಕ್ ಶ್ಯೂರ್ ದಟ್ ಯು ಆರ್ ಟಿಕ್ಡ್ ಆಲ್ ದಟ್. ಟಿಕ್ ಮಾಡಿ
ಅದೆಲ್ಲ ಜೆರಾಕ್ಸ್ ತೆಗೆದ್ಬಿಟ್ಟು ಡನ್ ದಿಸ್ ಡನ್. Finish your passing package sheet first. Next, go to your scoring package sheet that I have done. You tick, I finished this main, finish this main, finish this main. You tick everything. Then you will feel satisfied. Then you can scratch those. You can tear that paper if you want. Passing package finished, tear and put in dustbin. You will feel confident. Okay, I am done. So if you're not, I'm graph. Sit and do the graph. Again, construction. Take compass, take protractor, do. Don't think that ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ತೀನಿ ಫೀಲ್ಡಲ್ಲಿ ನೋಡ್ಕೊಳ್ಳೋಣ. ಇದು ನಾವು ಕ್ರಿಕೆಟ್ ಆಡ್ತೀವಲ್ಲ ಸಂಡೇ ಆ ಥರ ಅಲ್ಲ, ಅಲ್ಲೋಗಿ ನೋಡ್ಕೊಳಕ್ಕಾಗಲ್ಲ. ಸೊ your mother will tear you. So anyhow, so you should make sure that you follow. ಏನೇ ಗೊತ್ತಿದ್ರು ಕೂಡ ನಿಮ್ಗೆ ಎಕ್ಸಾಮಲ್ಲಿ ಅಷ್ಟೇ, ನಮ್ಮ ಇದು ಸಜೆಷನ್ ಇಷ್ಟೇ, ಏನೇ ಮಾಡಿದ್ರು ಕೂಡ ನೀವು ಯು ಮಸ್ಟ್ ನೋ ದಟ್ ಆನ್ಸರ್ಸು ಪ್ರಾಕ್ಟಿಕಲಿ ಬರುತ್ತಾ ಅನ್ನೋದು ಗೊತ್ತಿರಬೇಕು. ಕರೆಕ್ಟಾಗಿ ಮಾಡಿ. ಏನೇ ಮಾಡಿದ್ರು ಕೂಡ ಸ್ಟಡಿಂಗ್ ಸಮಥಿಂಗ್, ಸ್ಟಡಿ ಇಟ್ ಪ್ರಾಪರ್ಲಿ. ಡೋಂಟ್ ಸ್ಟಡಿ ಹಾಫ್ ಆ್ಯಂಡ್ ಹಾಫ್. ಎಲ್ಲ ಅರ್ಧಂಬರ್ಧ ಗೊತ್ತು. ಆಮೇಲೆ ಇನ್ನೊಂದು ನಿಮ್ಮ ತಲೆಗೆ ಗೊತ್ತಿರುತ್ತೆ, ನಿಮ್ಗೆ ಅರ್ಥ ಆದಾಗ ದಟ್ ಫೀಲ್ ದಟ್ ಯು ಹ್ಯಾವ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೆಕ್ಯಾನಿಕಲಿ ಅಂಡರ್ಸ್ಟ್ಯಾಂಡ್, ಯು ನೋ ವಾಟ್ ಫೀಲ್ ಯು ವಿಲ್ ಹ್ಯಾವ್. ಅಯ್ಯೋ ಏನೋ ಸ್ವಲ್ಪ ನನಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಿದೆ ನನಗೆ ಅಂತ ನೀವು ಅನ್ಕೊಂಡ್ಬಂದ್ರೆ ನೀವು ತಪ್ಪು ಮಾಡ್ತೀರಾ. See, more the practice, you will feel more confidence about yourself. Always your confidence will take you to the right answer. Don't forget, your confidence will never will never break you. It will take you to the right answer. So naale if at all you see, okay, ಆಮೇಲೆ ಲಾಸ್ಟ್ ಗ್ರಾಫ್ ಬಗ್ಗೆ ಹೇಳ್ಬಿಡ್ತೀನಿ. ಹೊಸದಾಗಿದ್ದೀರಾ ಅದಕ್ಕೆ, ಐ ಆಮ್ ಒನ್ ಆಫ್ ದ ವ್ಯಾಲ್ಯೂಯೇಟರ್. ಗ್ರಾಫ್ ಕ್ವಶನ್ ಕೊಟ್ಟ ತಕ್ಷಣ do elimination method separately, then do graph, then see whether your graph is meeting at that point itself. That is the check you to do. Okay, understood? So do elimination somewhere, don't do in that answer paper itself, do somewhere. Okay, then you come and put it here. Check that whether your lines are touching at that point itself. Steps ಬರಿಬೇಕಾಗಿಲ್ಲ. For construction no steps, don't write any steps, nothing. Okay, just do the construction, mention the points, that's all. Okay, so next important last few minutes of suggestion. First thing, be calm tomorrow. Sleep today night you all must sleep at least comfortable 7 hours. ನೀವು ನಿದ್ದೆ ಮಾಡ್ದೇ ರಾತ್ರಿ 2 ಗಂಟೆವರೆಗೂ ಮಾಡ್ಕೊಂಡ್ರೆ ಮೊದಲೇ ಮ್ಯಾಕ್ಸ್ ಯೋಚನೆ ಮಾಡೋದು, ಅಲ್ಲಿ ನಿಮ್ಮ ತಲೆ ಓಡಲಿಲ್ಲ ಅಂದರೆ ಯು ಆರ್ ಗೋಯಿಂಗ್ ಟು ಮೇಕ್ ಮಿಸ್ಟೇಕ್. ಈಸಿ ಇರುತ್ತೆ ಕಣ, ಡೆಫಿನೆಟ್. ನಾಳೆ ಎಕ್ಸಾಮ್ ಮುಗಿಸ್ಕೊಂಡ್ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ನೀವು. ಅಕಸ್ಮಾತ್ ಕಷ್ಟ ಇದ್ದರೆ ಉಗಿರಿ ನನಗೆ ಬಂದು, ಆಯಿತಾ? ಕಷ್ಟ ಇದ್ದರೆ ಉಗಿರಿ, ಏನು ಹೇಳಿದೆ ನೀವು ಎಲ್ಲ ಈಸಿ ಅಂದೆ ನೋಡಿ, ಎಲ್ಲ ಕಷ್ಟ ಬಂದುಬಿಟ್ಟಿದೆ ಅಂತ. ಎನಿಯೋ, ಸೊ ಈಸಿ ಇರುತ್ತೆ. 50 ಮಾರ್ಕ್ಸ್ಗೆ 60 ಮಾರ್ಕ್ಸ್ಗೆ ವೆರಿ ಈಸಿ ಇರುತ್ತೆ, ಡೋಂಟ್ ವೆರಿ, ಆಯಿತಾ? ನಾನು ನಂದೇ ಅಂತ ಹೇಳ್ತಾ ಇಲ್ಲ. ಐ ಹ್ಯಾವ್ ಹರ್ಡ್ ಮೆನಿ ಆಫ್ ದ ರಿಸೋರ್ಸ್ ಪರ್ಸನ್ಸ್. ನಾನು ನಿಮ್ಮ ಥರ ಆಕಾಶವಾಣಿ ಕೇಳಿದ್ದೀನಿ, ಬೆಂಗಳೂರು ಆಕಾಶವಾಣಿ, ಮಂಗಳೂರು ಆಕಾಶವಾಣಿ. ಐ ಆಮ್ ಇನ್ ಟಚ್ ವಿತ್ ಅರುಣ್ ಮ್ಯಾಕ್ಸಬ್ ಇದೆ, ಅವರು ನಾವು ಟಚಲ್ಲಿದ್ದೀವಿ. ಹಲವಾರು ರಿಸೋರ್ಸ್ ಪರ್ಸನ್ಸ್ಗಳಲ್ಲಿ ನಾವು ಮಾತಾಡಿದ್ದೀವಿ, ಗ್ರೂಪ್ಗಳಲ್ಲಿ ನೋಡಿದ್ದೀವಿ, ಎಷ್ಟೋ ಟೀಚರ್ಸ್ ಗ್ರೂಪಲ್ಲಿ ನಾವಿದ್ದೀವಿ. ಇದೆಲ್ಲನೂ ತೊಗೊಂಡು ನಾನು ಹೇಳ್ತಾ ಇದ್ದೀನಿ, ನಮ್ಮೆಲ್ರಿಗೂ ನಂಬಿಕೆ ಇದೆ. ಸೊ ಕೊನೆಗೆ ನಾನು ಎನ್ನೆ ಕೂಡ ಹೇಳಿದೆ, ಏನಾದರೂ ಕಷ್ಟ ಕೊಡಲಿ, ಏನಾದರೂ ಒಂದು 30 ಮಾರ್ಕ್ಸ್ಗಿಂತ ಕಷ್ಟ ಕೊಡಲಿ, ಐ ವಿಲ್ ಬಿ ದ ಫಸ್ಟ್ ಪರ್ಸನ್ to go to board and ask the question that why have you what you told, why did you give model papers then? ಯಾಕೆ ಕೊಟ್ರಿ ಮಾಡಲ್ ಪೇಪರ್ಸು, ಯಾಕೆ ಕೊಟ್ರಿ ಪ್ರಿಪೇಟರಿ ಪೇಪರ್ಸ್? ಕಷ್ಟ ಕೊಡೋದಾಗಿದೆ ಕೊಡಲೇಬಾರ್ದಿತ್ತು, ಎಲ್ಲ ಓದ್ತಿದ್ರು ಮಕ್ಕಳು. ನೀವೇ ಮಾಡಲ್ ಪೇಪರ್ ಕೊಟ್ಬಿಟ್ಟು ಕಷ್ಟ ಕೊಟ್ಟರೆ ಯು ಆರ್ ಮಿಸ್ಗೈಡಿಂಗ್ ಸ್ಟೂಡೆಂಟ್ಸ್. ಯು ಕೆನಾಟ್ ಮಿಸ್ಗೈಡ್ ಸ್ಟೂಡೆಂಟ್ಸ್. ಮಾಡಲ್ ಪೇಪರ್ ಕೊಟ್ಬಿಟ್ಟು ಪ್ರಿಪೇಟರಿ ಪೇಪರ್ ಹಂಗೆ ಕೊಟ್ಬಿಟ್ಟು ಅದೇ ಥರನೇ ಕೊಡ್ಬೇಕು ಎಕ್ಸಾಮಲ್ಲಿ. ಅದನ್ನ ಬಿಟ್ಟು ಜಾಸ್ತಿ ಡಿವೇಟ್ ಆಗಬಾರ್ದು. ಓಕೆ, ಸೊ ಏನು ವೆರಿ ಮಾಡ್ಕೊಂಬಿಡಿ. ಯು ಬಿಲೀವ್ ಯುವರ್ ಸೆಲ್ಫ್, ಗೋ ಸ್ಲೀಪ್ ಟುಡೇ ಫಾರ್ 7 hours. ಓಕೆ, ಕಂಫರ್ಟಬಲಿ ಸ್ಲೀಪ್. ರಾತ್ರಿ ಕೂಡ ಕನಸಲ್ಲಿ ಚೆನ್ನಾಗಿ ಸ್ವಲ್ಪ ಒಳ್ಳೆ ಊಟ ತಿಂದು, ಆಯಿತಾ, ಚೆನ್ನಾಗಿ ಹಬ್ಬದ ಊಟ ಏನೋ ತಿಂದು ಒಂದು ಬೇಗ ಒಂದು 8 hours-ಗೆ 7 hours ಅಟ್ಲೀಸ್ಟ್ ನಿದ್ದೆ ಮಾಡಿ, ಆಯಿತಾ? ಬೆಳಿಗ್ಗೆ ಡೋಂಟ್ ಫರ್ಗೆಟ್ ಟು ಟೇಕ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್. ಹೊಸ ಸ್ಕೇಲ್ ಯಾವುದೋ ಹಳೆ ಸ್ಕೇಲು, ಒಡೆದೋಗಿರೋ ಸ್ಕೇಲು, ಹಿಂದೆ ಎಲ್ಲ ಗಲೀಜು ಮೆತ್ತಿರುತ್ತೆ. ಹೊಸ ಸ್ಕೇಲ್ ತೊಗೊಳ್ಳಿ, 5 ರೂಪಾಯಿ ಕೊಟ್ಟು ಹೊಸ ಸ್ಕೇಲ್ ತೊಗೊಳ್ಳಿ. ಲಾಂಗ್ ಸ್ಕೇಲ್ ತೊಗೊಂಬಿಡಿ, ಇನ್ನೂ ಬೆಸ್ಟು. ಟೇಕ್ ಎ ಲಾಂಗ್ ಸ್ಕೇಲ್, ಟೇಕ್ ಎ ಪ್ರೊಟ್ರಾಕ್ಟರ್, ಕಾಂಪಸ್ ಪ್ರೊಟ್ರಾಕ್ಟರ್. ಅದು ಏನು ಚೆನ್ನಾಗಿರಲ್ಲ, ಅದು ನೆಟ್ ಬೋಲ್ಟ್ ಎಲ್ಲ ಹೋಗಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ಏನೋ ಟೈಟ್ ಮಾಡೋದು ಬೋಲ್ಟ್ನ ಅವೆಲ್ಲ ಬಿಟ್ಬಿಟ್ಟು ಇವಾಗಲೇ ಮನೆಯಲ್ಲಿ ಒಳ್ಳೆ ಕಾಂಪಸ್ಸು, ಒಳ್ಳೆ ಪ್ರೊಟ್ರಾಕ್ಟರು, ಹೊಸ ಪ್ರೊಟ್ರಾಕ್ಟರು, ಹೊಸ ಪೆನ್ಸಿಲ್ ಗೊತ್ತಲ್ಲ, ಯುವರ್ ಪೆನ್ಸಿಲ್ ಹೈಟ್ ಶುಡ್ ನಾಟ್ ಬಿ ಮೋರ್ ದೆನ್ ಯುವರ್ ಕಾಂಪಸ್ ಹೈಟ್. ಅದರ್ವೈಸ್ ವಾಟ್ ಲ್ಯಾಪನ್, ಯುವರ್ ಪ್ರೊಟ್ರಾಕ್ಟರ್ ಹೈಟ್ಗಿಂತ ಜಾಸ್ತಿ ಇರಬಾರ್ದು, ಸಾರಿ ಕಾಂಪಸ್ ಹೈಟ್ಗಿಂತ. ಏನಾಗುತ್ತೆ, ಕೈ ತಾಗುತ್ತೆ. ಚಿಕ್ಕ ಪೆನ್ಸಿಲ್ ಮಸ್ಟ್ ಬಿ ಸ್ಮಾಲರ್ ದೆನ್ ಯುವರ್ ಕಾಂಪಸ್. ಓಕೆ, ಸೊ ಅದು ಇವಾಗಲೇ ಅಟ್ಯಾಚ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ವಿಡಿಯೋಸ್ ಇಟ್ ಇಸ್ ದೇರ್ ಇನ್ ಮೈ ಚಾನಲ್, ಇಟ್ ಇಸ್ ದೇರ್. ಜಸ್ಟ್ ಗೋ ಡೌನ್, ಐ ಹ್ಯಾವ್ ಡನ್ ಆಲ್ ದ 13 ಪ್ರಾಬ್ಲಮ್ಸ್. ಓಕೆ, ಸೊ ಅದಕ್ಕೆ ಫಸ್ಟು ಇದೆಲ್ಲ ಎಕ್ವಿಪ್ಮೆಂಟ್ಸ್ನ ಅರೇಂಜ್ ಮಾಡ್ಕೊಳ್ಳಿ. ರಾತ್ರಿನೇ ಬೆಳಿಗ್ಗೆ ಬರೀ ಅಂಗಡಿಗೆ ಹೋಗ್ಬಿಟ್ಟು ಅಂಗಡಿಗೆ ಓಪನ್ ಆಗಿರಲ್ಲ, ತಲೆ ಕೆಟ್ಟೋಗೋದು, ಅಲ್ಲೋಗಿ ಶೇರ್ ಮಾಡೋದು, ಅದೆಲ್ಲ ಕನ್ಫ್ಯೂಷನ್ಸ್ ಬೇಡ. ಫಸ್ಟು ಅರೇಂಜ್ ಆಲ್ ದೀಸ್ ಕನ್ಸ್ಟ್ರಕ್ಟ್ ಎಕ್ವಿಪ್ಮೆಂಟ್ಸ್,
ಪೆನ್ನು, ಹೊಸ ಪೆನ್ನ, ಈಗಾಗಲೇ ಎಕ್ಸಾಮ್ ಯೂಸ್ ಮಾಡಿರೋ ಪೆನ್ನ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಬರೋದು ಎಕ್ಸಾಮ್ ಹಾಲಲ್ಲಿ ಕ್ವಶನ್ ನೋಡಿದ ತಕ್ಷಣ ಟೆನ್ಷನ್ ಆಗಬೇಡಿ, ಆಯ್ತಾ. ಸೊ ನೀವು ಹೆಂಗಾದ್ರೂ ಶುರು ಮಾಡಿ. ಯು ಐದರ್ ಸ್ಟಾರ್ಟ್ ವಿತ್ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ಡೋಂಟ್ ಡೂ ರ್ಯಾಂಡಮ್ಲಿ. ರ್ಯಾಂಡಮ್ ಅಂದ್ರೆ ಏನು? ಒಂದು 3 ಮಾರ್ಕ್ ಕ್ವಶನ್ನು, ಒಂದು 4 ಮಾರ್ಕ್ ಕ್ವಶನ್ನು, ಒಂದು 5 ಮಾರ್ಕ್ಸ್ ಕ್ವಶನ್ನು, ಒಂದು 1 ಮಾರ್ಕ್ ಕ್ವಶನ್, ಈ ಥರ ಮಾಡಬೇಡಿ. ವೆನ್ ಯು ಡೂಯಿಂಗ್ ಸಮಥಿಂಗ್, ಸ್ಟಾರ್ಟ್ ವಿತ್ ಎಂಟೈರ್ ಮೇನ್. ಯು ಆರ್ ಡೂಯಿಂಗ್ 4 ಮಾರ್ಕ್ಸ್ ಕ್ವಶನ್, ಸ್ಟಾರ್ಟ್ ವಿತ್ 4 ಮಾರ್ಕ್ ಕ್ವಶನ್. ಯು ಆರ್ ಡೂಯಿಂಗ್ 1 ಮಾರ್ಕ್ ಕ್ವಶನ್, ಸ್ಟಾರ್ಟ್ 1 ಮಾರ್ಕ್ ಕ್ವಶನ್. ಓಕೆ, ಫಿನಿಶ್ ದಟ್ ಮೇನ್ ಅಂಡ್ ದೆನ್ ಗೋ ಟು ಅದರ್ ಮೇನ್ಸ್. ಐ ಹೋಪ್ ಯುವರ್ ಮೇಕಿಂಗ್ ಯು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ನಾವು ಕರೆಕ್ಷನ್ ಮಾಡೋದು ಇರಿಟೇಟ್ ಆಗಬಾರ್ದು, ಎಲ್ಲೆಲ್ಲೋ ಏನೇನೋ ಬರೆದ್ಬಿಟ್ಟು ಇದು ಮಾಡಬಾರ್ದು. ಓಕೆ, ಸೊ ಇಟ್ ಮಸ್ಟ್ ಬಿ go with the pattern. Okay, better if you are scoring well, go with the pattern. Start with 1 marks, go with 2 marks, 3 marks and the last. ಆಮೇಲೆ ಮತ್ತೆ ಹೇಳ್ತಾ ಇದ್ದೀನಿ, ಯುವರ್ ಎಕ್ಸಾಮ್ ಈಸ್ ಫಾರ್ 2.5 hours, 2 hours 15 minutes ಅಷ್ಟೇ ಅಂತ ಅನ್ಕೊಬೇಕು. ಫೀಲ್ ದಟ್ ಯು ಆರ್ ನಾಟ್ ರೈಟಿಂಗ್ 3 hours ಎಕ್ಸಾಮ್, ಯು ಆರ್ ರೈಟಿಂಗ್ 2 hours 15 minutes ಎಕ್ಸಾಮ್, ದಟ್ಸ್ ಆಲ್. ಸೊ ಯು ಶುಡ್ ಹ್ಯಾವ್ 1 hour ಎಕ್ಸ್ಟ್ರಾ ಫಾರ್ ವಾಟ್, ಆಯ್ತಾ. ಯು ವಿಲ್ ಗೆಟ್ ಸ್ಟಕ್ ಇನ್ ಸಮ್ ದಿಸ್ ಒನ್. ಯಾವುದೋ ಒಂದು ಪ್ರಾಬ್ಲಮ್ ಸ್ಟಕ್ ಆದ್ರಿ ಅನ್ಕೊಳ್ಳಿ, ಸ್ಟಕ್ ಆದರೆ ಅಲ್ಲೇ ನಿಲ್ಲಿಸ್ಬಿಡಿ. ನಿಮಗೆ ನೋ ಪ್ರಾಬ್ಲಮ್ ಶುಡ್ ಟೇಕ್ 5 minutes ಆಫ್ ಯುವರ್ ಟೈಮ್. ಮೋರ್ ದೆನ್ 5 minutes ಶುಡ್ ನಾಟ್ ಟೇಕ್. ಇಫ್ ಇಟ್ ಈಸ್ ಟೇಕಿಂಗ್ ಮೋರ್ ದೆನ್ 5 minutes, ಯು ಶುಡ್ ಸ್ಟಾಪ್ ದಟ್, ಗೋ ಟು ಅದರ್ ಪ್ರಾಬ್ಲಮ್ಸ್ ಆ್ಯಂಡ್ ಕಮ್ ಬ್ಯಾಕ್. ಅದನ್ನೇ ಕೂತ್ಕೊಂಡು ತಲೆ ಕೆಡಿಸ್ಕೊಂಡು ಅಯ್ಯೋ ಬರ್ತಾ ಇಲ್ಲ, ನಾನು ಔಟ್ ಆಫ್ ಔಟ್ ತೆಗಿಬೇಕಾಗಿತ್ತು, ಬರ್ತಾ ಇಲ್ವೇ, ಇದೆಲ್ಲ ಬೇಡ, ಆಯ್ತಾ. ಫಸ್ಟು ಯು ಫಿನಿಶ್ ದಿಸ್ ವಾಟ್ ಯು ಫೀಲ್ ಸ್ಟಕ್ ಆಗ್ತಿದೆ ಅಂತ ಸ್ಟಾಪ್ ಮಾಡಿ, ಗೋ ಫಾರ್ವರ್ಡ್ ಆ್ಯಂಡ್ ಫೈನಲಿ ಕಮ್ ಬ್ಯಾಕ್ ಇನ್ ದೋಸ್ ಲಾಸ್ಟ್ 1 hour. ಓಕೆ, and then do there. Okay, so next 1 marks ಎಲ್ಲ ಈಸಿ ಇರುತ್ತೆ, ತುಂಬ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರಲ್ಲ. ಕಾಮಾಗಿ ಯೋಚನೆ ಮಾಡ್ಕೊಂಡು 1 marksಗೆ ಎಲ್ಲೆಲ್ಲಾಗುತ್ತೆ ಸೊಲ್ಯೂಷನ್ ಬರೀರಿ. ಅಂಡ್ ಆಪ್ಷನ್ಸ್, ರೈಟ್ ಆಪ್ಷನ್ ಅಂಡ್ ರೈಟ್ ಆನ್ಸರ್, ಆಪ್ಷನ್ ಅಂಡ್ ಆನ್ಸರ್. ಹೋಪ್ ಆಲ್ರೆಡಿ ಯು ನೋ ದಟ್. ಗ್ರಾಫು ಅದೇ ಬುಕ್ಲೆಟ್ ಅಲ್ಲಿ ಇರುತ್ತೆ. ಗ್ರಾಫ್ನ ನೀವು ಬುಕ್ಲೆಟ್, ಆ ಗ್ರಾಫ್ ಹಿಂದೆ ಯಾರು ಬರಿಬೋದು ಅಥವಾ ಫಾಲೋ ದ ಪ್ಯಾಟರ್ನ್. 34th question, do it and write there, write the calculation there and graph will be there. ಗ್ರಾಫ್ ಏನು ಗೊತ್ತಾ, ಇದು ಮರಿಬೇಡಿ. ಏನು ಮರಿಬಾರ್ದು ಗ್ರಾಫ್ ಅಲ್ಲಿ ಅಂದ್ರೆ, ಒಂದು ಇದನ್ನು ಮರಿಬೇಡಿ. ವಾಟ್ ನೋ, ಯು ವಿಲ್ ಡೂ ಗ್ರಾಫ್ ಇನ್ ದ ಗ್ರಾಫ್ ಶೀಟ್, ರೈಟ್. ಯು ವಿಲ್ ಡೂ ಗ್ರಾಫ್ ಇನ್ ದ ಗ್ರಾಫ್ ಶೀಟ್. ಓಕೆ, ಯು ವಿಲ್ ಡೂ ಗ್ರಾಫ್ and it will intersect. Then don't forget to mark these points 3, 4 and write the box here itself, the 2 boxes here itself, 2 box here itself in the graph sheet itself. Why? ವ್ಯಾಲ್ಯೂಷನ್ ಮಾಡಬೇಕಾದ್ರೆ ನಮ್ಗೆ ಇಲ್ಲೇ ನೋಡ್ಬಿಟ್ಟು ಮಾಡ್ತೀವಿ, ಇಲ್ಲಿ ನೋಡಿ ಮ್ಯಾಚ್ ಮಾಡ್ತೀವಿ. Okay, write the boxes here. Don't forget to write the scale. The scale you don't forget these boxes, don't forget scale. And don't forget to drop a stone, shoot a gun. Shoot, illinda shoot ಮಾಡಿ, ಇಲ್ಲಿಂದ throw a stone. So these points I told you, elimination you do, elimination point should match here. Then you are right. Okay, ಆಮೇಲೆ ಈ ಬಾಕ್ಸ್ನ ಇಲ್ಲೇ ಬರ್ದ್ಬಿಡಿ. ಕ್ಯಾಲ್ಕುಲೇಷನ್ ಎಲ್ಲಾದ್ರೂ ಮಾಡಿ. ಓಕೆ, ಇದನ್ನ ಇಲ್ಲೇ ಮಾಡಿ, ಏನು ಟೇಬಲ್ನ ಇಲ್ಲೇ ಹಾಕಿ. ಓಕೆ, ಸೊ ದೀಸ್ ಥಿಂಗ್ಸ್ ಗ್ರಾಫ್ ಯು ಶುಡ್ ನಾಟ್ ಫರ್ಗೆಟ್. ಸ್ಕೇಲ್ ಇಸ್ ರೈಟ್. ಸ್ಕೇಲ್ ಏನು ಅಂದ್ರೆ ಹೆಂಗೆ ಸ್ಕೇಲ್ ಬೇಕಲ್ಲ, ಎಕ್ಸ್ ಆಕ್ಸಿಸ್ ಏನು, ವೈ ಆಕ್ಸಿಸ್ ಏನು. ಓಜಿವಲ್ಲೂ ಕೂಡ ಬಹಳ ಗಮನ ಇಟ್ಟು ಲೆಸ್ ದೆನ್ ಕೊಟ್ಟಿದ್ದಾರಾ, ಮೋರ್ ದೆನ್ ಕೊಟ್ಟಿದ್ದಾರಾ, ಕ್ವಶನ್ನ, ಆಮೇಲೆ ಮತ್ತೆ ಕ್ವಶನ್ನ ಕರೆಕ್ಟಾಗಿ ಓದಿ. ಒಂದು 10 minutes ಕ್ವಶನ್ ಓದೋಕ್ಕೆ ಇಟ್ಕೊಳ್ಳಿ, ಒಂದೊಂದು ಕ್ವಶನ್ನು ಓದಿ. ಆಮೇಲೆ ಪ್ರಾಕ್ಟಿಕಾಲಿಟಿಗೆ ಮ್ಯಾಚ್ ಮಾಡಿ ಆನ್ಸರ್ಸ್ನ, ಆಯ್ತಾ. ಟೆನ್ಷನ್ ಆಗೋ ಅವಶ್ಯಕತೆ ಎಲ್ಲೂ ಇಲ್ಲ. ಸ್ಟಕ್ ಆದರೆ ವಾಪಸ್ ಬನ್ನಿ, ಆಯ್ತಾ. ಇಟ್ ವಿಲ್ ಬಿ ಈಸಿ. ಇನ್ನೇನಾದರೂ ಕ್ವಶನ್ ಇದ್ರೆ ಕೇಳಿ, ಆಯ್ತಾ. ಈ ಸ್ಕೇಲ್ ನೋಡಿ, ಸ್ಕೇಲು 1 centimeter 1 unit ಮಾಡಿ. ತುಂಬ ಇದನ್ನು ತೋರಿಸ್ಬೇಡಿ ಅಲ್ಲಿ. 1 centimeter 1 unit ಅಷ್ಟೇ. ಡೋಂಟ್ ಚೇಂಜ್ ದ ಸ್ಕೇಲ್ ಇನ್ ಯುವರ್ ಗ್ರಾಫಿಕಲ್ ಪ್ರಾಬ್ಲಮ್. ಮೇಕ್ ಇಟ್ ಡೈರೆಕ್ಟ್. 1 centimeter is equal to 1 unit. Only ogive you do whatever you want. Graph problem, scale 1 centimeter is equal to 1 unit is equal to x axis. Y axis is equal to 1 unit is equal to 1 centimeter. That's all in in your graph. Don't take extra graph 2 ತಗೊಳ್ಳೋದು, 5 ತಗೊಳ್ಳೋದು. ಅಲ್ಲಿ ಏನು ಓವರ್ ಆಕ್ಟಿಂಗ್ ಬೇಡ. ಡೈರೆಕ್ಟ್ ಆಗಿ ಮಾಡಿ ಅಷ್ಟೇ. ಆಲ್ವೇಸ್ ಇನ್ ಎ ಟೆಕ್ಸ್ಟ್ ಬುಕ್ ಟ್ರೈ ಟು ಕೀಪ್ ಇಟ್ ಸಿಂಪಲ್ ಪ್ರಾಬ್ಲಮ್ ಎಲ್ಲಾಗುತ್ತೆ. ಆಮೇಲೆ ವರ್ಡ್ ಪ್ರಾಬ್ಲಮ್ಸ್ ಮಿಸ್ಟೇಕ್ ಮಾಡ್ತೀರಾ. ಆನ್ಸರ್ ಸಿಕ್ಕಿದ್ಮೇಲೆ ಹಂಗೆ ನಿಲ್ಲಿಸ್ಬೇಡಿ. ಏನು you assume ಮಾಡಿರ್ತೀರಾ, let x be the age ಅಂತ ಮತ್ತೆ ಬರೀರಿ. therefore the age of Joseph is 5 years. ಆತ ವರ್ಡ್ಸ್ನ ಲಾಸ್ಟಾಗಿ ಮತ್ತೆ ಬರಿಬೇಕು. ವರ್ಡ್ಸ್ ಸರಿ. ಪ್ರೆಸೆಂಟೇಷನ್ ಆಫ್ ಆನ್ಸರ್ ಬಾಕ್ಸಲ್ಲಿ ಹಾಕಿ. ತುಂಬ ಸ್ಕ್ರಾಚಸ್ನ ಅವಾಯ್ಡ್ ಮಾಡಿ. ಇನ್ನೊಂದು ಮಿಸ್ಟೇಕ್ ಮಾಡ್ತೀರಿ. ಏನು ಮಾಡ್ತೀರಾ ಗೊತ್ತಾ ನೀವೆಲ್ಲ ಮಿಸ್ಟೇಕು? ಇನ್ನೊಂದು ನೋಡಿ, ಈ ಥರ ಒಂದು ಪ್ರಾಬ್ಲಮ್ ಮಾಡಿರ್ತೀರಾ, ಸ್ಕ್ರಾಚ್ ಮಾಡ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಮಾಡ್ತೀರಾ. ನಮ್ಗೆ ಯಾವ್ದು ತೊಗೊಬೇಕು ಯಾವ್ದು ತೊಗೊಂಬಾರ್ದು ಗೊತ್ತಾಗಲ್ಲ. ಓಕೆ, ಸೊ ಸ್ಕ್ರಾಚ್ ಮಾಡಿ. ಡೋಂಟ್ ಡೂ ಇಟ್ ದೇರ್ ಇಟ್ ಸೆಲ್ಫ್, ಡೂ ಸಮ್ವೇರ್ ಎಲ್ಸ್. ಯು ವಿಲ್ ಹ್ಯಾವ್ 36 pages, 36 ಪೇಜ್ ಇದೆ. ಅದು ಖಾಲಿ ಆದ್ರೂ ಇನ್ನೊಂದು ಕೊಡ್ತಾರೆ, ಆಯ್ತಾ. ಸೊ ಡೋಂಟ್ ವೆರಿ, ಆಯ್ತಾ. ಇಲ್ಲಿ
ಪಕ್ಕದಲ್ಲೇ ಮಾಡಬೇಡಿ. ಸ್ಕ್ರಾಚ್ ತುಂಬ ಗಲೀಜ್ ಮಾಡೋದು, ಏನು ಎಳ್ದಾಕು ಪೇಜ್ನೆಲ್ಲ ಅರ್ದು ಬಿಡೋದು ಟೆನ್ಷನಲ್ಲಿ, ಅದೆಲ್ಲ ಮಾಡಬೇಡಿ. ಒಂದು ಲೈನ್ ಎಳಿತೀರಾ ಮುಂದಕ್ಕೆ ಹೋಗ್ತೀರಾ ಅಷ್ಟೇ. ಅವಾಯ್ಡ್ ಸ್ಕ್ರಿಬಲಿಂಗ್, ಅವಾಯ್ಡ್ ಈ ಟೂ ಮಚ್ ಆಫ್ ನಾನ್ ಸೆನ್ಸ್ ಇಸ್ ದೇರ್ ಆಯ್ತಾ. ಇಲ್ಲ ಮ್ಯಾಕ್ಸ್ ಜಾಸ್ತಿ ಇರುತ್ತೆ, ಮ್ಯಾಕ್ಸ್ 24 ಅಲ್ಲ, ಮ್ಯಾಕ್ಸ್ ಜಾಸ್ತಿ ಇದೆ, ನಾಟ್ 24. ಫಾರ್ ಯುವರ್ ಲ್ಯಾಂಗ್ವೇಜಸ್ ಇಟ್ ಈಸ್ ಲೆಸ್, ಫಾರ್ ಮ್ಯಾಕ್ಸ್ ದೇ ಗಿವ್ ಮೋರ್. ಅದು ಖಾಲಿ ಆದರೂ ಇನ್ನೊಂದು ಕೊಡ್ತಾರೆ, ಡೋಂಟ್ ವೆರಿ. ಇನ್ನೇನಾದರೂ ಇತ್ತ ಸೊಲ್ಯೂಷನ್ ವಿ ಶುಡ್ ರೈಟ್ ಇನ್, ನೋ ಸೊಲ್ಯೂಷನ್ ಯು ರೈಟ್ ಅಲಾಂಗ್ ವಿತ್ ದ ಪ್ಯಾಟರ್ನ್, ಗೋ ವಿತ್ ದ ಪ್ಯಾಟರ್ನ್. ಅಂದರೆ ಈಗ 35 ಕ್ವಶನ್ 30 ಕ್ವಶನ್ ನೀವು ವರ್ಕ್ ಇದು ಮಾಡ್ತಿರಲ್ಲ, ಮೇನ್ ಶೀಟಲ್ಲೇ ಬರೀತೀರಾ. ಓನ್ಲಿ ಗ್ರಾಫ್ ಪ್ರಾಬ್ಲಮ್ ಯು ಡೂ ಇನ್ ದ ಗ್ರಾಫ್ ಶೀಟ್ ಆ್ಯಂಡ್ ರೈಟ್ ದ ಟೇಬಲ್ ಹಿಯರ್. ಡೋಂಟ್ ಫರ್ಗೆಟ್ ಟು ರೈಟ್ ದ ಟೇಬಲ್. ಓಕೆ, ದಟ್ಸ್ ಆಲ್ ಐ ವಾಂಟ್ ಟು ಟೆಲ್. ಯು ಕ್ಯಾನ್ ಪಾಸ್. ಎನಿಬಡಿ ವಾಚಿಂಗ್ ದಿಸ್, ಆಲ್ ಆಫ್ ಯು ವಿಲ್ ಪಾಸ್. ಡೋಂಟ್ ವೆರಿ, ಇಟ್ ವಿಲ್ ಬಿ ಈಸಿ. ನೀವು 20 ಕ್ರಾಸ್ ಮಾಡಿಬಿಟ್ರೆ, ಜನರಲಿ 20 ಕ್ರಾಸ್ ಮಾಡಿದ್ರೆ 80ಕ್ಕೆ ನಾವು ಎಷ್ಟೋ ಸತಿ ನಾನು ಪಾಸ್ ಮಾಡಿದ್ದೀನಿ ಅಂದರೆ ನಾವೇ ವಿಲ್ ಟ್ರೈ ಟು ಗಿವ್ ಮಾರ್ಕ್ಸ್. 20ಕ್ಕಿಂತ ಕಡಿಮೆ ಬಂದರೆ ಕಷ್ಟ ನೋಡಿ. ಈ ಸತಿ ನಾನು ಮತ್ತೆ ಹೇಳ್ತೀನಿ, ಫೇಲ್ ಆಗೋದು ಕಷ್ಟ, ಪಾಸ್ ಆಗೋದು ಈಸಿ. ಫೇಲ್ ಆಗೋದೇ ಕಷ್ಟ. ನೀವು ಇನ್ನೂ ಫೇಲ್ ಆಗಬಾರ್ದು, ಇನ್ನೂ ಟೈಮ್ ಇದೆ. ಇನ್ನೂ ಯಾರು ಓದಿಲ್ಲ ಅಂದರೆ ನನ್ನ ಪಾಸಿಂಗ್ ಪ್ಯಾಕೇಜ್ ವೀಡಿಯೋ ಇದೆ, ಹೋಗಿ ನೋಡಿ. 1.5 ಅವರಲ್ಲಿ ನೀವು ಪಾಸ್ ಆಗಿಬಿಡ್ತೀರಾ. ಸೊ ನೆಕ್ಸ್ಟ್ ಏನಾದ್ರು ಕ್ವಶನ್ಸ್ ಇದ್ದರೆ ಕೇಳಿ. ಯು ವಿಲ್ ಗೆಟ್ 80. ಡೋಂಟ್ ವೆರಿ, ಇಟ್ ವಿಲ್ ಬಿ ಈಸಿ. Theorem, one theorem from circle, one theorem from triangles. Age problems, please go watch my problems on this one. What? Quadratic equation. Quadratic equation, I have done those problems. Please see roots ಬರುತ್ತೆ, ಅದು ನಾನು ಮಾಡೋದನ್ನೆಲ್ಲ ಐಡಿಯಾ ಇಟ್ಕೊಂಡು ಮಾಡಿ. ಆ ಗ್ರಾಫ್ ಸಮ್ ಗೋ ಅಲಾಂಗ್ ವಿತ್ ದ ಮೇನ್ ಶೀಟಲ್ಲೇ ಮಾಡಿ. ಬರೇ ಆ ಗ್ರಾಫ್ ಮತ್ತೆ ಬಾಕ್ಸ್ನ ಗ್ರಾಫ್ ಶೀಟಲ್ಲಿ ಹಾಕಿ. ಅರ್ಥ ಆಗ್ತಿದೆಯಾ? ಅಥವಾ ಅದು ಹಿಂದೆ ಜಾಗ ಇರುತ್ತೆ, ಅಲ್ಲಾದ್ರೂ ಬರಿಬೋದು, ಎಲ್ಲಾದ್ರೂ ಬರೀರಿ, ಪರವಾಗಿಲ್ಲ. ನಮ್ಗೆ ಗೊತ್ತಾಗುತ್ತೆ, ವ್ಯಾಲ್ಯೂಯೇಷನ್ ಮಾಡೋದು ಗೊತ್ತಾಗುತ್ತೆ. AP ಈಸಿ ಇರುತ್ತೆ ನೋಡಿ. 3 ಮಾರ್ಕ್ಸ್ಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 3 ಮಾರ್ಕ್ಸ್ಗೆ ಯಾವುದೋ ಪ್ರಾಬ್ಲಮ್ ಕೊಟ್ಟರು ಕೂಡ ಅದು 5 ಲೈನ್ಗಿಂತ ಜಾಸ್ತಿ ಇರಲ್ಲ ಸೊಲ್ಯೂಷನ್ನು. ನೀವು ತುಂಬ ದೊಡ್ಡದಾಗ್ತಿದೆ ಅಂದರೆ ನೀವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಓಕೆ, ನೀವು ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಓಕೆ, ಸೊ 3 ಮಾರ್ಕ್ಸ್ ಪ್ರಾಬ್ಲಮ್ ವಿಲ್ ಬಿ ಈಸಿ. ಓನ್ಲಿ 4 ಮಾರ್ಕ್ ಪ್ರಾಬ್ಲಮ್, ಅದರಲ್ಲಿ ಯಾವುದು ಕ್ವಾಡ್ರಾಟಿಕ್ ಈಕ್ವೇಷನ್, ವರ್ಡ್ ಪ್ರಾಬ್ಲಮ್ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಬಿಟ್ಟರೆ ಮಿಕ್ಕಿದೆಲ್ಲನೂ ನಿಮಗೆ ಬೇಗ ಮುಗಿಬೇಕು. ಓಕೆ, 36 ಪೇಜಸ್. ಎಸ್. ಸೊ ಆ್ಯಂಡ್ ನೋಡಿ, ನಾಳೆ ಎಕ್ಸಾಮ್ ಆದಮೇಲೆ ಯು ಮೈಟ್ ಡೂ ಸಮ್ ಮಿಸ್ಟೇಕ್. ಇನ್ ಅ ಕೇಸ್ ಯು ಮೈಟ್ ಡೂ 2 ಮಾರ್ಕ್ಸ್ 5 ಮಾರ್ಕ್ಸ್, ಅದು ಮರ್ತುಬಿಡಿ, ಹೋಯ್ತು. ನಾಳೆ ಬರೋದು, ಅದನ್ನ ಹತ್ಕೊಂಡು ಕೂತ್ಕೊಳ್ಳೋದು, ಸೋಷಲ್ ಓದಲ್ಲ, ಅಯ್ಯೋ ಔಟ್ ಆಫ್ ಔಟ್ ಬರಬೇಕಾಗಿತ್ತು, ನಾನು ಮಿಸ್ಟೇಕ್ ಮಾಡಿದೆ, ನಾನು ಸರಿಯಾಗಿ ಓದಲಿಲ್ಲ, ಅದೆಲ್ಲ ಬಿಟ್ಬಿಟ್ಟು ಯು ಹ್ಯಾವ್ ಡನ್ ಪುಟ್ ಯುವರ್ ಎಫರ್ಟ್. ಡೋಂಟ್ ಫರ್ಗೆಟ್ ಯುವರ್ ಎಫರ್ಟ್ ಮಿಸ್ ಮ್ಯಾಟರ್ಸ್ ವಾಟ್. ನಿಮ್ಮ ಎಫರ್ಟೇ ನಿಮ್ಮನ್ನು ಕಾಪಾಡೋದು. ಸೊ ಫರ್ಗೆಟ್ ಅಬೌಟ್ ಮಾರ್ಕ್ಸ್, ಫರ್ಗೆಟ್ ಅಬೌಟ್ ವಾಟ್, ಗೋ ಗಿವ್ ಯರ್ ಬೆಸ್ಟ್. ಹೆಂಗೆ ಅಂದರೆ 10 ವರ್ಷ ಓದಿರೋದನ್ನ ಒಂದು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀನಿ, ಹೆಂಗಾದರೂ ಆ ಕಾಂಪಿಟೇಷನಲ್ಲಿ ನಾನು ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಅಂತ. ಯು ಗೋ ಆ್ಯಂಡ್ ಪ್ರೂವ್ ಯುವರ್ ಸೆಲ್ಫ್. ಸ್ಲೀಪ್, ಡೋಂಟ್ ಫರ್ಗೆಟ್ ಟು ಸ್ಲೀಪ್ ಫಾರ್ 7 ಅವರ್ಸ್ ಕಂಫರ್ಟಬಲಿ. ಕಾಮಾಗಿ ಥಿಂಕ್ ಮಾಡಿ, ಗಮನ ಎಲ್ಲ ಪೇಪರ್ ಮೇಲೆ ಇರಬೇಕು. ಯಾರೋ ಬಂದರು, ಯಾರೋ ಹೋದ್ರು, ಯಾರೋ ಹೇಳ್ಕೊಡ್ತಾ ಇದ್ದಾರೆ, ಅದೆಲ್ಲ ಬಿಟ್ಟು ನಿಮ್ಮ ಗಮನ ಪೇಪರ್ ಮೇಲೆ ಇರಬೇಕು. ಕಂಪ್ಲೀಟ್ ಫೋಕಸ್. ಸೊ ನೀವು ಫೋಕಸ್ನ ಸ್ವಲ್ಪ ಒಂದು 5 ನಿಮಿಷ ಆ ಕಡೆ ಈ ಕಡೆ ತೆಗೆದ್ರೂ ಕೂಡ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲೆಲ್ಲಿ ಪ್ಲಸ್ಸು ಮೈನಸ್ ಇರ್ಬೋದು, ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ ಪ್ರಾಬ್ಲಮ್ ಇರ್ಬೋದು, ಎಲ್ಲೆಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಇರುತ್ತೆ, ಅಲ್ಲಲ್ಲಿ ಹುಷಾರಾಗಿ ಮಾಡಿ, ಗಮನ ಇಟ್ಟು ಹುಷಾರಾಗಿ ಮಾಡಿ, ಆಯಿತಾ. ಸೊ ಐ ವಿಶ್ ಆಲ್ ಆಫ್ ಯು ದಟ್ ವೆರಿ ಆಲ್ ದ ಬೆಸ್ಟ್. ತುಂಬ ಈಸಿ ಇರುತ್ತೆ. ಸೊ ನಾನು ರಾಜಾಜಿನಗರದಲ್ಲಿ ಇರೋದು, ಒಂದು ಸ್ಕೂಲಲ್ಲಿ, ನ್ಯೂ ಆಕ್ಸ್ಫರ್ಡ್ ಸ್ಕೂಲಲ್ಲಿ ಐ ಟೀಚ್. ಸೊ ಟುಮಾರೋ ಐ ವಿಲ್ ಗೋ ಟು ಒನ್ ಆಫ್ ದ ಸೆಂಟರ್ಸ್ ಆ್ಯಂಡ್ ಇಮಿಡಿಯೇಟ್ಲಿ ಟೇಕ್ ದ ಪೇಪರ್ಸ್ ಆ್ಯಂಡ್ ಐ ವಿಲ್ ಟ್ರೈ ಟು ಬೈ ಈವ್ನಿಂಗ್ ಐ ವಿಲ್ ಟ್ರೈ ಟು ಪುಟ್ ದ ಆನ್ಸರ್ಸ್ ಆಲ್ಸೋ ಇಫ್ ಯು ನೋಡೋಣ ಟೈಮ್ ಆದರೆ. ಬಟ್ ಡೋಂಟ್ ವೆರಿ. ಸೊ ಟುಮಾರೋ ನೈಟ್ ಆಲ್ ಆಫ್ ಯು come at 9 o'clock. I will be doing important 4 marks social questions. How to remember it, how to remember, ನಿಮಗೆಲ್ಲ ಗೊತ್ತು, ಬಟ್ how to remember few tips and suggestions. Tomorrow 9 o'clock for social we will meet in the live program. So ಮತ್ತೊಂದು ಸತಿ from my heart I am wishing you all the best. You will all do very well. ನೀವು ಫಸ್ಟು you all have been successful already. I told you. ಇಂಟ್ರೆಸ್ಟ್ ಇಲ್ಲದಿದ್ರೆ ಯಾಕೆ ಬರ್ಬೇಕು ಯೂಟ್ಯೂಬ್? ನೀವು ಯಾಕೆ ಬಂದು ಈ ಥರ 1 hour 2 hour ಕ್ಲಾಸ್ ನೋಡ್ತೀರಾ? ಯಾಕೆ ನೋಡ್ತೀರಾ ಅಂದರೆ ನೀವು ಯು ಹ್ಯಾವ್ ಶೋನ್ ಇಂಟ್ರೆಸ್ಟ್, ಯು ಆರ್ ಪ್ರಾಕ್ಟಿಸಿಂಗ್ ವೆಲ್. ಸೊ ಡೋಂಟ್ ವೆರಿ, ಯು ವಿಲ್ ಡೂ ವೆಲ್. ಪೇಪರ್ ವಿಲ್ ಬಿ ಈಸಿ. ಸೊ ಗಿವ್ ಯರ್ ಬೆಸ್ಟ್ ಆ್ಯಂಡ್ ದೆನ್ ಕಮ್ ಟುಮಾರೋ ಆ್ಯಂಡ್ ಕಮೆಂಟ್ ಇನ್ ದ ಬಾಕ್ಸ್ ದಟ್ ಯು ಹ್ಯಾವ್ ಡನ್ ವೆರಿ ವೆಲ್. So I will be more than happy if you all get wonderful marks. So I am definite that you all will score well. Paper will be easy and you will come out very good. Maths alli you will make us proud. You will make your teacher proud, make us proud. All the maths channels that is there. So we will be waiting for your this one. So bye, elrigu bye. So construction ನೋಡಿ ಮತ್ತೊಂದು ಸತಿ ಲಾಸ್ಟ್ ಎಲ್ಲ ವಿಡಿಯೋಸ್ ಇದೆ ನನ್ನ ಚಾನಲಲ್ಲಿ. ಕನ್ಸ್ಟ್ರಕ್ಷನ್ ವಿಡಿಯೋಸ್ ಇದೆ, ಗ್ರಾಫಿಕಲಿ ವಿಡಿಯೋ ಇದೆ, ವರ್ಡ್ ಪ್ರಾಬ್ಲಮ್ಸ್ ವಿಡಿಯೋ ಇದೆ, ಆಯ್ತಾ. ಆಮೇಲೆ ಸರ್ಫೇಸ್ ಏರಿಯಾ ವಿಡಿಯೋ ಇದೆ,
ಸರ್ಫೇಸ್ ಏರಿಯಾದಲ್ಲಿ ಕಾನ್ಸಂಟ್ರೇಟ್ ಆನ್ ಸರ್ಫೇಸ್ ಏರಿಯಾ ಪ್ರಾಬ್ಲಮ್ಸ್. ಓಕೆ, ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಟೆಕ್ಸ್ಟ್ ಬುಕ್ ಇದೆ, ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ನ ಮಾಡಿ. ಫಾಲೋ ಮೈ ವಿಡಿಯೋ, ಆಲ್ ದ ವಿಡಿಯೋಸ್ ಆರ್ ದೇರ್. ಪ್ಲೀಸ್ ಡೋಂಟ್ ಆಸ್ಕ್ ಎನಿ ನ್ಯೂ ವಿಡಿಯೋಸ್. ಓಕೆ, ಯು ಕ್ಯಾನ್ ಜಾಯಿನ್ ಮೈ WhatsApp groups. There are some links that is put in different video description box. You can join my groups. Okay, when you join the group, you will get my number also in the group. So anyhow, so all the best. Circles ಅಲ್ಲಿ ಏನು ಕೊಡಲ್ಲ ಪ್ರಾಬ್ಲಮ್. ಸರ್ಕಲ್ಸ್ ಚಾಪ್ಟರ್ ಅಲ್ಲಿ ಬರೇ ಒಂದೇ ಒಂದು ಥಿಯರಮ್ ಅಷ್ಟೇ. ಟ್ರಯಾಂಗಲ್ ಚಾಪ್ಟರ್ಸ್ ಅಲ್ಲಿ ಒಂದು ಥಿಯರಮ್, 2 1 ಮಾರ್ಕ್ ಕ್ವಶನ್. ಅದರಲ್ಲಿ 1 ಮಾರ್ಕ್ ಕ್ವಶನ್ BPT ಸ್ಟೇಟ್ಮೆಂಟು, ಪೈಥಾಗರಸ್ ಸ್ಟೇಟ್ಮೆಂಟ್ ಅಥವಾ ಕಾನ್ವರ್ಸ್ ಸ್ಟೇಟ್ಮೆಂಟ್ಗಳು ಕೇಳ್ಬೋದು. ಇನ್ನೊಂದು ಮಾರ್ಕ್ಸ್ ಡೈರೆಕ್ಟ್ ಆಗಿ BPT ಮೇಲೆ ಏರಿಯಾ ರೇಷಿಯೋ ಮೇಲೆ ಕೇಳ್ಬೋದು, 1 ಮಾರ್ಕ್ಸ್. ಸೊ ಇನ್ನೇನು ನೋಡ್ಕೊಳಕ್ ಹೋಗ್ಬೇಡಿ ಅಷ್ಟೇ. ಯು ಫಾಲೋ ಮೈ ಚೆಕ್ ಲಿಸ್ಟ್, ಪಾಸಿಂಗ್ ಪ್ಯಾಕೆಟ್, ಸ್ಕೋರಿಂಗ್ ಪ್ಯಾಕೆಟ್, ಚೆಕ್ ಲಿಸ್ಟ್ ಯು ಫಾಲೋ. ಓಕೆ, ಸೊ ದಟ್ಸ್ ಆಲ್. ಸೊ ಬಾಯ್ ಆಲ್ ಆಫ್ ಯು, ಡೂ ವೆಲ್. ಎನಿಯೋ ತುಂಬ ಸತಿ ಹೇಳ್ಬಿಟ್ಟೆ, ರಿಪೀಟ್ ಮಾಡ್ತಾ ಇರ್ತೀನಿ, ನಾನು ಬಿಟ್ಟರೆ ಇದೇ ಹೇಳ್ತಾ ಇರ್ತೀನಿ ಇಡೀ ದಿನ. ಸೊ ಎನಿಯೋ, ಸೊ ಬಾಯ್ ಆಲ್ ಆಫ್ ಯು, ಐ ಆಮ್ ಸ್ಟಾಪಿಂಗ್ ದ ಕ್ಲಾಸ್. So whatever is possible by my side, this is what in our busy schedules, I am a teacher, my students are there, I have to concentrate my students also, and there are so many things, and YouTube is not easy, downloading, uploading, there are so many things involved. So whatever was possible by my side, I have done. So hopefully your teachers have done whatever possible by them. So that's all. So thank you, bye, all the best. So tomorrow ಬಂದು ಕಮೆಂಟ್ ಮಾಡಿ. ಓಕೆ, ಸೊ ಬಾಯ್. ಕಾನ್ವರ್ಸ್ ಸ್ಟೇಟ್ಮೆಂಟ್ಗಳು ನೋಡ್ಕೊಳ್ಳಿ. ಹೌದು, 1 ಮಾರ್ಕ್ಸ್ಗೆ ಸ್ಟೇಟ್ಮೆಂಟ್ಗಳು ನೋಡ್ಕೊಳ್ಳಿ. ಓಕೆ, 1 ಮಾರ್ಕ್ಸ್ಗೆ ಯು ಸಿ ಆಲ್ ದ ಸ್ಟೇಟ್ಮೆಂಟ್ಸ್. ಏರಿಯಾ ರೇಷಿಯೋ ಥಿಯರಮು, ಆಂಗಲ್ ಕ್ರೈಟೀರಿಯಾ ಕೊಟ್ಟರೆ ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ ಎಕ್ಸಾಮಲ್ಲಿ. ಓಕೆ, 4 ಮಾರ್ಕ್ಸ್ ಕೊಟ್ಟರೆ, ಇದು 5 ಮಾರ್ಕ್ಸ್ ಕೊಟ್ಟರೆ. ಸೊ ಅಷ್ಟೇ, ಬಾಯ್. ನೀವು ಮುಗಿದ್ರೆ ಹೋಗ್ತಾನೆ ಇರುತ್ತೆ ಪಾಪ, ನೀವೆಲ್ಲ ಓದೋದು ಬಿಟ್ಟು 2 hours ಆಗ್ತಾ ಇದೆ. ಸೊ ಐ ಆಮ್ ಸ್ಟಾಪಿಂಗ್. ಸೊ ಬಾಯ್.